ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗ ಒಂದಿಷ್ಟು ಸಮಾಧಾನ ಆಗಿದೆ ಅಂತ ಅನ್ಕೊಳ್ತೀನಿ. ಹೊಟ್ಟೆ ಕವ ಕವ ಅಂತ ಇತ್ತು ಅನ್ಸುತ್ತೆ. ಹೊಟ್ಟೆ ಒಳಗಡೆ ಚಹಾ ಹೋದ್ಮೇಲೆ ಒಂದೊಂದಿಷ್ಟು ಶಕ್ತಿ ಎನರ್ಜಿ ನಿಮಗೆ ಸಿಕ್ಕಿದೆ. ಏನಂತ ಬೇಕಾದ್ರೂ ಮಿಸ್ ಮಾಡ್ಕೊಳ್ಳಿ, ಆದರೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಚಹಾನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನಮ್ಮ ಚಂದ್ರಶೇಖರ್ ಸರ್ ಈಗಾಗಲೇ ಹೇಳಿದ್ರು ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿಯಾಗಿ ಕಾಡ್ತಾ ಇದೆ ಜನಗಳನ್ನ ಅಂತ ಹೇಳಿ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿನ ಪಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು, ಟೈಮಿಗೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು. ಸೊ ಚಹಾ ಆಗಿದೆ, ಒಂದಿಷ್ಟು ಶಕ್ತಿ ಎನರ್ಜಿ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ಸಾಹದಿಂದ ಪಾಲ್ಗೊಳ್ಳಬಹುದು. ಇದೀಗ ನಮ್ಮ ಹಿರಿಯ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ. ವೇದಿಕೆ ಮೇಲೆ ಮತ್ತೊಮ್ಮೆ ನಮ್ಮ ಮುಖ್ಯ ಅತಿಥಿಗಳನ್ನು ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಶ್ರೀಯುತ ಶ್ರೀ ಶ್ರೀನಿವಾಸ ಅರ್ಕ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಅದಕ್ಕೂ ಮುನ್ನ ನಮ್ಮ ಮುಂದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ ಶ್ರೀಯುತ ಶ್ರೀ ಗೋಪಿನಾಥ್ ಎಸ್ ಎನ್, ಹಿರಿಯ ಮಾನವ ಸಂಪನ್ಮೂಲ ಸಲಹೆಗಾರರು, ಪಾಸ್ಟ್ ಚೇರ್ಮನ್ NIPM ಕರ್ನಾಟಕ ಚಾಪ್ಟರ್. ಇವರ ಸಾಧನೆ ಬಗ್ಗೆ ಒಂದಿಷ್ಟು ಕಿರು ಪರಿಚಯ ನಿಮಗೋಸ್ಕರ. ಮಹನೀಯರು ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನಿರತರಾದ ಶ್ರೀಯುತ SN ಗೋಪಿನಾಥ್. ವೃಕ್ಷವೊಂದು ಬೆಳೆದು ಅನೇಕರಿಗೆ ಕಲ್ಪ ವೃಕ್ಷವಾಗುವಂತೆ ಶ್ರೀಯುತರು ತಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ರೂಪಿಸಿಕೊಂಡು ಈ ದಿನ ಅನೇಕರಿಗೆ ಮಾರ್ಗದರ್ಶಕರಾಗಿರುವುದು ನಮ್ಮೆಲ್ಲರ ಸಂತೋಷದ ವಿಚಾರ. ಈಗಿನ ಚಿತ್ರದುರ್ಗ ಜಿಲ್ಲೆಯ ಸೊಂಡೇಕೊಳ ಗ್ರಾಮದ ಶ್ರೀ ನಾರಾಯಣರಾವ್ ಮತ್ತು ಶ್ರೀಮತಿ ಪಾರ್ವತಮ್ಮ ದಂಪತಿಗಳ 8 ಮಕ್ಕಳಲ್ಲಿ ಕೊನೆಯವರಾಗಿ ಗೋಪಿನಾಥ್ ರವರು ಜನಿಸಿದರು. ಶ್ರೀಯುತರು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯದಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ತದನಂತರ ದಾವಣಗೆರೆ ಕಾಟನ್ ಮಿಲ್ಸ್, ತ್ರಿವೇಣಿ ಇಂಜಿನಿಯರಿಂಗ್, ಸ್ಯಾನ್ ಇಂಜಿನಿಯರಿಂಗ್, ಕವಿಕಾ, ಡೆಕ್ಕನ್ ಹೆರಾಲ್ಡ್ ಮುಂತಾದ ಕಂಪನಿಗಳಲ್ಲಿ ಸುಮಾರು 15 ವರ್ಷಗಳ ಕಾಲ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯ ನಿರ್ವಹಿಸಿದರು. ತಮ್ಮ 15 ವರ್ಷಗಳ ಕಾರ್ಪೊರೇಟ್ ಅನುಭವದ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಸಂಸ್ಥೆಯನ್ನು ಆರಂಭಿಸಿ ಶ್ರೀಯುತರು ಕರ್ನಾಟಕದ ಅನೇಕ ಸಾರ್ವಜನಿಕ ಮತ್ತು ಖಾಸಗಿ ಕಾರ್ಖಾನೆಗಳಲ್ಲಿ ಔದ್ಯೋಗಿಕ ಸಂಬಂಧಗಳು, ಮಾನವ ಸಂಪನ್ಮೂಲ, ಕಾರ್ಮಿಕರ ತರಬೇತಿ ಮತ್ತು ಅಭಿವೃದ್ಧಿ, ಕೈಗಾರಿಕಾ ಸಮಾಲೋಚನೆ, ಮಾನವ ಸಂಪನ್ಮೂಲ ಮತ್ತು ಶಿಸ್ತು ನಿರ್ವಹಣೆಯ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ 30 ಯಶಸ್ವಿ ವರ್ಷಗಳನ್ನು ಪೂರೈಸಿದ್ದಾರೆ. ಮುಖ್ಯವಾಗಿ ಆಂತರಿಕ ವಿಚಾರಣಾ ಅಧಿಕಾರಿಯಾಗಿ 2000ಕ್ಕಿಂತ ಹೆಚ್ಚಿನ ವಿಚಾರಣೆಗಳನ್ನು ನಡೆಸುವುದರ ಮೂಲಕ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತವಾದ ವಿಚಾರಣಾ ಅಧಿಕಾರಿ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಶ್ರೀಯುತರಿಗೂ ಮತ್ತು NIPMಗೂ ತುಂಬಾ ನಿಕಟವಾದ ಸಂಬಂಧ. NIPM ಕರ್ನಾಟಕ ಚಾಪ್ಟರ್ನ ಅಭಿವೃದ್ಧಿಯಲ್ಲಿ ಇವರ ಸೇವೆ ಅಪಾರ. 2001-2002 ಅವಧಿಯಲ್ಲಿ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾಗಿದ್ದ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಚಾಪ್ಟರ್ ಅನ್ನು ಅತ್ಯುತ್ತಮ ಚಾಪ್ಟರ್ ಎಂದು ಗುರುತಿಸಲು ಶ್ರಮಪಟ್ಟರು. ಶ್ರೀಯುತರು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪೂರ್ವವಾದ ಸೇವೆಯನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಸೋಸಿಯೇಷನ್ ILO ಜಿನೀವಾ ತನ್ನ ಸದಸ್ಯತ್ವವನ್ನು ಇವರಿಗೆ ನೀಡಿದೆ. ಮುಖ್ಯವಾಗಿ ಶ್ರೀಯುತರ ಕೈಗಾರಿಕಾ ಸಂಬಂಧಗಳು, ಸಿಬ್ಬಂದಿ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಅತ್ಯುತ್ತಮ ಕೊಡುಗೆಗಳನ್ನು ಗೌರವಿಸುತ್ತಾ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯಾದ NIPM ಫೆಲೋಶಿಪ್ ಅನ್ನು NIPM ನೀಡಿದೆ. ಹಲವಾರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಗುರುಗಳಾದ ಶ್ರೀಯುತ ಗೋಪಿನಾಥ್ ರವರು ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಈ 5ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2021ರ ಈ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ.
ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶ್ರೀಯುತ ಗೋಪಿನಾಥ್ ಎಸ್.ಎನ್. ಅವರಿಗೆ. ಇವರ ಸಾಧನೆ ನಮಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ, ಸಾಧಿಸುವ ಛಲ, ಹಠ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ ಇಂಥ ಸಾಧಕರನ್ನ ನೋಡಿದಾಗ. ಸೊ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶ್ರೀಯುತ ಗೋಪಿನಾಥ್ ಸರ್, ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಗೋಪಿನಾಥ್ ಸರ್ ಜೊತೆ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯ ಅತಿಥಿಗಳು ಅವರನ್ನ ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಶ್ರೀನಿವಾಸ್ ಅರ್ಕಾ ಸರ್, ಚಂದ್ರಶೇಖರ್ ಸರ್, ಪ್ರಭಾಕರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಡಾಕ್ಟರ್ ನಾಗರಾಜ್ ಸರ್, ದಯವಿಟ್ಟು ಬನ್ನಿ. ಅವರೊಂಥರ ನಮಗೆ ಡಾಕ್ಟರೇ, ಡಿಆರ್ ಅವರು. ಡಿಆರ್ ನಾಗರಾಜ್ ಸರ್, ದಯವಿಟ್ಟು ಬನ್ನಿ. ಗೋಪಿನಾಥ್ ಅವರ ಕುಟುಂಬ ಈ ಸನ್ಮಾನದಲ್ಲಿ ಭಾಗಿಯಾಗಬೇಕು, ದಯವಿಟ್ಟು ಬನ್ನಿ. ಬಸವರಾಜ್ ಸರ್, ದಯವಿಟ್ಟು ನೀವು ವೇದಿಕೆ ಮೇಲೆ ಬನ್ನಿ ಸರ್, ದಯವಿಟ್ಟು ಬನ್ನಿ. ನಿರಾತಂಕ ಟ್ರಸ್ಟಿ ಆದಂತಹ ಕುಸುಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಗೋಪಿನಾಥ್ ಸರ್, ಧನ್ಯವಾದಗಳು ನಿಮಗೆ. ನಿಮ್ಮ ಸಾಧನೆ ಹೀಗೆ ಸಾಗಲಿ ಸರ್. ಚಪ್ಪಾಳೆಗಳು ನಿರಂತರವಾಗಿ ಸಾಗ್ತಾ ಇರುತ್ತೆ, ಯಾಕೆಂದ್ರೆ ಸಾಧಕರ ಸಂಖ್ಯೆ ಏನು ಕಮ್ಮಿ ಇಲ್ಲ. ನಮ್ಮ ಮುಂದಿನ ಹಿರಿಯ ಸಾಧಕರು, ಅವ್ರ ಬಗ್ಗೆ ಹೇಳಲೇಬೇಕು. ಶ್ರೀ ಸಿ.ಕೆ. ದೇವಪ್ಪ ಗೌಡ, ವಕೀಲರು ಮತ್ತು ನಿವೃತ್ತ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನಿರತರು. ಹಾಗಿದ್ರೆ ಶ್ರೀ ಸಿ.ಕೆ. ದೇವಪ್ಪ ಗೌಡ ಅವ್ರ ಬಗ್ಗೆ ಕಿರು ಪರಿಚಯ, ಅವ್ರ ಬಗ್ಗೆ ಒಂದಿಷ್ಟು ಸಾಧನೆ ಬಗ್ಗೆ ಪರಿಚಯ ನಾವು ಮಾಡ್ಕೊಳ್ಳೇಬೇಕು. ಸೊ ಒಂದು ಎವಿನ ನೋಡ್ಕೊಂಬರೋಣ ಇವ್ರ ಬಗ್ಗೆ. ತಮ್ಮ ಗಡುಸಾದ ಧ್ವನಿಯ ಮೂಲಕ ಮೊದಲ ಸಂಭಾಷಣೆಯಲ್ಲಿಯೇ ವ್ಯಕ್ತಿಗಳ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುವ ಹಾಗೂ ಕಾರ್ಮಿಕ ಕಾನೂನುಗಳ ವಿಶ್ವಕೋಶ ಎನ್ನಬಹುದಾದ ಜ್ಞಾನವುಳ್ಳ ಮೇರು ವ್ಯಕ್ತಿತ್ವದ ಮಹನೀಯರು ನಮ್ಮ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿನಿರತರು ಮತ್ತು ವಕೀಲರಾದ ಶ್ರೀಯುತ ಸಿ.ಕೆ. ದೇವಪ್ಪ ಗೌಡ. ಕರ್ನಾಟಕದ ಶೃಂಗೇರಿ ಸಮೀಪದ ಪುಟ್ಟ ಹಳ್ಳಿಯೊಂದರಲ್ಲಿ ಕೃಷಿ ಕುಟುಂಬದ ಶ್ರೀಯುತ ಕಾಡಪ್ಪ ಗೌಡ ಮತ್ತು ಶ್ರೀಮತಿ ಶೇಷಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಪಡೆದರು. ಶ್ರೀಯುತರು ವಿಜ್ಞಾನ ವಿಷಯದಲ್ಲಿ ಬ್ಯಾಚುಲರ್ ಪದವಿ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನು ಪಡೆದಿದ್ದಾರೆ. ಶ್ರೀಯುತರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ವಕೀಲರಾಗಿ ಶಿವಮೊಗ್ಗದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. ನಂತರ ಸುಮಾರು 5 ವರ್ಷಗಳ ಕಾಲ ಕೆಮಿಕಲ್ಸ್ ಮತ್ತು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಸಿಬ್ಬಂದಿ ಮತ್ತು ಕಾರ್ಮಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರು. 1973ನೇ ವರ್ಷದಲ್ಲಿ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಸಿಬ್ಬಂದಿ ಅಧಿಕಾರಿಯಾಗಿ ಉದ್ಯೋಗವನ್ನು ಪಡೆದರು. ಪ್ರಾರಂಭದಲ್ಲಿ ಚೆನ್ನೈ ಶಾಖೆಯಲ್ಲಿ ಕೆಲಸ ಮಾಡಿದ ಶ್ರೀಯುತರು ನಂತರದ ದಿನಗಳಲ್ಲಿ ಅಹಮದಾಬಾದ್, ದೆಹಲಿ, ಕೋಲ್ಕತ್ತಾ ಮತ್ತು ಬೆಂಗಳೂರು ಶಾಖೆಗಳಲ್ಲಿ ವಿಭಿನ್ನ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ಈ ಅವಧಿಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ, ಔದ್ಯೋಗಿಕ ಸಂಬಂಧಗಳು,
ಆಡಳಿತ ಮೇಲ್ವಿಚಾರಣೆ, ಶಾಖೆ ನಿರ್ವಹಣೆ ಮತ್ತು ಕಾನೂನು ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಕೊಡುಗೆಗಳನ್ನು ನೀಡುತ್ತಾ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಸುಮಾರು 30 ವರ್ಷಗಳ ಸೇವೆಯ ನಂತರ ಜನವರಿ 31, 2003ರಲ್ಲಿ ಶ್ರೀಯುತರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ದೆಹಲಿ ಕಾರ್ಪೊರೇಟ್ ಕಚೇರಿಯಿಂದ ಮಾನವ ಸಂಪನ್ಮೂಲ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದರು. ಸೇವೆಯ ನಿವೃತ್ತಿಯ ನಂತರ ಶ್ರೀಯುತರು ಅಕ್ಟೋಬರ್ 2003ರಲ್ಲಿ ಬಿಸಿಪಿ ಅಸೋಸಿಯೇಟ್ಸ್ ನಲ್ಲಿ ಕಾರ್ಮಿಕ ಕಾನೂನು ತಜ್ಞರಾಗಿ ಮತ್ತು ವಕೀಲರಾಗಿ ಶ್ರೀಯುತ ಬಿಸಿಪಿ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ಕಾರ್ಖಾನೆಗಳಿಗೆ ಮತ್ತು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ತಮ್ಮ ಸೇವೆಗಳನ್ನು ಯಶಸ್ವಿಯಾಗಿ ನೀಡುತ್ತಾ ಬರುತ್ತಿದ್ದಾರೆ. ಕರ್ನಾಟಕ ಉದ್ಯೋಗದಾತರ ಸಂಘದ ಮೂಲಕ ಆಯೋಜಿಸುವ ಹಲವಾರು ತರಬೇತಿಗಳಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಜ್ಞಾನವನ್ನು ಸದಾ ಹಂಚಿಕೊಳ್ಳುವುದು ಶ್ರೀಯುತರ ಬಹುದೊಡ್ಡ ಗುಣ. ಇವರ ಮಾರ್ಗದರ್ಶನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡವರು ಅನೇಕರು. ಈ ಮಹನೀಯರ ಹೆಸರು ತಿಳಿಯದ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನು ಹುಡುಕುವುದು ನಿಜಕ್ಕೂ ಕಷ್ಟ. ಮಾನವ ಸಂಪನ್ಮೂಲ ಕ್ಷೇತ್ರದ ಜ್ಞಾನರತ್ನವಾದ ಶ್ರೀಯುತ ಸಿ.ಕೆ. ಗೌಡ ಅವರಿಗೆ ಈ ನಮ್ಮ 5ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ 2021ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿಪರರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಶ್ರೀಯುತರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಶ್ರೀ ಸಿ.ಕೆ. ದೇವಪ್ಪ ಗೌಡ ಅವರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಸದಾ ಮಾದರಿ ಇವರು. ಸೊ ಇವರ ಸಾಧನೆಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ದೇವಪ್ಪ ಗೌಡ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಟುಂಬ ವರ್ಗದವರು ಕೂಡ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿ ದಯವಿಟ್ಟು. ತುಂಬ ಹೃದಯದ ಧನ್ಯವಾದಗಳು ಸರ್. ಶ್ರೀಯುತ ಸಿ.ಕೆ. ದೇವಪ್ಪ ಗೌಡ ಅವರು ನಿಜಕ್ಕೂ ಸಾಧನೆ ಮಾಡಬೇಕು ಅಂತ ಆಶಿಸೋ ಪ್ರತಿಯೊಬ್ಬರಿಗೂ ಕೂಡ ದೇವರು ಬಂದು ವರ ಕೊಟ್ಟಂತೆ ಅವರ ಮಾರ್ಗದರ್ಶನ, ನಿಮ್ಮ ಸಾಧನೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಾಧಕರು ಡಾಕ್ಟರ್ ಸಿ.ಆರ್. ಗೋಪಾಲ್ ಅವರು, ಲೇಖಕರು ಮತ್ತು ನಿವೃತ್ತ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನಿರತರು. ಹಾಗಿದ್ರೆ ಡಾಕ್ಟರ್ ಸಿ.ಆರ್. ಗೋಪಾಲ್ ಅವ್ರ ಬಗ್ಗೆ ಪುಟ್ಟ ಪರಿಚಯ ನಿಮ್ಮ ಮುಂದೆ. ಶ್ರೀಯುತ ಡಾಕ್ಟರ್ ಸಿ.ಆರ್. ಗೋಪಾಲ್ ಅವರು ಕರ್ನಾಟಕದಲ್ಲಿ ಸಮಾಜ ಕಾರ್ಯ, ಮಾನವ ಸಂಪನ್ಮೂಲ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಪ್ರಸಿದ್ಧಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಡಾಕ್ಟರ್ ಗೋಪಾಲ್ ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಒಡೆಯರಹಳ್ಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ, ಅಪ್ಪಟ ಗಾಂಧಿವಾದಿ ಹಾಗೂ ಆದರ್ಶ ರೈತ ಎನಿಸಿಕೊಂಡ ದಿವಂಗತ ಸಿ.ಕೆ. ರಾಮಾಚಾರ್
ಮತ್ತು ಶ್ರೀಮತಿ ಇಂದಿರಾಬಾಯಿ ದಂಪತಿಗಳಿಗೆ ಪ್ರಥಮ ಪುತ್ರರಾಗಿ ಜನಿಸಿದರು. ದಕ್ಷಿಣ ಭಾರತದ ಪ್ರಖ್ಯಾತ ಸಮಾಜ ಕಾರ್ಯ ಶಾಲೆ ರೋಶ್ನಿ ನಿಲಯ ಮಂಗಳೂರಿನಲ್ಲಿ ಸಮಾಜ ಕಾರ್ಯ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು. ತದನಂತರ ಭಾರತದ ಪ್ರಸಿದ್ಧ ಸಮಾಜ ಕಾರ್ಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್.ಎಂ. ಮರಳಸಿದ್ದಯ್ಯನವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ತಮ್ಮದಾಗಿಸಿಕೊಂಡರು. ಶ್ರೀಯುತರು ಸಂಡೂರು ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಸುಮಾರು 3 ದಶಕಗಳ ಕಾಲ ದೀರ್ಘ ಸೇವೆಯನ್ನು ಸಲ್ಲಿಸಿ 2012ರ ವರ್ಷದಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಸಮಾಜ ಕಾರ್ಯ, ಮಾನವ ಸಂಪನ್ಮೂಲ, ಗ್ರಾಮೀಣ ಅಭಿವೃದ್ಧಿ, ಸಹಕಾರ, ಸಾರ್ವಜನಿಕ ಸಂಪರ್ಕ, ಸಾಮಾನ್ಯ ಆಡಳಿತ, ಮೂಲ ಶಿಕ್ಷಣ, ವಯಸ್ಕರ ಶಿಕ್ಷಣ, ಕುಶಲ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಾಕ್ಷರತಾ ಆಂದೋಲನದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ನಿರೀಕ್ಷಿತ ಯಶಸ್ಸನ್ನು ಸಾಧಿಸಿದ್ದಾರೆ. ಲಂಬಾಡಿ ಜನಾಂಗದ ಬದಲಾವಣೆ, ಸಮಾಜ ಕಾರ್ಯ ಸಿದ್ಧಾಂತ, ಶರಣರ ಮತ್ತು ದಾಸರ ಜೀವನ ಶೈಲಿಯ ಅಧ್ಯಯನ, ಸನ್ಮಾರ್ಗ, ಭಾಷಣ ಕಲೆ, ವೃಂದಗತ ಸಮಾಜ ಕಾರ್ಯ, ಸಮುದಾಯ ಸಂಘಟನೆ, ವಯಸ್ಕರ ಶಿಕ್ಷಣ ಹಾಗೂ ಸಾರ್ವಜನಿಕ ಕ್ರಿಯಾಚರಣೆ ಮುಂತಾದ ವಿಷಯಗಳ ಬಗ್ಗೆ 11 ಪುಸ್ತಕಗಳನ್ನು ರಚಿಸಿದ್ದಾರೆ. ನಿರುತ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ ಸಮಾಜ ಕಾರ್ಯದ ಹೆಜ್ಜೆಗಳು ತ್ರೈಮಾಸಿಕದ ಸಂಪಾದಕ ಮಂಡಳಿಯಲ್ಲಿ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ ಡಾಕ್ಟರ್ ಗೋಪಾಲ್ ಅವರು ಸಂಸ್ಕೃತರು ಮತ್ತು ತುಂಬಾ ಸರಳ ಜೀವಿಗಳು. ತಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡವರು ಮತ್ತು ಬಹುಮುಖ ಪ್ರತಿಭೆ ಇರುವವರು. ಅವರ ಮಾತು, ಭಾಷೆ ವಿಶಿಷ್ಟ ಹಾಗೂ ಅನುಭವಪೂರ್ಣ. ಸಮಾಜ ಕಾರ್ಯದಲ್ಲಿ ಅಪಾರ ಜ್ಞಾನ ಇರುವವರು. ನಿರಾತಂಕ ಮತ್ತು ನಿರುತಾ ಪಬ್ಲಿಕೇಶನ್ ಸಂಸ್ಥೆಗೆ ಪ್ರಾರಂಭದ ದಿನಗಳಿಂದಲೂ ಮಾರ್ಗದರ್ಶನ ಮಾಡುತ್ತಿರುವ ನಿಸ್ವಾರ್ಥ ಕಾಯಕ ಯೋಗಿಗಳು. ಶ್ರೀಯುತರ ಅಮೋಘ ವ್ಯಕ್ತಿತ್ವ ಮತ್ತು ಸ್ವಾರ್ಥರಹಿತ ಸೇವೆಗಾಗಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿವೆ. ಡಾಕ್ಟರ್ ಸಿ.ಆರ್. ಗೋಪಾಲ್ ರವರ ಸಮಾಜ ಕಾರ್ಯ, ಸಂಸ್ಕೃತಿ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಿಗೆ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಈ ನಮ್ಮ 5ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ 2021ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಹಿರಿಯ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಭಗವಂತ ಶ್ರೀಯುತರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಡಾಕ್ಟರ್ ಸಿ.ಆರ್. ಗೋಪಾಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸಿ.ಆರ್. ಗೋಪಾಲ್ ಅವರ 5 ಸಹೋದರರು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಸಾಧನೆಯಲ್ಲಿ ಅವರು ಕೂಡ ತಮ್ಮ ಪರಿಶ್ರಮವನ್ನ ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕುಸುಮಾ ಮ್ಯಾಮ್, ನೀವು ಹೋಗಿ ಕೂತ್ಕೊಂಡ್ಬಿಟ್ರೆ ಹೇಗೆ? ನೀವು ಜಾಯ್ನ್ ಆಗಬೇಕು. ದಯವಿಟ್ಟು ಬನ್ನಿ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗಿ. ಜಯರಾಮ್ ಸರ್, ದಯವಿಟ್ಟು ಎಲ್ಲೇ ಇದ್ರು ವೇದಿಕೆ ಮೇಲೆ ಬನ್ನಿ ಸರ್. ಜಯರಾಮ್ ಸರ್.
ಧನ್ಯವಾದಗಳು ಡಾಕ್ಟರ್ ಸಿಯಾ ಗೋಪಾಲ್ ಸರ್. ನಿಜಕ್ಕೂ ಜಡವಾಗಿರುವ ಮನಸ್ಸುಗಳು, ನಿದ್ರೆ ಮಾಡ್ತಿರುವಂತಹ ಮನಸ್ಸುಗಳು ಇಂತಹ ಸಾಧಕರನ್ನ ನೋಡಿದಾಗ ಖಂಡಿತ ಎದ್ದು ಕೂರ್ಲೇಬೇಕು, ನಾವು ಕೂಡ ಏನಾದರೂ ಸಾಧಿಸಲೇಬೇಕು ಅನ್ನುವಂತಹ ಹಠ ತೊಡಲೇಬೇಕು. ಆ ರೀತಿಯ ಸ್ಫೂರ್ತಿಯ ಚಿಲುಮೆ ನಮ್ಮ ಸಾಧಕರು. ಧನ್ಯವಾದಗಳು ಸರ್. ಮುಂದಿನ ಸಾಧಕರನ್ನ ಅವರನ್ನ ಪರಿಚಯ ಮಾಡಿಕೊಡುವಂತಹ ಸಮಯ. ಮುಂದಿನ ಸಾಧಕರು ಶ್ರೀಯುತ MR ನಟರಾಜ್ ಅವರು, ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ, ಭಾರತ್ ಬ್ರಿಡ್ಜ್ 1. ಸೊ ಇವರ ಬಗ್ಗೆ ಒಂದು ಕಿರುಪರಿಚಯ ನಿಮ್ಮ ಮುಂದೆ. ಶ್ರೀಯುತ MR ನಟರಾಜ್ ಇವರು ಹಲವಾರು ಪ್ರತಿಷ್ಠಿತ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಮಿಷನ್ ಟೂಲ್ ಸಂಸ್ಥೆಯಾದ BFW ಸಂಸ್ಥೆಯಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. MR ನಟರಾಜ್ ಅವರು ತಮ್ಮ ಮೂಲ ವ್ಯಾಸಂಗದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇತಿಹಾಸ ವಿಷಯದಲ್ಲಿ ಮತ್ತು ಪುರಾತತ್ವ ಶಾಸ್ತ್ರ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ತದನಂತರ ದೆಹಲಿಯ ಪ್ರತಿಷ್ಠಿತ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನಿಂದ ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಗಾಗಿ ನಡೆದ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿದರು. ಶ್ರೀಯುತರು ಕಳೆದ 3 ದಶಕಗಳಲ್ಲಿ ಲೇಖಕರು, ಮಾನವ ಸಂಪನ್ಮೂಲ ನಿರ್ವಹಣೆ, ಸಿಬ್ಬಂದಿ ಆಡಳಿತ ಮತ್ತು ನಿರ್ವಹಣೆ, ತರಬೇತಿ ಮತ್ತು ಅಭಿವೃದ್ಧಿ, ಕೈಗಾರಿಕಾ ಬಾಂಧವ್ಯ, ಕಾರ್ಮಿಕರ ಕಲ್ಯಾಣಪರ ಕಾರ್ಯಕ್ರಮಗಳು, ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘದ ನಡುವಿನ ಸಂಬಂಧಗಳು, ಕಾರ್ಮಿಕ ಕಾನೂನಿಗೆ ಸಂಬಂಧಪಟ್ಟ ಶಾಸನಗಳು, ಆಂತರಿಕ ವಿಚಾರಣೆಗಳು, ಸಾರ್ವಜನಿಕ ಆಡಳಿತ ಮತ್ತು ಬಾಂಧವ್ಯ, ಉದ್ಯೋಗಿ ವೇತನದ ಆಡಳಿತ ಇವೇ ಮುಂತಾದ ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಅನುಭವದಿಂದ ಆಳವಾದ ಪಾಂಡಿತ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾರ್ಮಿಕ ಕಾನೂನಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಣಿತಿ ಹೊಂದಿರುವ ಶ್ರೀಯುತರು ಕಾರ್ಮಿಕ ಕಾನೂನಿಗೆ ಸಂಬಂಧಿಸಿದಂತೆ ಪ್ರಥಮ ಬಾರಿಗೆ ಲೇಬರ್ ಲಾಸ್ ಆನ್ ಯುವರ್ ಮೇಲ್ ಎಂಬ ಎಲೆಕ್ಟ್ರಾನಿಕ್ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿ 15 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ವೃತ್ತಿಪರ ಸಾಹಿತ್ಯ ಹಾಗೂ ಮಾನವ ಸಂಪನ್ಮೂಲ ವಿಷಯದಲ್ಲಿ ಶ್ರೀಯುತರ ಕೊಡುಗೆಗಳನ್ನು ಗೌರವಿಸಿ ಔಟ್ಸ್ಟ್ಯಾಂಡಿಂಗ್ ಯಂಗ್ ಬ್ಯಾಂಗ್ಳೂರಿಯನ್ ಮಾರ್ಗದರ್ಶಿ, ಭಾರತ್ ಜ್ಯೋತಿ, ಜ್ಞಾನ ಸರಸ್ವತಿ ಪ್ರಶಸ್ತಿ, ಅಮೋಘ ವರ್ಷ ನೃಪತುಂಗ ಪ್ರಶಸ್ತಿ, ಗೌತಮ ಬುದ್ಧ ಪ್ರಶಸ್ತಿ ಹಾಗೂ ಇನ್ನಿತರ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಿಂದ ಇವರು ಸನ್ಮಾನಿತಗೊಂಡಿದ್ದಾರೆ. ಶ್ರೀಯುತ ನಟರಾಜ್ ರವರು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕನ್ನಡ ವೃತ್ತಿಪರ ಸಾಹಿತ್ಯಕ್ಕೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅಮೋಘ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀಯುತರ ಕಾರ್ಮಿಕ ಕಾನೂನು ಮತ್ತು ಮಾದರಿ ಪತ್ರಗಳು, ಕೈಗಾರಿಕಾ ಕಾಯ್ದೆಗಳು, ಕಾರ್ಮಿಕ ಸಂಘಗಳ ಕಾಯ್ದೆ ಮತ್ತು ನಿಯಮಗಳು, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸುರಕ್ಷತೆ ಕಾಯ್ದೆ ಮತ್ತು ನಿಯಮಗಳು, HR ರಿಪೋರ್ಟ್ಸ್, ಕೈಗಾರಿಕಾ ವಿವಾದಗಳ ಕಾಯ್ದೆ, ದೇಶ ವಿದೇಶಗಳಲ್ಲಿ ಅಪಾರ ಓದುಗರ ಜನಪ್ರಿಯತೆ ಗಳಿಸುತ್ತಿವೆ. ಶ್ರೀಯುತ MR ನಟರಾಜ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಈ ನಮ್ಮ 5ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ 2021ರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಹಿರಿಯ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಶ್ರೀಯುತ MR ನಟರಾಜ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಕುಟುಂಬದವರು ಕೂಡ ಅವ್ರ ಜೊತೆ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಧನ್ಯವಾದಗಳು ಶ್ರೀಯುತ MR ನಟರಾಜ್ ಸರ್. ಸಾಧಕರನ್ನ ನೋಡಿದಾಗ ಬಹಳ ಖುಷಿ ಆಗತ್ತೆ. ಹಾಗೆ ಆ ಸಾಧಕರ ಹಿತನುಡಿ ಈ ವೇದಿಕೆ ಮೇಲೆ ಸಿಕ್ಕಾಗ ಇನ್ನೂ ಖುಷಿ ಆಗತ್ತೆ, ನಮಗೆ ಸ್ಫೂರ್ತಿಯ ಸೆಲೆ ಹೆಚ್ಚಾಗತ್ತೆ. ಹಾಗಾಗಿ ಸಾಧಕರ ಪರವಾಗಿ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಯುತ SN ಗೋಪಿನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಹಿತನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸಾಧಕರಾದಂತಹ ಶ್ರೀಯುತ SN ಗೋಪಿನಾಥ್ ಸರ್ ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿರಾತಂಕ ಕಳೆದ 5 ವರ್ಷಗಳಿಂದ ಸತತವಾಗಿ ಈ ಕನ್ನಡ HR ಸಮ್ಮೇಳನ ಮಾಡ್ತಾ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಶೇಖರ್ ಅವರು ನನ್ನ ಬಗ್ಗೆ 4 ನಿಮಿಷದ ಒಂದು ಕಿರುಪರಿಚಯ ಮಾಡಿಕೊಟ್ರಲ್ಲ, ಬಸವಣ್ಣವ್ರು ಹೇಳ್ದಂಗೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರು ಅಂತ. ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ. ಇವತ್ತು ಸುಮಾರು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಇವತ್ತು ಇನ್ನೊಂದು ಹೆಮ್ಮೆ ಏನು ಅಂದರೆ, ನಮ್ಮ ರೋಶ್ನಿಯವ್ರು ಸುಮಾರು ಜನ ಇದಿರಲಿ, ರೋಶ್ನಿ ಕಿರಣಗಳು ಅಂತೀನಿ ನಾನು. 2 ರೋಶ್ನಿಯವರಿಗೆ ಇವತ್ತು ಸನ್ಮಾನ ಆಗಿರೋದು. ಗೋಪಾಲ್ ನನಗೆ 1 ಇಯರ್ ಜೂನಿಯರ್, ಅವನು 77 ಬ್ಯಾಚ್, ಅವನು ನಾನು 76 ಬ್ಯಾಚ್. ಇನ್ ದಟ್ ವೇ ಐ ಆಮ್ ಪ್ರೌಡ್. ಅಫ್ಕೋರ್ಸ್ ವೈ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಈಸ್, ನಮ್ಮ ವೃತ್ತಿ ಯಾವುದೇ ಇರ್ಬೋದು ಸ್ನೇಹಿತರೆ, ನಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ. ಇನ್ಫ್ಯಾಕ್ಟ್ ಡಾಕ್ಟರ್ CRC ಆ್ಯಪ್ಲಿ ಪುಟ್ಸ್ ಇಟ್, ನೀವು ಮಾಡೋ ಕೆಲಸ ಎಂಜಾಯ್ ಮಾಡಿ ಎಂಜಾಯ್ ಮಾಡಿದ ಮೇಲೆ ಹ್ಯಾಪಿಯಾಗಿರಿ ಅಂತ. ಸೊ ವೃತ್ತಿಯ ಬಗ್ಗೆ ಹೆಮ್ಮೆ, ವಿಶ್ವಾಸ, ನಮ್ಮದು ಅನ್ನೋ ಭಾವನೆ, ಸೆನ್ಸ್ ಆಫ್ ಓನರ್ಶಿಪ್, ಮತ್ತು ಟೋಟಲ್ ಫೇತ್. ನಾವೇನು ಮಾಡ್ತೀವಿ ಅದರ ಬಗ್ಗೆ ಬಲವಾದ ನಂಬಿಕೆ ಸ್ನೇಹಿತರೆ. ಅದು ಕೌನ್ಸಿಲಿಂಗ್ ಇರ್ಬೋದು, ಇಲ್ಲ ಯಾವುದೋ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ಮಾಡೋದಿರ್ಬೋದು. ಫಾರ್ಚುನೇಟ್ಲಿ ಇವತ್ತು ನಾನೇನು ಎನ್ಕ್ವೈರಿಗಳು ಮಾಡ್ತೀನಿ, 1-2-3 ಜನ ಕಾರ್ಮಿಕ ಮುಖಂಡರು ಇಲ್ಲಿದ್ದಾರೆ. ಕೆನಾಮೆಟಲ್ ಗಂಗಬೈರೆ ಅವರಿದ್ದಾರೆ. ಸೊ ದಟ್ ಇಸ್ ಎ ಗ್ರೇಟ್ ನ್ಯೂಸ್. ಐ ಆಮ್ ಶ್ಯೂರ್ ಸೊ ಆ 3 ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಏನೇನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಶೇಖರ್ ಹೇಳ್ದಂಗೆ ಐ ಕಮ್ ಫ್ರಮ್ ಎ ವೆರಿ ಸ್ಮಾಲ್ ಟೌನ್. ಅಫ್ಕೋರ್ಸ್ ಐ ಆಮ್ ಪಾಪ್ಯುಲರ್ಲಿ ನೋನ್ ಆಸ್ ದಾವಣಗೆರೆ ಗೋಪಿನಾಥ್ ಅಂತಾನೆ. ದೋ ಮೈ ನೇಟಿವ್ ಇಸ್ ಸೊಂಡೆಕೊಳ, ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ದಾವಣಗೆರೆ. ಸೊ ನಮ್ಮ ನಂಬಿಕೆ, ವಿಶ್ವಾಸ ಇವನ್ ಇಟ್ಕೊಂಡು ನಮ್ಮ ಹ್ಯೂಮನ್ ರಿಲೇಷನ್ಸಲ್ಲಿ 45 ವರ್ಷ ಮಣ್ಣು ಹೊತ್ತಿದ್ದೀನಿ ಅಂತೀನಿ ನಾನು. ಏನೋ ಸಾಧಿಸಿದ್ದೀನಿ ಅಂತ ಹೇಳಲ್ಲ, ಮಣ್ಣು ಹೊತ್ತಿದ್ದೀನಿ ಅಂತ ಹೇಳ್ಬೋದು. ಅದರಲ್ಲಿ ಮೊಟ್ಟ ಮೊದಲನೇದು ಸ್ನೇಹಿತರೆ ಸೆಲ್ಫ್ ಡೆವಲಪ್ಮೆಂಟ್, ಎಜುಕೇಷನ್. ಮೊದಲನೇ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಸ್ಪೆಷಲಿ ಯಂಗ್ಸ್ಟರ್ಸ್. ನಮ್ಮ ಒಳಗಿನ ಒಂದು ಜ್ಞಾನವನ್ನು ಹೆಚ್ಚಿನ ಮಾಡ್ಕೊಳ್ಳೋ ಕೆಲಸ. ಎಜುಕೇಟ್ ಯುವರ್ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಓದಿ, ನಮ್ಮ HR ಫೀಲ್ಡ್ ಬಗ್ಗೆ ಬುಕ್ಸ್ ಓದಿ, ಕೇಸ್ ಲಾಸ್ ಓದಿ. ಜ್ಞಾನದಾಹ ಅನ್ನೋದು ಹೇಗೆ ಅಂದರೆ, ನಾವು ಕೊನೆಯ ಉಸಿರು ಬಿಡೋ ತನಕನೂ ಜ್ಞಾನದಾಹ ಇರಬೇಕಂತೆ. ಆವಾಗಲೇ ನಾವು ಏನಾದರೂ ಒಂದು ಸಾಧಿಸೋಕ್ಕಾಗೋ ಜೀವನದಲ್ಲಿ. ಕಲಿಯುವಿಕೆಗೆ ಅಂತ್ಯ ಇಲ್ಲ ಅಂತ. 2ನೇ ಎಂಪತಿ. ಇನ್ಫ್ಯಾಕ್ಟ್ CRC ಹ್ಯಾಸ್ ಆಲ್ರೆಡಿ ಶೇರ್ಡ್, ಇವನ್ ಶ್ರೀನಿವಾಸ್ ಅವರು ಶೇರ್ ಮಾಡಿದರು. ಬೇರೆಯವರ ದೃಷ್ಟಿಯಿಂದ ಸಮಸ್ಯೆಗಳನ್ನೇ ನೋಡೋ ಪ್ರಾಮಾಣಿಕ ಪ್ರಯತ್ನ. CRC ಭಾಳ ಚೆನ್ನಾಗಿ ಹೇಳಿದರು, ಬಾಡಿ ಲ್ಯಾಂಗ್ವೇಜ್, ಒಬ್ಬರ ಮುಖ ಒಬ್ಬರು ನೋಡಿ ಅಂತ. ಇನ್ಫ್ಯಾಕ್ಟ್ ನಾನೇನು ಒಂದು 2000ಕ್ಕೂ ಹೆಚ್ಚಿನ ಆಂತರಿಕ ವಿಚಾರಣೆಗಳು ಮಾಡಿದ್ದೀನಿ. ಅಲ್ಲಿ ನಾನು ಮಾಡೋ ಪ್ರಯತ್ನನೇ ಇದು ಸ್ನೇಹಿತರೆ. ಅವರು ಬಾಡಿ ಲ್ಯಾಂಗ್ವೇಜಲ್ಲಿ ಐ ಗೆಟ್ ಸಮ್ ಸಿಗ್ನಲ್ಸ್. ನನ್ನ ಕ್ಲೈಂಟ್ಸ್ ಇದ್ದಾರೆ ಇಲ್ಲಿ, ಕೆನಾಮೆಟಲ್ನವ್ರು ಇದ್ದಾರೆ, ಸಂತೋಷ್ ಇಸ್ ದೇರ್, ಟಾಟಾ ಗ್ರೂಪ್. 95% ಆಫ್ ದಿ ಕೇಸಸ್ ಡಿಸ್ಮಿಸ್ ಆಗದಂಗೆ ಅವನ್ನ ಕೌನ್ಸಿಲಿಂಗ್ ಮಾಡಿ, ಅವನ ಮನಸ್ಸಿನ ಪರಿವರ್ತನೆ ಮಾಡಿ, ಅಲೈನಿಂಗ್ ಹಿಮ್ಸೆಲ್ಫ್ ಟು ದಿ ವ್ಯಾಲ್ಯೂಸ್ ಆಫ್ ದಿ ಆರ್ಗನೈಸೇಷನ್ ಅಂತೀವಲ್ಲ, ಆ ಮೌಲ್ಯಗಳ ಜೊತೆ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ರೀಸನ್ ಈಸ್, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸೆನ್ಸ್ ಇರುತ್ತಂತೆ, ನ್ಯಾಚುರಲ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್ ಅಂತ. ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಣೆ ಮಾಡೋ ಶಕ್ತಿ. ಪ್ರಾಬ್ಲಿ ನಾನು ಮಾಡೋ ಪ್ರಯತ್ನ ಅದೇನೆ. ಮೋರ್ ದೆನ್ ಗೆಟಿಂಗ್ ಇನ್ ಟು ದಿ ಪ್ರೋಸೆಸ್ ಆಫ್ ಎನ್ಕ್ವೈರಿ, ಐ ಟ್ರೈ ಟು ಕನ್ವಿನ್ಸ್ ಹಿಮ್. ಆಯ್ತಪ್ಪ, ಎನ್ಕ್ವೈರಿಲಿ ನೀನೇನೇ ಡಿಫೆಂಡ್ ಮಾಡು, ವರ್ಕರ್ಸು, ನಮ್ಮ ಮ್ಯಾನೇಜ್ಮೆಂಟ್ ವಿಟ್ನೆಸ್ಗಳಿಗೆ ಪಾರ್ಟಿ ಸವಾಲು ಮಾಡು, ನೀನು ಸಮರ್ಥಿಸ್ಕೊ, ಒಪ್ತೀನಿ. ಬಟ್ ನಿಂದ ಕಾನ್ಷಿಯಸ್ ಇದೆಯಲ್ಲ, ನ್ಯಾಚುರಲ್ ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್, ಒಬ್ಬನೇ ರಾತ್ರಿ ಮಲಗಿದ್ದಾಗಿ ಆಲೋಚನೆ ಮಾಡು, ನಿನ್ನ ಮನಸ್ಸಿನ ಒಳಹೊಕ್ಕು ನೋಡು. CRC ಅವರು ಅದನ್ನೂ ಹೇಳಿದರು, ಇಂಟ್ರಾಸ್ಪೆಕ್ಷನ್ ಅಂದರು. ನಾನು ಅದನ್ನು ಎವ್ಯಾಲ್ಯೂಯೇಷನ್ ಅಂತೀನಿ. 3rd E, ಮೌಲ್ಯಮಾಪನ. ನಮ್ಮನ್ನೇ ನಾವು ಆತ್ಮವಿಶ್ಲೇಷಣೆ ಮಾಡ್ಕೊಳ್ಳೋ ಪ್ರಯತ್ನ. ನಾವು ಬೇರೆಯವ್ರನ್ನ ಮೆಚ್ಚಿಸ್ಬೋದು ಸ್ನೇಹಿತರೆ. ಗಂಡ ಹೆಂಡತಿ ನಡುವೆ ಜಗಳ ಆದಾಗ ಐ ಆಮ್ ರೈಟ್ ಅಂತ ನಾನು ವಾದ ಮಾಡ್ಬೋದು. ಬಟ್ ಒಬ್ಬನೇ ವಿಶ್ಲೇಷಣೆ ಮಾಡುವಾಗ, ಅನ್ನೆಸರ್ಲಿ ನಾನು ದುಡುಕ್ಬಿಟ್ನಲ್ಲಪ್ಪ, ಕೋಪ ಮಾಡ್ಕೊಂಬಿಟ್ಟೆ, ಬೈದ್ಬಿಟ್ಟೆ, ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಇವನಿಗೆ
ಕೆಟ್ಟನಾಗಿ ಬೈದು ಬಂದೆ, ಏನಪ್ಪ ಹಿಂಗಾಗೋಯ್ತು ಅಂತ. ದೆನ್ ವಿ ಸ್ಟಾರ್ಟ್ ರೆಗ್ಯುಲೇಟಿಂಗ್ ಅವರ್ ಬಿಹೇವಿಯರ್. ನಮ್ಮ ಒಂದು ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಇನ್ಫ್ಯಾಕ್ಟ್ ನಾನು ಬೇಂದ್ರೆಯವರ ಪಟ್ಟ ಶಿಷ್ಯ, ನನ್ನ ಫ್ರೆಂಡ್ ಗೋಪಾಲು ಅಷ್ಟೇ. ಅವ್ರು ಯಾವುದೇ ಭಾಷಣಕ್ಕೆ ಬರಲಿ ಒಂದು ಮಾತು ಹೇಳೋರು. ಅಫ್ಕೋರ್ಸ್ ಅವ್ರು ದಾವಣಗೆರೆಗೆ ಫ್ರೀಕ್ವೆಂಟಾಗಿ ಬರೋರು ನಾವು ಓದ್ತಾ ಇದ್ದಾಗ. ಮನುಷ್ಯ ಹಕ್ಕಿ ಹಂಗೆ ಹಾರೋದು ಕಲ್ತ, ಮೀನು ಹಂಗೆ ಈಜೋದು ಕಲ್ತ, ಆದರೆ ಮನುಷ್ಯ ಆಗಲಿಲ್ಲ ನೋಡ್ರಪ್ಪ ಅನ್ನೋರು ಅವರು. ಸೊ ಪ್ರಾಬ್ಲಿ ನಾವೆಲ್ಲರೂ ಆ ಮನುಷ್ಯನಾಗುವ ಒಂದು ಸ್ವರೂಪವನ್ನು ಪಡೆದುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೀವಿ. ಆವಾಗ ನಮ್ಮ ಸಂಬಂಧಗಳನ್ನು ಎಷ್ಟು ಬೇಕಾದರೂ ನಾವು ಪೋಷಿಸ್ಬೋದು. ರಿಲೇಷನ್ಶಿಪ್ಸ್ ಹ್ಯಾವ್ ಟು ಬಿ ನರ್ಚರ್ಡ್ ಆ್ಯಂಡ್ ಡೆವಲಪ್ಡ್ ಅಂತ. ಆ ದೃಷ್ಟಿಯಿಂದ ಇದೊಂದು ನನ್ನ ಕೆಲವೊಂದು ಸಣ್ಣ ಸಲಹೆಗಳು. ಸುಮಾರು ಜನ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೋದು HR ಆ ದೃಷ್ಟಿಯಿಂದ ಇದನ್ನು ಶೇರ್ ಮಾಡೋಕ್ಕೆ ನನಗೆ 2 ನಿಮಿಷ ಅವಕಾಶ ಕೊಟ್ಟ ನಿರಾತಂಕ ಟೀಮ್ಗೆ ಮತ್ತು ನನಗಿಲ್ಲಿ ಸನ್ಮಾನಿಸಿ ನನ್ನನ್ನು ಹೊಗಳಿ ಹೊನ್ನ ಶೂಲಕ್ಕೇರಿಸಿದ್ದಕ್ಕೆ ಒಂದು ಅನಂತ ನಮಸ್ಕಾರಗಳು. ಧನ್ಯವಾದಗಳು SN ಗೋಪಿನಾಥ್ ಸರ್. ಖಂಡಿತ ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳಿದ್ರು. ಹಾಗೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಅಲ್ಲ. ನಾವು ಪುಸ್ತಕಗಳ ಜೊತೆ ಸ್ನೇಹ ಮಾಡಿದಾಗ ಖಂಡಿತ ಅಸಾಧ್ಯವಾದದನ್ನು ಸಾಧಿಸ್ಬೋದು ಅಂತ ಪ್ರೇರಣೆ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಹಾಗೆ ಇಷ್ಟು ಕಾಲ ನಮ್ಮೊಟ್ಟಿಗೆ ಇದ್ದು ಮುಖ್ಯ ಅತಿಥಿಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ CRC ಚಂದ್ರಶೇಖರ್ ಸರ್ ಹೇಳಿದ್ರು, ಮಾರುಕಟ್ಟೆಯಲ್ಲಿ ಸಿಗುತ್ತಲ್ಲ ಇಮ್ಯುನಿಟಿ ಬೂಸ್ಟರ್, ಅದಲ್ಲ, ನಮ್ಮ ಮನಸ್ಸೇ ನಮಗೆ ನಿಜವಾದ ಇಮ್ಯುನಿಟಿ ಬೂಸ್ಟರ್ ಅಂತ. ಆ್ಯಂಡ್ ಅಮೃತ ಬೇರೆ ಯಾವುದೂ ಅಲ್ಲ, ಪ್ರೀತಿ ಅಂತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ಆರೋಗ್ಯದ ಬಗ್ಗೆ. ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರು ಕೂಡ ಸೊಗಸಾಗಿ ಹಾಡಿನ ಮೂಲಕ ಮಾತು ಶುರು ಮಾಡಿದ್ರು. ಮಾತೃದೇವೋಭವ ಮೂಲವನ್ನು ಯಾವತ್ತು ನೀವು ಮರಿಬೇಡಿ ಅಂತ ಹೇಳಿ ನಮ್ಮ ದೇಹದ ಬಗ್ಗೆ, ನಮಗೆ ಗೊತ್ತಿಲ್ಲದಿರೋ ನಮ್ಮ ದೇಹದ ಬಗ್ಗೆ, ಅದರ ಅಂಗಾಂಗದ ಬಗ್ಗೆ, ಅದರ ಮಹತ್ವವನ್ನು ಸಾರಿ ಹೇಳಿದ್ರು. ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ನಾವು ಯಾವ ರೀತಿ ನಾವು ಸಿಚುಯೇಷನ್ನ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಸರ್ ಕೂಡ ಹೇಳಿದ್ರು, ಕೊರೋನಾ ಟೈಮಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಉಂಟಾಯಿತು, ಆ ಸಮಸ್ಯೆಗಳಾಗಿ ಉಳಿಬಾರ್ದು, ಆ ಸಮಸ್ಯೆಗಳನ್ನು ಫೇಸ್ ಮಾಡೋದು ಹೇಗೆ ಅಂತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಎಲ್ಲ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ. ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶ್ರೀಯುತ ಪ್ರಭು ಅವರು, ಪ್ರಧಾನ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲ ಸ್ಟ್ರೈಟ್ಸ್ ಫಾರ್ಮಾ ಸೈನ್ಸ್ ಲಿಮಿಟೆಡ್, ದಯವಿಟ್ಟು ವೇದಿಕೆ ಮೇಲೆ ಬಂದು ಅಭಿನಂದನೆ ಕಾರ್ಯಕ್ರಮನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಮ್ಮೇಳನಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅದರ ಸ್ವಾಗತವನ್ನು ಕೋರಬಯಸ್ತೇನೆ. ಈ ಒಂದು ಸಮ್ಮೇಳನ ಕನ್ನಡದಲ್ಲಿ ನಡೆತಿರೋದು ಭಾಳ ಹೆಮ್ಮೆಯ ವಿಷಯ ಹಾಗೂ ನಮ್ಮೆಲ್ಲರಿಗೂ ಒಂದು ಭಿನ್ನವಾದಂಥ ಒಂದು ಅನುಭವವನ್ನು ಕೊಡುವಂಥದ್ದಾಗಿದೆ. ಈ ಒಂದು ಉದ್ಘಾಟನಾ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಸ್ವಯಂ ಅರಿವು, ಸಂಬಂಧಗಳು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎನ್ನುವ ಬಹಳ ಮುಖ್ಯವಾದ ಅಂಶಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಶ್ರೀನಿವಾಸ್ ಸರ್ಕಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಶ್ರೀಯುತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಲು KEಯ ಶ್ರೀಯುತ ಸೀತಾರಾಮ್ ಭಟ್ರವ್ರನ್ನ ಕೇಳ್ಕೊಳ್ತೀನಿ. ಸೀತಾರಾಮ್ ಭಟ್ರವ್ರು ದಯವಿಟ್ಟು ಬನ್ನಿ. ಧನ್ಯವಾದಗಳು ಸರ್. ಹಾಗೂ ಈ ಒಂದು ಸಮ್ಮೇಳನದಲ್ಲಿ ಮುಖ್ಯವಾಗಿ 2ನೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಆರೋಗ್ಯ ಮತ್ತು ಕ್ಷೇಮವರ್ಧನೆ ಬಗ್ಗೆ ಅರಿವು ಮೂಡಿಸಿದಂತಹ ಪ್ರಖ್ಯಾತ ಮನೋಶಾಸ್ತ್ರಜ್ಞರಾದ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಈ ಸಮ್ಮೇಳನದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ. ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನು ನೀಡಲು ನಿರಾತಕ ಸಂಸ್ಥೆಯ ಟ್ರಸ್ಟಿಗಳಾದಂಥ ಕುಸುಮಾರವರನ್ನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಕುಸುಮ ಅವರೇ. ಶ್ರೀಯುತ BC ಪ್ರಭಾಕರ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರಾದಂಥವರು, ಕಾನೂನು ಸಲಹೆಗಾರರು, ಈ ಸಮ್ಮೇಳನದ ಬೆನ್ನೆಲುಬು ಕೂಡ ಆಗಿದ್ದಾರೆ. ಅವರು ನಮ್ಮೆಲ್ಲರಿಗೂ ಉದ್ಯೋಗದ ಕ್ಷೇಮ ಮತ್ತು ಔದ್ಯೋಗಿಕ ಸಂಬಂಧಗಳ ಮೂಲದ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ. ಅವರಿಗೆ ಈ ಸಂಸ್ಥೆ ನಮ್ಮ ಒಂದು ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ ಬಯಸುತ್ತೇವೆ. ಶ್ರೀಯುತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೋಡಲು ಶ್ರೀಯುತ PR ಬಸವರಾಜರವರನ್ನು ಕೇಳ್ಕೊಳ್ತೇನೆ.
ಥ್ಯಾಂಕ್ ಯು ಬಸವರಾಜ್ ಅವರೇ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಶ್ರೀನಿವಾಸ್ ಸರ್, ಪ್ರಭಾಕರ್ ಸರ್, ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ. ನೀವೆಲ್ಲರೂ ನೆಕ್ಸ್ಟ್ ಏನು, ಮುಂದೆ ಏನು, ಯಾವ ವಿಚಾರಗೋಷ್ಠಿ ಆಗತ್ತೆ, ವಿಚಾರ ಮಂಥನದಲ್ಲಿ ಯಾವೆಲ್ಲ ವಿಚಾರಗಳಿರುತ್ತೆ, ನಮಗೆ ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಗತ್ತೆ ಅಂತ, ಮುಂದಿನ ವಿಚಾರಗೋಷ್ಠಿಯಲ್ಲಿ ಏನೆಲ್ಲ ಇರುತ್ತೆ, ಯಾವೆಲ್ಲ ಗಣ್ಯರು ಬಂದು ನಮ್ಮೊಟ್ಟಿಗೆ ಮಾತನಾಡ್ತಾರೆ, ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡೋಕೆ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶ್ರೀಯುತ ಪಂಚಾಕ್ಷರಯ್ಯ HK ಇವರು ಸೀನಿಯರ್ ಮ್ಯಾನೇಜರ್ HR ಆಗಿದ್ದಾರೆ ಹಿಟಾಚಿ ರೈಲ್ನಲ್ಲಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಮುಂದಿನ ವಿಚಾರಗೋಷ್ಠಿಗಾಗಿ ನಮ್ಮ ಎಲ್ಲ ಪ್ರೇಕ್ಷಕರು ಕಾದಿದ್ದಾರೆ, ಏನು ಅಂತ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ಸಮ್ಮೇಳನದ ಮೊದಲನೇ ವಿಚಾರಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಚಾರಗೋಷ್ಠಿಯ ವಿಷಯ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಏನು, ಹೇಗೆ ಮತ್ತು ಏಕೆ. ಇಂದಿಗೂ ನಮ್ಮ ಅಜ್ಜ ಅಜ್ಜಿ ಉತ್ತಮ ಆರೋಗ್ಯವನ್ನು ತಮ್ಮದಾಗಿಸಿಕೊಂಡು ನಮಗಿಂತ ಹುಮ್ಮಸ್ಸಾಗಿ ಚುರುಕಾಗಿ ಇರುವುದು ನಾವೆಲ್ಲ ನೋಡಿದ್ದೇವೆ. ದುರದೃಷ್ಟವೆಂದರೆ LKGಯ ಮಕ್ಕಳೇ ಕನ್ನಡಕ ಧರಿಸುವ ದುಸ್ಥಿತಿಗೆ ನಾವು ತಲುಪಿದ್ದೇವೆ. BP, ಶುಗರ್ ಮುಂತಾದ ಕಾಯಿಲೆಗಳು ಯಾವ ವಯಸ್ಸಿನ ಭೇದವಿಲ್ಲದೆ ನಮ್ಮನ್ನು ಸೇರುತ್ತಿವೆ. ಇದೆಲ್ಲದಕ್ಕೂ ಕಾರಣ ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಗುತ್ತಿರುವುದು. ಇಂತಹ ಸಮಯದಲ್ಲಿ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸುವುದು ಪ್ರಸ್ತುತ. ಈ ವಿಚಾರಗೋಷ್ಠಿಗೆ ವಿಷಯ ತಜ್ಞರನ್ನು ಮೊದಲಿಗೆ ಆಹ್ವಾನಿಸೋಣ. ಮೊದಲಿಗೆ ಡಾಕ್ಟರ್ ಶುಭಾ ಮಧುಸೂದನ್ ಮೇಡಮ್ ಅವರು. ಡಾಕ್ಟರ್ ಶುಭಾ ಮಧುಸೂದನ್ ರವರು ಬೆಂಗಳೂರು ದೂರದರ್ಶನದಲ್ಲಿ ಪ್ರಾದೇಶಿಕ ಸುದ್ದಿ ಸಂಪಾದಕರು, ಸುದ್ದಿ ನಿರೂಪಕರು, ಸಾಂಸ್ಥಿಕ ತರಬೇತುದಾರರು ಮತ್ತು ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮನಸ್ವಿ ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾಗಿದ್ದಾರೆ. ಮೇಡಮ್, ದಯವಿಟ್ಟು ವೇದಿಕೆಗೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎರಡನೆಯದಾಗಿ ಶ್ರೀಯುತ ಡಾಕ್ಟರ್ ಅಶೋಕ್ ಸರ್ ಅವರು. ಶ್ರೀಯುತ ಡಾಕ್ಟರ್ ಅಶೋಕ್ ರವರು ಪ್ರಸ್ತುತ ಕಾರ್ಖಾನೆಗಳ ಜಂಟಿ ನಿರ್ದೇಶಕರು, ವೈದ್ಯಕೀಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಇಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ನಿಮ್ಮನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಂತರ ಶ್ರೀಯುತ ಸಂತೋಷ್ ರಾವ್ ಕೆ. ಶ್ರೀಯುತ ಸಂತೋಷ್ ರಾವ್ ಕೆ ರವರು ಮಾನವ ಸಂಪನ್ಮೂಲ ವಿಭಾಗ, ಟೊಯೋಟೋ ಇಂಡಸ್ಟ್ರೀಸ್ ಇಂಜಿನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಉಪಾಧ್ಯಕ್ಷರಾಗಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ತಮಗೂ ಸಹ ವೇದಿಕೆಗೆ ಬರಲು ನಾನು ಆಹ್ವಾನಿಸುತ್ತಿದ್ದೇನೆ. ಶ್ರೀ ಡಾಕ್ಟರ್ ಸಾದಿಕ್ ಸಾಹೇಬ್ ಬಡಿಗೇರ. ಶ್ರೀಯುತ ಡಾಕ್ಟರ್ ಸಾದಿಕ್ ಸಾಹೇಬ್ ಬಡಿಗೇರ ರವರು ಹಿರಿಯ ಸುರಕ್ಷತೆ ಸ್ವಾಸ್ಥ್ಯ ವೃತ್ತಿನಿರತರು. ಇವರು ಪ್ರಸ್ತುತ ಗ್ಲೋಬಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ವಿಚಾರಗೋಷ್ಠಿಯ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಶೇಖರ್ ಗಣಗಲೂರು. ಈ ವಿಚಾರಗೋಷ್ಠಿಯ ಸಂಚಾಲಕರಾದ ಶ್ರೀ ಶೇಖರ್ ಗಣಗಲೂರು ರವರು ಪ್ರಸ್ತುತ BSA ಸಂಸ್ಥೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಭಾಗದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಈ ಸಮ್ಮೇಳನದ ರೂವಾರಿಗಳಲ್ಲಿಯೂ ಸಹ ಒಬ್ಬರಾಗಿದ್ದಾರೆ. ಇವರನ್ನು ಸಹ ವಿಚಾರಗೋಷ್ಠಿಯ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈಗ ಈ ವಿಚಾರಗೋಷ್ಠಿಯನ್ನು ಶ್ರೀಯುತ ಶೇಖರ್ ಅವರಿಗೆ ಹಸ್ತಾಂತರಿಸುತ್ತಿದ್ದೇನೆ. ಥ್ಯಾಂಕ್ ಯು. ಕೇಳಿಸ್ತಿದೆಯಾ ಅಂದರೆ ಕ್ಷೇಮವಾಗಿ ಬರುವಂತಹ ವಾಯ್ಸಸ್ ಇಲ್ಲ. ಕೇಳಿಸ್ತಿದೆಯಾ? ನಿಮ್ಮ ಹೊಟ್ಟೆ ಏನು ಹೇಳ್ತಿದೆ? ಕ್ಷೇಮವಾಗಿರೋಣ ಅಂತ ಇದೆಯಾ ಅಥವಾ ನೋಡೋಣ ಅಂತಿದೆಯಾ? ಸ್ವಚ್ಛವಾದ ಮತ್ತು ಆರೋಗ್ಯವಾದ ಸೂರ್ಯ ಉತ್ತಮ ಬೆಳಕು ನೀಡಬಲ್ಲ. ಸ್ವಚ್ಛವಾದ ನೀರು ಆರೋಗ್ಯಕ್ಕೆ, ಜೀವನಕ್ಕೆ ಅಮೃತ. ಸ್ವಚ್ಛವಾದ ಪ್ರೀತಿ, ಪ್ರೇಮ ನಿರ್ಮಲ ಮನಸ್ಸುಗಳಿಗೆ ಆಧಾರ. ನಾನು ಒಬ್ಬ ಚೆನ್ನಾಗಿದ್ದರೆ ಇಡೀ ಪ್ರಪಂಚ ಚೆನ್ನಾಗಿ ಇರಲು ಸಾಧ್ಯವೇ ಇಲ್ಲ. ನಾನು,
ನಾವೆಲ್ಲರೂ ಆರೋಗ್ಯವಾಗಿ ಇದ್ದರೆ ಮಾತ್ರ ಇಡೀ ಸಮಾಜ ಆರೋಗ್ಯವಾಗಿ ನಾವೆಲ್ಲ ಸಾಧನೆ ಗೆಲುವುಗಳನ್ನು ಪಡೆಯಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಮಿಕ ಕಾರ್ಖಾನೆಗೆ ಬರುತ್ತಾನೆ. ಅವನನ್ನು ಪ್ರೀತಿಯಿಂದ ಆದರದಿಂದ ಸ್ವಾಗತಿಸಿ ಅವನನ್ನು ಮಗುವಿನಂತೆ, ನಮ್ಮ ಅಣ್ಣ ತಮ್ಮ ತಂಗಿ ತಾಯಿಯಂತೆ ನೋಡಿಕೊಳ್ಳುವ ಅಪೂರ್ವವಾದ ಜವಾಬ್ದಾರಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಹೊಂದಿರುವುದು ಆ ದೇವರು ನಮಗೆ ಕೊಟ್ಟಿರುವ ಅತ್ಯಂತ ಅಮೋಘವಾದ ವರ. ಅದಕ್ಕೆ ನಿಮ್ಮೆಲ್ಲರಿಗೂ ಯಾವ ರೀತಿಯ ನಮನಗಳನ್ನು ಸಲ್ಲಿಸಬೇಕೋ ಗೊತ್ತಿಲ್ಲ. ಒಬ್ಬ ಕಾರ್ಮಿಕ ಕೇವಲ ಕಾರ್ಮಿಕನಲ್ಲ, ಅವನು ಅವನ ತಂದೆ ತಾಯಿಯ ಕನಸು, ಅವನು ಅವನ ಹೆಂಡತಿಯ ನಂಬಿಕೆ, ಅವನು ಅವನ ಮಕ್ಕಳ ಭವಿಷ್ಯ. ಒಬ್ಬ ಕಾರ್ಮಿಕ ಆರೋಗ್ಯವಾಗಿದ್ದರೆ ಅವನ ಕುಟುಂಬ ಆರೋಗ್ಯವಾಗುತ್ತದೆ. ಆ ಆರೋಗ್ಯದಿಂದ ಅವನ ಮಕ್ಕಳ ಮುಂದಿನ ಭವಿಷ್ಯ ಆರೋಗ್ಯವಾಗಿ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ರೀತಿಯಲ್ಲಿ ಉತ್ತಮ ಸಮಾಜದಿಂದ ಮಾತ್ರ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಸಮ್ಮೇಳನದ ವಿಷಯವನ್ನು ಚರ್ಚೆ ಮಾಡುತ್ತಿರಬೇಕಾದರೆ ಬಂದ ವಿಚಾರ ಉದ್ಯೋಗಿಗಳ ಕ್ಷೇಮ. ಉದ್ಯೋಗಿಗಳ ಕ್ಷೇಮ ಮತ್ತು ಮಾನವ ಸಂಪನ್ಮೂಲ ಸಂಸ್ಕೃತಿ ಏನು, ಹೇಗೆ ಮತ್ತು ಎತ್ತ. ಈ ನಿಟ್ಟಿನಲ್ಲಿ ಚರ್ಚೆ ನಡೆದಾಗ ನಮ್ಮ ಕಣ್ಮುಂದೆ ಬಂದ ಮಹನೀಯರು ನಿಮ್ಮ ಕಣ್ಮುಂದಿರುವ ಈ ಮಹನೀಯರು. ಮೊದಲ ಪ್ರಶ್ನೆ ಶ್ರೀಯುತ ಶುಭಾ ಮೇಡಮ್ ಅವರಿಗೆ. ಮೇಡಮ್, ನೀವು ಸುಮಾರು ವರ್ಷಗಳಿಂದ ಕಾರ್ಖಾನೆಗಳಲ್ಲಿ ವೆಲ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಾ ಬರ್ತಿದ್ದೀರಿ. ನಿಮ್ಮ ಪ್ರಕಾರ ನಿಜವಾಗಿ ಉದ್ಯೋಗಿಗಳ ಕ್ಷೇಮ ಎಂದರೇನು ಮೇಡಮ್? ಉದ್ಯೋಗಿಗಳ ಕ್ಷೇಮ ಅಂದಾಗ ಮೊದಲಿಗೆ ಅವರಿಗೆ ಬೇಕಾಗಿರೋದು ಹಣಕಾಸು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಕೊರತೆಯಿಂದಾಗಿರ್ಬೋದು ಅಥವಾ ಅವರಿಗೆ ಒಂದು ಪ್ರಮೋಷನ್ ಸಿಕ್ಕಿಲ್ಲ ಅಂತ ಆಗಿರ್ಬೋದು. ಸೊ ಇವೆರಡು ಮುಖ್ಯವಾಗಿ ಅವರನ್ನು ಕಾಡುವಂಥ ಸಮಸ್ಯೆಗಳು. ಪ್ಲಸ್ ನಮಗೆ ಹೈಸ್ಕೂಲ್ನಲ್ಲಿ ಇರುವಾಗಲೇ ನಾನು ಅದನ್ನು 6P ಅಂತ ಕರಿತೀನಿ: ಪರ್ಸನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಪ್ಯಾಷನ್, ಪ್ರಾಫಿಟಬಿಲಿಟಿ, ಪ್ರೊಡಕ್ಟಿವಿಟಿ ಆ್ಯಂಡ್ ಬೀಯಿಂಗ್ ಪ್ರೋಗ್ರೆಸಿವ್ ಇನ್ ಲೈಫ್. ಈ 6 ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹದಿಹರೆಯಕ್ಕೆ ಬಂದ ಅನೇಕ ಮಕ್ಕಳು ಈ ಒಂದು ನಾನು ಫೋಟೋಗ್ರಫಿಯನ್ನ ಹಿಡ್ಕೊಳ್ಬೇಕು, ಆದರೆ ನಮ್ಮ ತಂದೆ ಸಾವಿಗೆ ಉಂಟಾಗಿರೋದ್ರಿಂದ ನಾನು ಆ ಕೆಲಸ ತೊಗೊಳ್ತಾ ಇದ್ದೀನಿ. ಇಲ್ಲಿ ವಿಧಾನಸೌಧದಲ್ಲಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಅವರು ಓದನ್ನು ಬಿಟ್ಬಿಟ್ಟು ಕೆಲಸ ತೊಗೊಂಡಿರ್ತಾರೆ. ಆದರೆ ವೃತ್ತಿಯಲ್ಲಿ ಅನೇಕ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಮನೆಯ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವ್ರ ಮೇಲೆ ಬಂದಿರುವಾಗ ಅವರಿಗೆ ಮುಖ್ಯವಾಗಿ ನನಗೆ ನಾನು ಏನು ಮಾಡಿಕೊಂಡೆ ಅನ್ನೋ ಕೊರಗು ಕಾಡುತ್ತೆ. ಪ್ಯಾಷನ್ ಅಂದರೆ ಇವಾಗ ನಾನು ಫೋಟೋಗ್ರಫಿ ತೆಗಿಬೇಕು, ಸೂರ್ಯೋದಯ ಆಗೋವರೆಗೂ ನಾನು ವೆಯ್ಟ್ ಮಾಡಲೇಬೇಕು, ಅಲ್ಲಿ ಪ್ರಾಫಿಟ್ ಇಲ್ಲದೇ ಇರ್ಬೋದು. ನಮಗೆ ಕೆಲಸಕ್ಕೆ ನಾವು ಯಾಕೆ ಹೋಗ್ತೀವಿ, ಆ ಕೆಲಸದಲ್ಲಿ ನಮಗೆ ಎಷ್ಟು ಸಂಬಳ ಬರಬಹುದು, ನನಗೆ ಜೀವನದಲ್ಲಿ ಇನ್ನೂ ಹಣ ಗಳಿಸ್ಬೇಕು ಅಂದರೆ ನಾನು ಏನು ಮಾಡಬೇಕು, ಈ ರೀತಿಯಾದ ಗೊಂದಲಗಳೆಲ್ಲ ಇರುತ್ತೆ. ಅದನ್ನು ನಾವು ನಮ್ಮ ಸಂಸ್ಥೆಯಲ್ಲೇ ನನಗೆ ಹಣ ಜಾಸ್ತಿ ಬರಲಿ ಅಂತ ನಾವು ಕಾಯ್ತಾ ಕೂತಿರ್ತೀವಿ. ಆದರೆ ಅದನ್ನು ಬಿಟ್ಟು ನಾನು ಇನ್ನೇನು ಮಾಡಬಹುದು, ಇಲ್ಲೇ 10ರಿಂದ 4 ಗಂಟೆ 5 ಗಂಟೆ ತನಕ ಆಗೋಗುತ್ತೆ. ಹೀಗಾಗಿ ಅವರಿಗೆ ಪರ್ಸನಲ್ ಲೈಫ್ ಇರಲ್ಲ, ಅಥವಾ ಹಣಕಾಸು ಒಂದು ಇದಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ 80% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಸಫರ್ಸ್ ಫ್ರಮ್ ಆಂಗ್ಸೈಟಿ. ಈ ಉದ್ವಿಗ್ನತೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಏನು ಕೆಲಸ ಮಾಡೋಕ್ಕೆ ಹೋದರೂ ನಮ್ಮನ್ನು ಹಿಂದಿಂದಕ್ಕೆ ಪ್ರೇತ ಭೂತದ ಥರ ಕಾಡ್ತಾ ಇರುತ್ತೆ. ಮಾನವನ ಆ ಒಂದು ಉತ್ಪಾದಕತೆ ಏನು ಹೇಳ್ತೀರಾ, ಅದು ಕಡಿಮೆ ಆಗೋದೇ ಉದ್ವಿಗ್ನತೆಯಿಂದ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಅಶೋಕ್ ಸರ್, ಸುಮಾರು ವರ್ಷಗಳಿಂದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಿ. ನೀವು ನೋಡಿದಂತೆ ಕಾರ್ಖಾನೆಗಳಲ್ಲಿ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಬೇಕು ಅನ್ನುವುದಾದರೆ ಯಾವ ರೀತಿಯ ಶಾಸನಬದ್ಧ ಬಾಧ್ಯತೆಗಳು ಒಂದು ಕಾರ್ಮಿಕ ಅಥವಾ ಮತ್ತು ಸಂಸ್ಥೆಯ ಮೇಲೆ ಇವೆ ಸರ್? ಎಲ್ರಿಗೂ ನಮಸ್ಕಾರ. ನಮ್ಮ ಶೇಖರ್ ಅವ್ರು ಹೇಳ್ದಂಗೆ ನಾನು ತುಂಬ ವರ್ಷದಿಂದ ಇಲ್ಲ, ನಾನು 8 ವರ್ಷದಿಂದ ಇದ್ದೀನಿ. ನಾನು ಕ್ರಿಪ್ಪಿ ಇಲಾಖೆ ಮೇಲೆ ಬರಲಿಕ್ಕೆ ನನಗೆ 5 ವರ್ಷ ಆಯಿತು. ಆದರೆ ಅವ್ರು ಕೇಳಿರೋ ಥರ ನಮ್ಮ ದೇಶದಲ್ಲಿ
ಈ ಕಾನೂನು ಏನಿದೆಯೋ ಅದಕ್ಕೆಲ್ಲದೂ ನಮ್ಮ ಫ್ಯಾಕ್ಟ್ರಿ ಆ್ಯಕ್ಟ್ 1948 ಇಂಡಿಯನ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಮತ್ತು 1969 ಕರ್ನಾಟಕ ಫ್ಯಾಕ್ಟ್ರಿ ರೂಲ್ಸಲ್ಲೆಲ್ಲ ಬದ್ಧತೆಗಳನ್ನು ಹೇಳಿದ್ದಾರೆ. ಎಷ್ಟು ಜನ ಯಾವ ರೀತಿ ಫಾಲೋ ಮಾಡ್ತಾರೆ ಅನ್ನೋದು ಅದು ಅವರವರ, ನೀವು ಹೇಳ್ದಂಗೆ ಎಲ್ಲರ ಕ್ಷೇಮ ನೋಡಿಕೊಂಡ್ರೇ ಅದು ಸಾಧ್ಯ ಆಗೋದು. ನಾನು ನೋಡಿರೋ ಥರ ಸುಮಾರು ಕಾರ್ಖಾನೆಗಳಲ್ಲಿ ಇದೆ. ಕೆಲವುಗಳಲ್ಲಿ ಮಾತ್ರ ಅದನ್ನು ಹೆಸರಿಸೋಕ್ಕೆ ಇಷ್ಟಪಡೋದು ಬೇಡ, ಬಟ್ ಎಲ್ಲರೂ ಎಲ್ಲದನ್ನು ಫಾಲೋ ಮಾಡೋಲ್ಲ. ಅದು ಮೇಡಮ್ ಹೇಳ್ದಂಗೆ ಎಲ್ಲ ಆರ್ಥಿಕವಾಗಿ ಅದು ಕಷ್ಟ ಇರ್ತದೆ ಎಲ್ರಿಗೂ. ಸೊ ಏನು ಮಾಡ್ಬೋದು ಅಂದರೆ, ಈ ನಮ್ಮ ಗೋಲ್ಡ್ ಸ್ಟ್ಯಾಂಡರ್ಡ್ ಏನಿದೆ ಫ್ಯಾಕ್ಟ್ರಿ ರೂಲ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ನ ಫಾಲೋ ಮಾಡಿಕೊಂಡು, ನಾನು ಕೇಳೋದು 4ನ್ನ ಫಾಲೋ ಮಾಡಿದ್ರೆ ಸಾಕು. ಅವರ ಸುರಕ್ಷತೆ ನೋಡ್ಕೋಬೇಕು, ಅವರ ಆರೋಗ್ಯ ನೋಡ್ಕೋಬೇಕು. ಆರೋಗ್ಯ ಈಸ್ ನಾಟ್ ಓನ್ಲಿ ಫಿಸಿಕಲ್, ಅಂದರೆ ಮೆಂಟಲ್, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಆರ್ಥಿಕ ಆರೋಗ್ಯನೂ ಒಂದು ಸೇರುತ್ತೆ. ಅದರಿಂದ ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಟ್ಟು ಎಲ್ಲ ಮಾಡಿದ್ರೆ ದೇ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ವರ್ಕರ್ಸ್ನ ಚೆನ್ನಾಗಿಟ್ಕೊಂಡ್ರೇ ಫ್ಯಾಕ್ಟ್ರಿಗಳು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ. ಸೊ ನೀವು ಆ ದೃಷ್ಟಿಲೆಲ್ಲ ನೋಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಮತ್ತು ನೀವುಗಳೇ ಎಲ್ಲ ಮಾಡಲಿಕ್ಕಾಗಲ್ಲ. ನಮ್ಮ ಸರ್ಕಾರದಿಂದ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅವರು ಹೆಚ್ ಆರ್ಗಳು ದೇ ಆರ್ ದ ಮೇನ್ ಪೀಪಲ್. ಅವರು ಒಂದು ಕಾರ್ಖಾನೆನ ಉತ್ತಂಗಕ್ಕೂ ಕರ್ಕೊಂಡು ಹೋಗ್ಬೋದು, ಪಾತಾಳಕ್ಕೂ ಸೇರಿಸ್ಬೋದು, ಎಲ್ಲ ಅವ್ರ ಕೈಯಲ್ಲಿ ಇರ್ತದೆ. ಸೊ ನೀವೆಲ್ಲ ಸೇರಿದ್ರೆ ನಾವು ಕಾರ್ಮಿಕರನ್ನ ಚೆನ್ನಾಗಿ ನೋಡ್ಕೋಬೋದು ಅನ್ನೋದು ನನ್ನ ಭಾವನೆ. ನೀವು ಹೇಳಿ ಸ್ಟೇಟ್ಮೆಂಟ್ ನಮ್ಮ ಬಾಸ್ ಇದು ಕೇಳಿಸ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸದ್ಯ ನಮ್ಮ ಬಾಸ್ ಬಂದಿಲ್ಲ ಇಲ್ಲಿ. ಸಂತೋಷ್ ಸರ್, ಸುಮಾರು ವರ್ಷಗಳಿಂದ ಟೊಯೋಟಾದಲ್ಲಿ ಕೆಲಸ ಮಾಡ್ತಿದ್ದೀರಿ. ಟೊಯೋಟಾದಲ್ಲಿ ಯಾವ ರೀತಿಯ ಉದ್ಯೋಗಿ ಕ್ಷೇಮ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿವೆ ಸರ್? ಎಲ್ರಿಗೂ ನಮಸ್ಕಾರ. ಮಾತು ಆರಂಭ ಮಾಡೋ ಮೊದಲು 2 ವಿಷಯಗಳನ್ನ ಹೇಳಬೇಕಾಗುತ್ತೆ. ಒಂದು, ನಮ್ಮ ಈ ಸಂಘಟಕರಿಗೆ ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಿರೋರಿಗೆ ಭಾಳ ಧನ್ಯವಾದಗಳು ಅಥವಾ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ನಮ್ಮ ಒಂದು ನಾಡು ನುಡಿ ಸಂಸ್ಕೃತಿ ಇರ್ಬೋದು, ಅದರ ಉಳಿವಿಗೆ ಅಥವಾ ನಮ್ಮ ಒಂದು ಈ ವೃತ್ತಿಯಲ್ಲಿ ಈ ಕನ್ನಡ ಭಾಷೆ ಉಳಿವಿಗೆ ಇಂಥ ಕಾರ್ಯಕ್ರಮಗಳು ಭಾಳ ಅವಶ್ಯಕ ಅಂತ ನಾನು ವೈಯಕ್ತಿಕವಾಗಿ ಫೀಲ್ ಮಾಡ್ತೇನೆ. ಇನ್ನೊಂದು, ಇಲ್ಲಿ ಮಾತಾಡೋಂಥ ಸ್ವಲ್ಪ ಮುಜುಗರದ 2 ವಿಷಯಕ್ಕೆ ಮುಜುಗರ ಆಗುತ್ತೆ. ಒಂದು, ಯಾಕಂತ ಹೇಳಿದ್ರೆ ನನಗೆ ವೃತ್ತಿ ಬಗ್ಗೆ ಹೇಳಿಕೊಟ್ಟಂಥ ಎಲ್ಲ ಗುರುಗಳು ಹಿರಿಯರು ವೇದಿಕೆ ಕೆಳಗಿದ್ದಾರೆ, ನಾನು ವೇದಿಕೆ ಮೇಲಿದ್ದೇನೆ. ಇನ್ನೊಂದು, ನಾನು ಹೇಳೋಂಥ ಏನು ವಿಷಯಗಳಿದೆ ಇದು ಬಹಳ ಸಾಮಾನ್ಯ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಬಂದಿರೋರೆಲ್ಲ ಇಂಡಸ್ಟ್ರಿಯಿಂದ ಬಂದಿರೋರು, ಸೊ ವಿಶೇಷ ಇಲ್ಲದೇ ಇರ್ಬೋದು. ಆದರೂ ನಾವೇನು ಮಾಡ್ತಾಯಿದ್ದೀವಿ ಇದರ ಬಗ್ಗೆ 1-2 ವಿಷಯಗಳನ್ನ ಹಂಚ್ಕೊಳ್ತೀನಿ. ಟೊಯೋಟಾದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಗೆ ನಮ್ಮೊಂದು ಫಿಲಾಸಫಿ, ಕಾರ್ಪೊರೇಟ್ ಫಿಲಾಸಫಿ ಇದೆ, ಅದು ಪರಸ್ಪರ ನಂಬಿಕೆ ಮತ್ತು ಪರಸ್ಪರ ಜವಾಬ್ದಾರಿ, ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ, ಇದರ ಬೇಸಿಸ್ ಮೇಲೆ ಆ್ಯಕ್ಟಿವಿಟಿ ನಡೆಯುತ್ತೆ. ಇನ್ನೊಂದು, ಈ ಒಂದು ವೆಲ್ನೆಸ್ ಬಂದಾಗ ಇದು ಒಂದು ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ವೆಲ್ಫೇರ್ ಆಗುತ್ತೆ. ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬಂದಿರೋದ್ರಿಂದ ವೆಲ್ಫೇರ್ ಫೋಕಸ್ ಆಗುತ್ತೆ, ಇದು ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ವೆಲ್ಫೇರ್ ಆಗುತ್ತೆ. ಇಲ್ಲಿ ಚಟುವಟಿಕೆಗಳು ನಡೆಯುವಾಗ 2 ಅಪ್ರೋಚ್ ಇದೆ. ಒಂದು ಪ್ರೊಯಾಕ್ಟಿವ್ ಆಗಿ, ಇನ್ನೊಂದು ಕ್ಯೂರೇಟಿವ್ ಆಗಿ ಮಾಡ್ತೀವಿ. ಪ್ರೊಯಾಕ್ಟಿವ್ ಆಗಿ ನೋಡಿದ್ರೆ, ಬೆಳಿಗ್ಗೆ ಡಾಕ್ಟರ್ ಹೇಳಿದ್ರು, ಯಾವುದೇ ಹೆಲ್ತ್ಗೆ ಒಂದು ಮುಖ್ಯವಂತಂದ್ರು ಶಿಸ್ತು. ಹೆಲ್ತಲ್ಲೂ ಅಥವಾ ಆರೋಗ್ಯದಲ್ಲಿ ಮಾಡಿದಾಗ ಶಿಸ್ತು ಬೇಕಾಗುತ್ತೆ, ತಿನ್ನುವುದರಲ್ಲಿ ಶಿಸ್ತು ಬೇಕಾಗುತ್ತೆ. ಬಟ್ ಈ ಶಿಸ್ತು ಅಂತ ಹೇಳುವಂಥದ್ದು ಸುಲಭದಲ್ಲಿ ಬರೋಲ್ಲ, ಅಥವಾ ಅದು ಕಂಟಿನ್ಯೂಸ್ ಆಗಿ ನಾವು ಅದಕ್ಕೆ ಪ್ರಯತ್ನ ಹಾಕಿದಾಗ ಮಾತ್ರ ಬರುತ್ತೆ. ಅದರಿಂದ ಈ ತರಬೇತಿ ಮತ್ತು ಶಿಕ್ಷಣ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಪ್ರತಿ ತಿಂಗಳು ಈ ಹೆಲ್ತ್ ಎಜುಕೇಷನ್ ಕಂಪಲ್ಸರಿ ಮಾಡ್ತೀವಿ. ಮತ್ತು ಈ ನಾವೇನು ಟ್ರೈನಿಂಗ್ ಕ್ಯಾಲೆಂಡರ್ ಮಾಡ್ತೀವಿ, ಆ ಟ್ರೈನಿಂಗ್ ಕ್ಯಾಲೆಂಡರಲ್ಲಿ ಹೆಲ್ತ್ ಎಜುಕೇಷನ್ನ ಇಂಟರ್ನಲ್ ಪಾರ್ಟ್ ಆಗಿ ನಾವು ಆ್ಯಡ್ ಮಾಡಿದ್ವಿ. ಅದರಿಂದ ಅಟ್ಲೀಸ್ಟ್ ನಮಗೆ ಏನು ಸೆಕ್ಯೂರ್ ಮಾಡಬೇಕು, ಟೈಮ್ ಸೆಕ್ಯೂರ್ ಮಾಡಬೇಕು ಎಂಪ್ಲಾಯೀಸ್ಗಳು. ಗೊತ್ತು, ಮ್ಯಾನುಫ್ಯಾಕ್ಚರಿಂಗಲ್ಲಿ ಟೈಮ್ ಸಿಗೋದು ಭಾಳ ಕಷ್ಟ. ಸೊ ಅಲ್ಲಿ ಅದು ಪ್ಲ್ಯಾನಿಂಗ್ ಆಗುತ್ತೆ. ಮತ್ತು ಕ್ಯಾಂಟೀನಲ್ಲಿ ನಮ್ಮದು ಏನು ಟಿ ವಿಗಳಿದೆ ಅದರಲ್ಲಿ ಪ್ರತಿ ತಿಂಗಳು ನಮ್ಮ ಡಾಕ್ಟ್ರು ವರ್ಚುವಲ್ ಮೆಸೇಜ್ ಕೊಡ್ತಾರೆ, ಸೀಸನ್ ಬೇಸ್ ಇರ್ಬೋದು, ಅಥವಾ ಆ ವಿಡಿಯೋ ಮೂಲಕ ಏನು ನಾವು ಹಂಚ್ಕೊಳ್ತೀವಿ. ಇದು ಒಂದು ಅವೇರ್ನೆಸ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಇನ್ನೊಂದು, ನಮ್ಮ ಈ ವರ್ಕ್ ಕಲ್ಚರ್ ಏನಿದೆ ಅಥವಾ ಕೆಲಸದ ಸಂಸ್ಕೃತಿ ಅಂತ ಏನಿದೆ, ಅದರಲ್ಲೇ ಈ ವೆಲ್ನೆಸ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮಿಷನ್ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೊದಲೇ ಎರ್ಗೋ ಸ್ಟಡಿಗೆಲ್ಲ ಅಲ್ಲಿ ಆಗುತ್ತೆ. ಸೊ ಪ್ರೊಯಾಕ್ಟಿವ್ ಆಗಿ ಅದು ಅಲ್ಲಿ ಇದಾಗುತ್ತೆ. ಇನ್ನೊಂದು ಸ್ವಲ್ಪ, ಇದು ಮೇ ಬಿ ಇಟ್ಸ್ ಯುನಿಕ್ ಟು ಟೊಯೋಟಾ, ಅಂದರೆ ಈ ಎಕ್ಸಸೈಸ್, ಮಾರ್ನಿಂಗ್ ಎಕ್ಸಸೈಸ್. ಮನುಷ್ಯನ ಒಂದು ದೇಹವನ್ನು ಕೆಲಸ ಮಾಡೋದಕ್ಕೆ ತಯಾರು ಮಾಡೋದಕ್ಕೆ ವಾರ್ಮ್ ಅಪ್ ಎಕ್ಸಸೈಸ್ ಇಸ್ ಅ ಮಸ್ಟ್ ನಮ್ಮಲ್ಲಿ. ಸೊ ಕಂಪ್ನಿಯ MD ಇಂದ ಹಿಡಿದು ಕಾಂಟ್ರಾಕ್ಟ್ ಡ್ರೈವರ್ ತನಕನೂ ಈ ಒಂದು ಆ್ಯಕ್ಟಿವಿಟಿ ನಡೆಯುತ್ತೆ. ಸೊ ಇದೊಂದು ನಮ್ಮ ಕಲ್ಚರು. ಇನ್ನೊಂದು ಏನು ನಾವು ಪ್ರಮೋಟ್ ಮಾಡ್ತೀವಿ ಅಂದರೆ, ಹೆಲ್ತ್ ಅಂತ ಏನಿದೆ ಅದನ್ನು ಸೂಪರ್ವೈಸರ್ಗಳು ಅವರು ಓನ್ ಮಾಡಬೇಕು ಅದನ್ನು. ಇದು ನಾಟ್ HR ಜಾಬ್ ಓನ್ಲಿ. ಸೊ ನಮ್ಮಲ್ಲಿ ಏನಾಗುತ್ತೆ, ಕೆಲಸ ಸ್ಟಾರ್ಟ್ ಮಾಡೋ ಮೊದಲು ಪ್ರತಿ ಎಂಪ್ಲಾಯೀಸ್ಗಳಿಗೆ ಹೆಲ್ತ್ ಚೆಕ್ ಆಗುತ್ತೆ.
ಸ್ವಲ್ಪ ಮೈನರ್ ಡಿವಿಯೇಷನ್ ಇದ್ರೂ ಅದನ್ನು ಸೀರಿಯಸ್ ತೊಗೊಂಡು ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಅದನ್ನು ಇದು ತಗೋತೀವಿ. ಸೊ ಅದು ಹೆಲ್ತ್ ಚೆಕ್ ಅನ್ನೋದು ನಮ್ಮ ವರ್ಕ್ನ ಕಲ್ಚರ್ನೇನಿದೆ ಅದು ಇಂಟಗ್ರಲ್ ಆಗಿ ಬಂದುಬಿಡುತ್ತೆ. ಇನ್ನು ಆಫ್ಕೋರ್ಸ್ ವೆಲ್ಫೇರ್ ಬಂದಾಗ ಹೆಲ್ತ್ಗೆ ಹೇಳ್ದಂಗೆ ಪೌಷ್ಟಿಕ ಆಹಾರ ಭಾಳ ಮುಖ್ಯ. ಹೈಜಿನಿಕ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಕ್ಯಾಂಟೀನಲ್ಲಿ ಏನು ಕೊಡ್ತಾ ಇದೆ ಫುಡ್ಡು, ಅಲ್ಲಿ ಮಾಡುವಂಥದ್ದು ಹೈಜಿನ್ ಆಡಿಟ್ಗಳಿರ್ಬೋದು, ಇದೆಲ್ಲ ಬಹುಶಃ ರೆಗ್ಯುಲರಾಗಿ ಎಲ್ಲ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಬಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಕ್ಟಿವಿಟಿ ನಾನು ಇಲ್ಲಿ ಸ್ಟ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ವಾರ್ಷಿಕ ವೈದ್ಯಕೀಯ ಪರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡೂ ರೀತಿ ಮಾಡ್ಬೋದು. ಒಂದು ಡಾಕ್ಟರ್ ಸರ್ ಹೇಳ್ದಂಗೆ ಬೆಳಿಗ್ಗೆ ಜಸ್ಟ್ ಒಂದು ಲೀಗಲ್ ಕಂಪ್ಲೇನ್ಸ್ಗೆ ಮಾಡಬೇಕು, ಯಾವುದೋ ಒಂದು ಜಸ್ಟ್ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಆಡಿಯೋಮೆಟ್ರಿ ಇಷ್ಟು ಮಾಡಿ ಮುಗಿಸ್ಬೋದು. ಬಟ್ ನಮ್ಮಲ್ಲಿ ಆಗ ಮಾಡಲ್ಲ. ನಾವು ಕಾಂಪ್ರಹೆನ್ಸಿವ್ ಆಗಿ ಇನ್ಕ್ಲೂಡಿಂಗ್ ಕಾರ್ಡಿಯಾಟಿಕ್ಸ್ಟಿಕ್ ಇರ್ಬೋದು ಅಥವಾ ಲಿವರ್ ಇರ್ಬೋದು, ಕಿಡ್ನಿ ಫಂಕ್ಷನ್ ಇರ್ಬೋದು, ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಎಬ್ನಾರ್ಮಾಲಿಟೀಸ್ ನೋಡ್ತೀವಿ. ಆಮೇಲೆ ಎಂಪ್ಲಾಯಿ ವೈಸ್ ಏನು ಟ್ರೆಂಡ್ ಇದೆ ಅದನ್ನು ಮಾನಿಟರ್ ಮಾಡೋಂಥ ಕೆಲಸ ಡಾಕ್ಟರ್ ಮಾಡ್ತಾರೆ. ಜೊತೆಗೆ ಆ ವರ್ಷದ ಏನು ವಾರ್ಷಿಕ ವೈದ್ಯಕೀಯ ಪರೀಕ್ಷೆ ಮಾಡಿದ್ಮೇಲೆ ಏನು ಟ್ರೆಂಡ್ ಎಮರ್ಜ್ ಆಗುತ್ತೆ ಅದು ಬಿಸ್ನೆಸ್ ರಿಸಲ್ಟಲ್ಲಿ ಬಿಸ್ನೆಸ್ ಟಾರ್ಗೆಟಲ್ಲಿ ತೊಗೋತೀವಿ ನಾವು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದ್ಸಲ ಏನಾಗಿತ್ತು ಅಂದರೆ BMI ಹೈ ಇತ್ತು. ಅರೌಂಡ್ 37% ಆಫ್ ದ ಪೀಪಲ್ ಅಲ್ಲಿ ದೇ ಆರ್ ಫಾಲಿಂಗ್ ವಿದಿನ್ ದ BMI ಟಾರ್ಗೆಟ್. ಅಫ್ಕೋರ್ಸ್ ನಾವು ಏಷ್ಯನ್ ಸ್ಟ್ಯಾಂಡರ್ಡ್ಸ್ ತೊಗೋತೀವಿ, ನಾಟ್ US ಸ್ಟ್ಯಾಂಡರ್ಡ್ಸ್. ಸೊ ಆ ರೀತಿ ತೊಗೊಂಡಾಗ ನಾವು BMI ಏನೋ ಮಾಡಿ ರಿಡ್ಯೂಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಟ್ ಕೇಮ್ ಆ್ಯಸ್ ಎ ಬಿಸ್ನೆಸ್ ಟಾರ್ಗೆಟ್. ಅದಾದಮೇಲೆ ಅದಕ್ಕೆ ಫೋಕಸ್ಡ್ ಆ್ಯಕ್ಟಿವಿಟಿ ಮಾಡಿದ್ವಿ. ಈಗ ಯೋಗ ಇರ್ಬೋದು ಅಥವಾ ಯೋಗ ಟ್ರೈನರ್ಸ್ ಡೆವಲಪ್ ಮಾಡಿರೋಂಥದ್ದು. ಇನ್ಫ್ಯಾಕ್ಟ್ ವಿ ಕವರ್ಡ್ ಆಲ್ ದ ಎಂಪ್ಲಾಯ್ಸ್ ಫಾರ್ ಅವೇರ್ನೆಸ್, ಯೋಗ ಅವೇರ್ನೆಸ್, ಅದು ಸಸ್ಟೈನ್ ಮಾಡಿದ್ವಿ ಅದನ್ನು. ಸೊ ಈ ರೀತಿ ಆಮೇಲೆ ಆ ಬೇಸಿಸ್ ಮೇಲೆ ವಿ ಇಂಟ್ರೊಡ್ಯೂಸ್ ಇವನ್ ಡಯಟ್ ಫುಡ್ ಇನ್ ದ ಕ್ಯಾಂಟೀನ್. ಸೊ ಇವತ್ತಿಗೂ ನನಗೆ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ, ಅರೌಂಡ್ 50% ಆಫ್ ವರ್ಕರ್ಸ್ ದೇ ಟೇಕ್ ಡಯಟ್ ಫುಡ್ ವಿಚ್ ಈಸ್ ನಾಟ್ ಟೇಸ್ಟಿ. ನಮ್ಮ ಏನು ರೆಗ್ಯುಲರ್ ಆಗಿ ಫುಡ್ ಏನಿರುತ್ತೆ ಆಯಿಲ್ ಇರುತ್ತೆ, ಬಟ್ ನಾಲಿಗೆ ರುಚಿ ಆಗುತ್ತೆ, ದೇಹಕ್ಕೆ ಒಳ್ಳೆದಲ್ಲಿ ಮುಗುತ್ತದೆ, ಬಟ್ ದೇ ಆರ್ ಟೇಕಿಂಗ್. ಇನ್ಫ್ಯಾಕ್ಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಯೂನಿಯನ್ ಲೀಡರ್ಸ್ ದೇ ಡೆಮಾನ್ಸ್ಟ್ರೇಟೆಡ್ ಫಸ್ಟ್. ಸೊ ನ್ಯೂಟ್ರಿಷನ್ಸ್ ಕಸ್ಬಿಟ್ಟು ಅಂಥ ಒಂದು ಡಯಟ್ ಫುಡ್ಡನ್ನು ಮಾಡಿರೋಂಥ ಇದು ಈ ರೀತಿ ಆ್ಯಕ್ಟಿವಿಟಿ ಮಾಡಿದ್ದೀವಿ. ಬಟ್ ಇದರಿಂದ ಏನಾಗಿದೆ ಅಂದರೆ ನಮ್ಮ ರಿಸಲ್ಟ್ಸ್ ನೋಡಿದ್ರೆ ಓನ್ಲಿ ಲೆಸ್ ದೆನ್ 3% ಅವರು ಹೈಪರ್ ಟೆನ್ಷನ್ ಇರುವಂಥದ್ದು, ಲೆಸ್ ದೆನ್ 5% ಆಫ್ ಎಂಪ್ಲಾಯಿ ದೇ ಹ್ಯಾವ್ ಡಯಾಬಿಟಿಕ್. ಸೊ ಆ್ಯಂಡ್ ಆಲ್ಸೋ ಮೈ ಅಬ್ಸೆಂಟಿಸಮ್, ಅನ್ಪ್ಲಾನ್ಡ್ ಅಬ್ಸೆಂಟಿಸಮ್ ಲೆಸ್ ದೆನ್ 1%. ಸೊ ಎಲ್ಲ ಒಂದು ಕಡೆ ಈ ರೀತಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳೋದು ಇದು ಡೆಮಾನ್ಸ್ಟ್ರೇಟ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸಂತೋಷ್ ಸರ್. ಈಗ ಸಭಿಕರಿಗೆ ಒಂದು ಪ್ರಶ್ನೆ. ಯಾರು ಮುಂಜಾನೆ 5 ಗಂಟೆಗೆ ಎದ್ದೇಳಲ್ಲ? ಯಾರು ಮುಂಜಾನೆ 5 ಗಂಟೆಗೆ ಎದ್ದೇಳಲ್ಲ? ಸೊ ಇವರಿಗೆಲ್ಲ ಒಂದು ಎಕ್ಸಸೈಸ್ ಮಾಡಿಸೋಣ ಸರ್ ಈಗ. ಓಕೆ, ಬಹುಶಃ ಊಟದ ಸಮಯದಲ್ಲಿ ನಾವು 5 ಗಂಟೆಗೆ ಹೇಗೆ ಎದ್ದೇಳಬೇಕು ಅಂತ ಶುಭಾ ಮೇಡಮ್ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಕೆಲವು ಸಲಹೆಗಳನ್ನ. ಬಡಿಗರ್ ಸರ್, ನಿಮಗೆ ಸುಮಾರು 4 ದಶಕಗಳ ಅನುಭವ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ. ನಿಮ್ಮ ಪ್ರಕಾರ ಯಾವ ರೀತಿಯ ಉದ್ಯೋಗ ಕ್ಷೇಮ ಕಾರ್ಯಕ್ರಮಗಳು SHE ಪಾಲಿಸಿಯ ಭಾಗವಾಗಬಹುದು? ಎಲ್ಲರಿಗೆ ನಮಸ್ಕಾರ. ಸೊ ಐ ಥಿಂಕ್ ಶೇಖರ್, ಶಿ ಪಾಲಿಸಿ ಮತ್ತು ಉದ್ಯೋಗಿಗಳ ಕ್ಷೇಮ, ಸೊ ಇದು ಬಹಳ ಸಂಬಂಧ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಶಿ ಪಾಲಿಸಿ ಅಥವಾ ಎಂಪ್ಲಾಯಿ ವೆಲ್ನೆಸ್ ಅಂದರೆ ನಾವೇನು ಹೇಳ್ತೀವಿ, ಕಾರ್ಮಿಕರ ಸುರಕ್ಷತೆ, ಕಾರ್ಮಿಕರ ಆರೋಗ್ಯ, ಒಳ್ಳೆಯ ಉತ್ತಮ ವಾತಾವರಣ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ. ಸೊ ಈ ಪರ್ಟಿಕ್ಯುಲರ್ ವೆಲ್ನೆಸ್ನ ನಾವು ಅಚೀವ್ ಮಾಡಬೇಕಾಗಿರುವಂಥ ನೀತಿ ಶಿ ಪಾಲಿಸಿನಲ್ಲಿ ಬಂದಿರುತ್ತೆ. ಸೊ ಆ ಶಿ ಪಾಲಿಸಿನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಸೊ ಆ ಶಿ ಪಾಲಿಸಿನ ನಾವು ಕಾರ್ಯರೂಪಕ್ಕೆ ತೊಗೊಂಬಂದರೆ, ಅದನ್ನು ನಾವು ಬೇಸಿಕಲಿ ಅವೇರ್ನೆಸ್ ಕೊಟ್ಟರೆ ಪಾಸಿಬಲ್ ದ್ಯಾಟ್ ಉದ್ಯೋಗಿಗಳ ಯೋಗಕ್ಷೇಮ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಸೊ ನಾರ್ಮಲಿ ಸೊ ಎಂಪ್ಲಾಯೀಸ್ ಇನ್ವಾಲ್ವ್ಮೆಂಟ್ ಇನ್ ದಿಸ್ ಬೇಸಿಕಲಿ ವಾಟ್ ವಿ ಕಾಲ್ ಉದ್ಯೋಗಿಗಳಿಗೆ ಇದರಲ್ಲಿ ಭಾಗವಹಿಸಬೇಕು. ಸೊ ಅವರು ಬೇಸಿಕಲಿ ಇದನ್ನು ನಾವು ಪಾಲನೆ ಮಾಡಬೇಕಂದ್ರೆ, ಸೊ ಪಾಸಿಬಲ್ ದ್ಯಾಟ್ ಈ ಶಿ ಪಾಲಿಸಿ ಇದ್ದರೆ ಐ ಥಿಂಕ್ ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಎ ವೆರಿ ಗುಡ್ ಯೋಗಕ್ಷೇಮ ಕಾರ್ಯಕ್ರಮಗಳನ್ನು ಅಳವಡಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು ಕಾರ್ಖಾನೆಯ ಸಂಪೂರ್ಣ HR ಡಿಪಾರ್ಟ್ಮೆಂಟಿಂದನೂ ಇದು ನಮಗೆ ಅನುಕೂಲ ಆಗುತ್ತೆ. ದಟ್ ಈಸ್ ವಾಟ್ ಮೈ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಈಗ ಬಹಳ ಮುಖ್ಯವಾದ ಪ್ರಶ್ನೆ ಸರ್. ನಾನು ಹೇಳ್ತೇನೆ ಆ್ಯಸ್ ಎ ಬೀಯಿಂಗ್ ಎನ್ HR ಹೆಡ್, ನಮ್ಮ CEO ಎಲ್ಲರೂ ಹೇಳ್ತಿರ್ತಾರೆ ಎಂಪ್ಲಾಯಿ ವೆಲ್ನೆಸ್ ಪ್ರೋಗ್ರಾಮ್ಸು, ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಮಾಡಿ 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 ಅಂತ. HR ಇಸ್ ಟ್ರೀಟೆಡ್ ಆಸ್ ಎ ಕಾಸ್ಟ್ ಸೆಂಟರ್, ನಾಟ್ ಆಸ್ ಎ ಪ್ರಾಫಿಟ್ ಸೆಂಟರ್. ನಾನು ಹೇಳ್ತೇನೆ ಉದ್ಯೋಗ ಕ್ಷೇಮ ಕಾರ್ಯಕ್ರಮಗಳ ಮೇಲೆ ಹಣ ಹಾಕೋದು ವೆಚ್ಚ. ನಿಮ್ಮ ಅಭಿಪ್ರಾಯವೇನು ಸರ್ ಮೇಡಮ್? ಸರ್, ಇಲ್ಲಿ ವೆಚ್ಚ ಅಂತ ಬಂದಾಗ
ಮೊದಲು ಈ ಕ್ಷೇಮ ಅನ್ನೋದನ್ನು ನೀವು ಪಾಲಿಸಿ ಮೂಲಕ ಅಳಿತೀರ. ಇವಾಗ ಅವ್ರು ಹೇಳಿದರು, ಈಗ ಕಾನೂನು ತಜ್ಞರಿದ್ದಾರೆ, HR ಪಾಲಿಸಿ ಮಾಡೋರಿದ್ದಾರೆ. ಈಗ ಮಕ್ಕಳಿಗೆ ನಾವು 18ಕ್ಕೆ ಮದುವೆ ಮಾಡಿ 21ಕ್ಕೆ ಗಂಡಿನ ವಯಸ್ಸು ಅಂತ ಪಾಲಿಸಿ ಮಾಡಿರ್ತೀವಿ. ಆದರೆ ಅವರು 6ನೇ ಕ್ಲಾಸಿಗೆ ಲವ್ ಶುರು ಮಾಡ್ತಾರೆ. ಸೊ ಇಲ್ಲಿ ಪಾಲಿಸಿ ಒಂದು ಬೇರೆ ಆಗ್ತದೆ, ಪಾಲಿಸಿನ ಎಕ್ಸಿಕ್ಯೂಟ್ ಮಾಡೋದು ಬೇರೆ ಆಗ್ತದೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಕ್ಷೇಮಕ್ಕೆ ನಾವು ಹಣವನ್ನು ಖರ್ಚು ಮಾಡೋದು ಇನ್ವೆಸ್ಟ್ಮೆಂಟಾ ಅಥವಾ ಎಕ್ಸ್ಪೆಂಡಿಚರಾ? ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ನಿನ್ನೆ ನಾನು ರೋಟ್ರಿ ಕ್ಲಬ್ಗೆ ಹೋಗಿದ್ದೆ. ಅವರು ಏನು ಹೇಳಿದರು, ನಾವು ಈ ಥರ ಒಂದು ಕ್ಷೇಮಕ್ಕಾಗಿ ನಾವು ಕ್ಯಾತ್ ಲ್ಯಾಬ್ ಕೊಟ್ಟಿದ್ದೀವಿ, ಜೈಪುರ್ ಕಾಲ್ ಹಾಕಿದ್ದೀವಿ, ಇನ್ನೊಂದು ಮಾಡಿದ್ದೀವಿ, ಮತ್ತೊಂದು ಮಾಡಿದ್ದೀವಿ. ಇಲ್ಲಿಂದ ತೊಗೊಳ್ತೀರಾ, ಆ ಕಡೆಯಿಂದ ಕೊಡ್ತೀರಾ, CSR ಫಂಡು ಅದು ಇದು ಹೀಗೆಲ್ಲ. ಆದರೆ ಮಕ್ಕಳು ಇವಾಗ ಮೊಬೈಲ್ ಹಿಡ್ಕೊಂಡು ರೂಮ್ನಲ್ಲಿ ಸೇರಿಕೊಂಡಿದ್ದೆ. ಮಾನಸಿಕ ಸಮಸ್ಯೆ, ಅದು ವರ್ತನಾ ಸಮಸ್ಯೆ, ವ್ಯಕ್ತಿತ್ವದಲ್ಲಿ ದೋಷ ಉಂಟಾಗ್ತಾ ಇದೆ. ಅವ್ರನ್ನೆಲ್ಲ ಕರ್ಕೊಂಬಂದು 25 ಜನಕ್ಕೆ ನಾವು ಒಂದು ಬೆಳಗಿನ ಜಾವ 5 ಗಂಟೆಗೆ ಫ್ರಿಸ್ಬಿ ಆಡಿಸ್ತೀವಿ ಅನ್ನೋ ಕಾರ್ಯಕ್ರಮ, ಅದು ವೆಚ್ಚವಾಗಿ ಕಾಣುತ್ತೆ. ನಿಮಗೆ ಅದರಿಂದ ಬರೋ ಉತ್ಪಾದಕತೆ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆ ನಾಯಕನನ್ನು ನಾವು ರೂಪಿಸ್ತೀವಿ ಅಂತ ತಿಳ್ಕೊಳ್ಳಲ್ಲ. ಹಾಗಾಗಿ ಒಂದು ವ್ಯಕ್ತಿಯ ನಿರ್ಮಾಣ ಏನಿದೆ, ಅದಕ್ಕಾಗುವ ವೆಚ್ಚ ಏನಿದೆ, ಅದನ್ನು ನಾವು ವೆಚ್ಚ ಅಂತ ತಿಳ್ಕೊಂಡು ತಕ್ಷಣ ನನಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾಣಿಸ್ಬೇಕು. ಹೀಗೆ ಇದೆಲ್ಲ ಮಾಡೆಲ್ಗಳ ಮೂಲಕ ನಾವು ನೋಡ್ತಾ ಹೋದರೆ ಅದು ವೆಚ್ಚ ಆಗುತ್ತದೆ ಹೊರತು, ನಾವು ಮನಸ್ಸು, ಶರೀರ, ಬುದ್ಧಿ, ನಮ್ಮ ನಾಳೋ ಚೈತನ್ಯ ಶಕ್ತಿ 4 ಸೇರಿ ಆರೋಗ್ಯ ಆಗುತ್ತೆ. ಸುಮ್ಮನೆ ನಾವು ಕ್ಷೇಮ ಅಂದಾಗ ಶಾರೀರಿಕ ತಪಾಸಣೆ ಮಾಡಿಸ್ತೀವಿ, ಆದರೆ ಮನಸ್ಸು ಅನ್ನೋದು ಅನುಭವಗಳ ಉಗ್ರಾಣ, ಮೂಟೆಗಟ್ಟಲೆ ಅಲ್ಲಿ ಅನುಭವಗಳಿರ್ತವೆ. ಆ ಟ್ರಾಮಾ ಏನಿದೆ, ಚೈಲ್ಡ್ಹುಡ್ ಕಂಡೀಷನಿಂಗ್ ಏನಿದೆ, ಅದರಿಂದ ಅವನ ಕ್ಷೇಮಕ್ಕೆ ಅದು ಹೊಡೆತ ಬೀಳ್ತಾ ಇರುತ್ತೆ. ಹಾಗಾಗಿ ಬುದ್ಧಿ ತಕ್ಷಣ ಒಂದು ಬದಲಾವಣೆ ಬಂದಾಗ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ನಾವು ಔದ್ಯೋಗಿಕ ಒಂದು ಏನಿದೆ ಮನೋವಿಜ್ಞಾನದಲ್ಲಿ ಓದ್ತೀವಿ, ಇಂಡಸ್ಟ್ರಿಯಲ್ ಸೈಕಾಲಜಿಯಲ್ಲಿ ರೆಸಿಸ್ಟೆನ್ಸ್ ಟು ಚೇಂಜ್. ಅದನ್ನೇ ಚಾರ್ಲ್ಸ್ ಡಾರ್ವಿನ್ ಅಡ್ಯಾಪ್ಟಬಿಲಿಟಿ ಅಂತ ಕರೀತಾನೆ. ತಕ್ಷಣ ಹೊಂದಿಕೊಳ್ಳುವ ಪ್ರವೃತ್ತಿ ಕಡಿಮೆ ಆದಾಗಲೂ ನನಗೆ ಅಸುರಕ್ಷತೆ ಅನ್ನೋ ಭಾವನೆ ಬರಬಹುದು. ಹಾಗೆಯೇ ಚೈತನ್ಯ ಶಕ್ತಿಯ ಬಗ್ಗೆ ನಾವು ಯಾರೂ ಮಾತಾಡಲ್ಲ. ಚೈತನ್ಯ ಶಕ್ತಿ ಅಂದಾಗ ಯಾರೋ ಒಬ್ಬರು ಗುರೂಜಿ ನಮಗೆ ಜ್ಞಾಪಕ ಬರ್ತಾರೆ ಹೊರತು, ಇಲ್ಲಿ ಎಮೋಷನಲ್ ಎನರ್ಜಿ, ಸೆಕ್ಷುವಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ಡೆತ್ ಆ್ಯಸ್ ಎ ಎನರ್ಜಿ ಆಲ್ಸೋ ನಾವು ಅರ್ಥ ಮಾಡ್ಕೊಂಡಿರಲ್ಲ. ಯಾವಾಗ ಈ 4 ಫ್ಯಾಕ್ಟರ್ಗಳು ಮನುಷ್ಯನ ಮನಸ್ಸಿಗೆ ಜೀವನವನ್ನು ಅರ್ಥ ಮಾಡಿಸಲ್ಲ, ಆವಾಗ ಪ್ರತಿಯೊಂದು ಜಾಗದಲ್ಲೂ ಅವನಿಗೆ ನಾನು ಇಲ್ಲಿ ಸುರಕ್ಷತೆಯಿಂದ ನಾನಿಲ್ಲ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನೀವು ಇದನ್ನು ವೆಚ್ಚ, ಇದರಿಂದ ನಮಗೇನು ಪ್ರಯೋಜನ ಅಂತ ಅಂದ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ದೇರ್ ಈಸ್ ನೀಡ್ ಫಾರ್ ಅಸ್ ಟು ನೋ ದಟ್ ಮೆಂಟಲ್ ಹೆಲ್ತ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್. ಆ್ಯಂಡ್ ಏನು ಇದರಲ್ಲಿ ನೀವು ಎಕ್ಸ್ಪೆಂಡಿಚರಾ ಇನ್ವೆಸ್ಟ್ಮೆಂಟಾ ಅನ್ನೋ ಪ್ರಶ್ನೆ ಕೇಳಿಬಿಟ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ಯಾಕಂದರೆ ಅದು ಇನ್ವೆಸ್ಟ್ಮೆಂಟೇ. ಯಾಕಂದರೆ ವ್ಯಕ್ತಿಯನ್ನು ನಾವು ಕಟ್ತಾ ಹೋದರೆ, ಅವರು ನನಗೆ ಅವ್ರ ಹೆಸರು ಮರ್ತೋಗ್ತಾ ಇದೆ, ಅವರು ಬ್ರಿಟಿಷ್ ಏರ್ವೇಸ್ದು ರಿಚರ್ಡ್ ಬ್ರಾನ್ಸನ್, ಅವರು ವ್ಯಕ್ತಿಯನ್ನು ಕಟ್ತೀನಿ, ನಾನು ಸಂಸ್ಥೆಯನ್ನು ಕಟ್ಟಲ್ಲ ಅನ್ನೋ ಒಂದು ಉತ್ತಮ ಮಾತನ್ನು ಹೇಳ್ತಾರೆ. ಇವರು ಟೊಯೋಟಾಯಿಂದ ಬಂದಿದ್ದಾರೆ. ಇಫ್ ಒನ್ ಕ್ಯಾನ್ ಡೂ ಇಟ್, ಆಲ್ ಕ್ಯಾನ್ ಡೂ ಇಟ್. ನಾವು ಇಂಡಿಯನ್ಸು ಇಫ್ ಒನ್ ಕ್ಯಾನ್ ಡೂ ಇಟ್, ಲೆಟ್ ಹಿಮ್ ಡೂ ಇಟ್ ಅಂದ್ಬಿಡ್ತೀವಿ. ಸೊ ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ಒಂದು ಕಾರ್ಯಕ್ಷಮತೆಯನ್ನು, ಉತ್ಪಾದಕತೆಯನ್ನು ಒಂದೇ ರೀತಿ ಮೆಷಿನ್ ಥರ ಹೊಂದಿರಬೇಕು ಅನ್ನೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಕಾರ್ಮಿಕರ ಮೇಲೆ ಆಗಲಿ ಅಥವಾ ಬೇರೆ ಉದ್ಯೋಗಿಗಳ ಮೇಲೆ ನಾವು ಯಾವುದೇ ಕಾರ್ಯಕ್ರಮಕ್ಕಾದರೂ ಅವ್ರು ಏನು ಇವಾಗ ಎನಿ ಕಂಪನಿ ಫಾರ್ ದಟ್ ಮ್ಯಾಟರ್ ಮಂತ್ಲಿ ಮಾನಸಿಕ ತಪಾಸಣೆಯನ್ನು ಎಲ್ಲಿ ಮಾಡ್ತಾರೆ, ಯಾರು ಮಾಡ್ತಾರೆ, ಆ ವ್ಯಕ್ತಿಗೆ ನಾನು ಖಿನ್ನತೆಯಲ್ಲಿದ್ದೀನಿ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಏನೇ ಪಾಲಿಸಿಗಳನ್ನು ತಂದರೂ, ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಅದು ಶರೀರಕ್ಕೆ ಇರುತ್ತೆ ಹೊರತು ಚೈತನ್ಯ ಶಕ್ತಿಗೆ, ಬುದ್ಧಿಶಕ್ತಿಗೆ, ಅವ್ಯಕ್ತವಾದ ಮನಸ್ಸಿಗೆ ಇರೋದಿಲ್ಲ. ಅದರಿಂದ ಖರ್ಚು ಮಾಡಿ ಸರ್, ಮುಂದೊಂದು ದಿನ ಒಳ್ಳೆ ನಮಗೆ ರಿಸಲ್ಟ್ ಬಂದೇ ಬರುತ್ತೆ. ಎಕ್ಸಲೆಂಟ್ ನಮ್ಮ ಅದ್ಭುತವಾಗಿ ಹೇಳಿದ್ರಿ. ನೀವು ಹೇಳಿದ ಒಂದು ವಾಕ್ಯದ ಮೇಲೆ ಒಂದು ಕೋಟ್ ಜ್ಞಾಪಕ ಬಂತು ಮೇಡಮ್. ಡೇಲ್ ಕಾರ್ನೆಗೆ ಹೇಳ್ತಾರೆ, ಟೇಕ್ ಅವೇ ಮೈ ಪೀಪಲ್, ಲೀವ್ ದ ಫ್ಯಾಕ್ಟ್ರೀಸ್, ಗ್ರಾಸ್ ವಿಲ್ ಗ್ರೋ. ಟೇಕ್ ಅವೇ ಮೈ ಫ್ಯಾಕ್ಟ್ರೀಸ್, ಲೀವ್ ಮೈ ಪೀಪಲ್, ಐ ಬಿಲ್ಡ್ ಮೆನಿ ಫ್ಯಾಕ್ಟ್ರೀಸ್. ಯು ಆರ್ ರೈಟ್, ಪೀಪಲ್ ಆರ್ ಇನ್ವೆಸ್ಟ್ಮೆಂಟ್. ಸೇಫ್ಟಿ ಪ್ರಕಾರ ಸರ್, ಹೂಡಿಕೆನ ವೆಚ್ಚನ? ಇದು ಹೂಡಿಕೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾವು ಮನೆ ಮಾಡಬೇಕಾಯ್ತು. ಸೊ ಮನೆ ಮಾಡಿದಾಗ ಮನೆ ಮೇಲೆ ಒಂದು ಹಣ ಹಾಕ್ತೀವಿ. ಆ ಹಣ ನಾವು ವೆಚ್ಚ ಅಂತೀವ ಅಥವಾ ಹೂಡಿಕೆ ಅಂತೀವಿ? ಸರ್ ಸ್ವಲ್ಪ ಮೈಕ್. ಇವಾಗ ನಾವು ಒಂದು ಮನೆ ಮಾಡ್ಕೋಬೇಕು. ಮನೆ ಮಾಡಿದಾಗ ಅದಕ್ಕೆ ನಾವು ಹಣ ಹಾಕಬೇಕು. ಆ ಹಣ ಹಾಕಿರೋದು ಬೇಸಿಕಲಿ ನಾವು ವೆಚ್ಚ ಅಂತೀವ, ಹೂಡಿಕೆ ಅಂತೀವ? ಸೊ ಇಟ್ ಮೀನ್ಸ್ ವೆರಿ ಕ್ಲಿಯರ್ ದ್ಯಾಟ್
ಸೊ ಕಾರ್ಮಿಕರಿಗೆ ಸುರಕ್ಷತೆಗೋಸ್ಕರ ನಾವು ಏನು ಖರ್ಚು ಮಾಡ್ತೀವಿ, ಎಕ್ಸ್ಪೆನ್ಸ್ ಮಾಡ್ತೀವಿ, ಇದು ಬೇಸಿಕಲಿ ಬಹಳ ಮುಖ್ಯ ಹೂಡಿಕೆ, ಹೌದಾ ಇಲ್ವಾ? ಸೊ ದ್ಯಾಟ್ ಈಸ್ ಬೇಸಿಕಲಿ ವಾಟ್ ವಿ ಕನ್ಸಿಡರ್ ಎನಿಥಿಂಗ್ ವಿ ಆರ್ ಸ್ಪೆಂಡಿಂಗ್ ಟುವರ್ಡ್ಸ್ ದಿ ಸೇಫ್ಟಿ, ಇಟ್ ಈಸ್ ಬೇಸಿಕಲಿ ಗೋಯಿಂಗ್ ಟು ಬಿಕಮ್ ಎ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ದೇಶಕ್ಕೆ ಸೈನಿಕ, ಸೊ ಆ ಸಂಸ್ಥೆಗೆ ಕಾರ್ಮಿಕ, ಇಟ್ ಇಸ್ ನಥಿಂಗ್ ಬಟ್ ಅಸೆಟ್. ಸರ್ ಎರಡೇ ಸೆಂಟೆನ್ಸಲ್ಲಿ ಇಡೀ ಕಾರ್ಯಕ್ರಮನ ಮುಗಿಸ್ಬೋದು ಅನ್ಸುತ್ತೆ ಸರ್ ನಾವು. ಅದ್ಭುತ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ ಕಾಣುತ್ತೆ ಓಕೆ. ಊಟಕ್ಕೆ. ಸೈನಿಕ ದೇಶಕ್ಕೆ, ಕಾರ್ಮಿಕ ಸಂಸ್ಥೆಗೆ, ಅದ್ಭುತ ಅಲ್ವಾ? ಮತ್ತು ಸರ್ ಇದಕ್ಕೆ ಹೊಂದಿಕೆ ಆಗೋ ಹಾಗೆ ಹಿಲರಿ ಕ್ಲಿಂಟನ್ ಅವ್ರು ಹೇಳ್ತಾರೆ, ನಮ್ಮ ಭೂಮಿಯ ಮೇಲೆ ಅತ್ಯಂತ ಒಂದು ವೇಸ್ಟ್ ಆಗುವಂಥ ಒಂದು ಸಂಪನ್ಮೂಲ ಯಾವುದು ಅಂದರೆ ದ ಮೋಸ್ಟ್ ವೇಸ್ಟೆಡ್ ರಿಸೋರ್ಸ್ ಈಸ್ ಹ್ಯೂಮನ್ ರಿಸೋರ್ಸ್ ಅಂತ. ಸೊ ಹಾಗಾಗಿ ನಾವು ಹ್ಯೂಮನ್ ರಿಸೋರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಈಸ್ ಆಲ್ವೇಸ್ ಎನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇದು ನೀವು ROI ನೋಡಿದ್ರೆ ಸ್ವಲ್ಪ ಲೇಟಾಗಿ ಬರ್ಬೋದು, ಬಟ್ ಖಂಡಿತ ರಿಸಲ್ಟ್ ಇರುತ್ತೆ. ನಮ್ಗೆ ಈ ರೀತಿ ಇನ್ಪುಟ್ ಸಿಗುತ್ತೆ ಅಂದರೆ ನಮ್ಮ ಬಾಸಸ್ನ ಹೇಳ್ಕೊಂಬರ್ತಿದ್ವಿ ಮೇಡಮ್. ಇಲ್ಲಿ ಮೇಡಮ್ ಹೇಳಿದ್ಕೆ ಒಂದು ಕಂಟಿನ್ಯೂಯೇಷನ್, ಒಂದು ಕೋಟು ನಾವೆಲ್ಲ ಇಲ್ಲಿರೋ HR ಗಳಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು, ಶುರು ಮಾಡಿ. ಎವ್ರಿಥಿಂಗ್ ಈಸ್ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್, ಮೆಸ್ಸಿ ಇನ್ ಬಿಟ್ವೀನ್ ಆ್ಯಂಡ್ ಬ್ಯೂಟಿಫುಲ್ ಅಟ್ ದ ಎಂಡ್. ಸೊ ನೀವು ಶುರು ಮಾಡಿದ್ರೆ ಇಟ್ ವಿಲ್ ಎಂಡ್ ಅಪ್ ರಿಯಲಿ ಬ್ಯೂಟಿಫುಲ್. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು, ಹೂಡಿಕೆ ಮಾಡಿ. ಕಾರ್ಮಿಕನ ಮೇಲೆ ಕಾರ್ಮಿಕರಿದ್ದರೆ ನೀವಿದ್ರೆ ಸಮಾಜ. ಸೊ ಲೆಟ್ಸ್ ಆಲ್ ವರ್ಕ್, ಎಲ್ಲರೂ ಕಷ್ಟ ಬಿದ್ದ ಕಡೆ ಕೆಲಸ ಮಾಡೋಣ. ಎಕ್ಸಲೆಂಟ್, ಥ್ಯಾಂಕ್ ಯು ಅಶೋಕ್ ಸರ್. ನಿಮಗೆ ಇನ್ನೊಂದು ಪ್ರಶ್ನೆ. ನೀವು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಿ, ನೀವು ಹೇಳಿದ್ರಿ ತುಂಬ ಸಂಸ್ಥೆಗಳಲ್ಲಿ ಉದ್ಯೋಗಕ್ಷೇಮ ಕಾರ್ಯಕ್ರಮಗಳು ಮಾಡಲ್ಲ ಅಂತ. ಯಾಕೆ ಮಾಡಲ್ಲ ಸರ್? ಫಸ್ಟು ಜಾಗೃತಿ ಮತ್ತು ಅರಿವು, ಎಲ್ಲರಿಗೂ ತಿಳುವಳಿಕೆ ಹೇಳ್ಕೊಡೋವಂಥದ್ದು ಒಂದು ಕಾರ್ಯಕ್ರಮ ಆಗಬೇಕು. ಯಾರಿಗಾನು ನಾವು ಅದರ ಒಂದು ಇಂಪಾರ್ಟೆನ್ಸು, ಪ್ರಾಮುಖ್ಯತೆ, ಅದರಿಂದ ಸಿಗೋವಂಥ ಒಂದು ಬೆನಿಫಿಟ್ಸ್ನ ಹೇಳ್ಕೊಟ್ರೆ ಖಂಡಿತ ಎಲ್ಲರೂ ಮಾಡ್ತಾರೆ. ಸೊ ಅದರಿಂದಾಗಿ ಅರಿವು ಮೂಡಿಸೋದು ಮುಖ್ಯ, ಜಾಗೃತಿ ಮೂಡಿಸೋದು ಮುಖ್ಯ. ಆರೋಗ್ಯಕ್ಕೆ, ಸುರಕ್ಷತೆಗೆ ಯಾವಾಗಲೂ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ March 3 ಮಾಡ್ತೀವಿ, ವರ್ಲ್ಡ್ ಸೇಫ್ಟಿ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ನಾವು ವರ್ಷಕ್ಕೆ ಒಂದೇ ಸರಿ ಮಾಡೋದು, ಅದು ಸಾಲದಾಗ್ತಾ ಇದೆ ಅಂತ ಕಾಣುತ್ತೆ. ಸೊ ನೀವುಗಳನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ತಿಳುವಳಿಕೆ ಹೇಳ್ಕೊಟ್ರೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಅಚೀವ್ಡ್. ಅದು ಕಷ್ಟ ಆಗಲ್ಲ. ಅರಿವು ತಿಳುವಳಿಕೆ ಇದ್ದರೆ ಮಾಡೇ ಮಾಡ್ತಾರೆ. ಓಕೆ, ಧನ್ಯವಾದ. ಸಂತೋಷ್ ಸರ್, ನಿಮ್ಮ ಪ್ರಕಾರ ಮಾನವ ಸಂಪನ್ಮೂಲ ಅಧಿಕಾರಿಗಳು ಉದ್ಯೋಗಿಗಳ ಕ್ಷೇಮ ಉಪಕ್ರಮಗಳನ್ನ ಕಾರ್ಖಾನೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವ ರೀತಿಯ ಚಾಲೆಂಜಸ್ನ ಅವ್ರು ಫೇಸ್ ಮಾಡ್ತಾರೆ ಸರ್? ಇದರಲ್ಲಿ ಎರಡು ವಿಷಯಗಳು ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೆ. ಒಂದು, ನೀವು ಹೇಳ್ದಂಗೆ ವೆಚ್ಚದ ಬಗ್ಗೆ ಮಾತಾಡಿದ್ರಿ. ಸೊ ಈ ವೆಚ್ಚ ಬೇಕಾಗುತ್ತಾ, ಅದೊಂದು ಬಿಸ್ನೆಸ್ ನಮ್ಮ ಏನು ಸ್ಟ್ರಕ್ಚರ್ ಇದೆ ಅದರಲ್ಲಿ ಪಾರ್ಟ್ ಮಾಡ್ಬೋದಾ, ಇದನ್ನು ಟಾಪ್ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಅನುಭವ ಆಗಿರುತ್ತದೆ HR ಸೊ ಡೆಫಿನೆಟ್ಲಿ ಅದೊಂದು ಭಾಳ ದೊಡ್ಡ ಚಾಲೆಂಜ್ ಅಂತ ಹೇಳುತ್ತೆ. ಇನ್ನೊಂದು, ನಾವು ಏನು ಪ್ರೋಗ್ರಾಮ್ ಡಿಸೈನ್ ಮಾಡ್ತೀವಿ, ಸಸ್ಟೈನೇಬಿಲಿಟಿ, ಆ ಒಂದು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು, ವಿಷನ್ ಇಟ್ಕೊಂಡು ಮಾಡೋವಂಥ ಆಕ್ಟಿವಿಟಿ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಯಾವುದೋ ಅಡಾಕ್ ಬೇಸಿಸ್ ಮೇಲೆ ಇವತ್ತೊಂದು ಪ್ರೋಗ್ರಾಮ್ ಮಾಡೋದು, ನಾಳೆ ಕಂಟಿನ್ಯೂ ಆಗಲ್ಲ, ನಾಳೆ ಇನ್ನೊಂದು ಪ್ರೋಗ್ರಾಮ್ ಮಾಡೋದು, ದಟ್ ಮೆ ನಾಟ್ ಈಲ್ಡ್ ದ ರಿಸಲ್ಟ್ಸ್. ಸೊ ಸಸ್ಟೈನೇಬಿಲಿಟಿ ಆಫ್ ದ ಆ್ಯಕ್ಟಿವಿಟೀಸ್, ಐ ಥಿಂಕ್ ಅದನ್ನು ನಾವು ನೋಡಬೇಕಾಗತ್ತೆ. ಇನ್ನೊಂದು ಭಾಳ ಮುಖ್ಯವಾದದ್ದು ಒಂದು ಕನ್ಸೆನ್ಸಸ್ ಬಿಲ್ಡಿಂಗ್. ಯಾವುದೇ ನೀವು ಹೇಳ್ದಂಗೆ ಯಾವುದೇ ಇಂಥ ಕಾರ್ಯಕ್ರಮಗಳು ಯೂನಿಯನ್ ಇನ್ವಾಲ್ವ್ಮೆಂಟ್ ಇಲ್ಲದೆ, ಎಂಪ್ಲಾಯೀಸ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಕ್ಸಸ್ ಆಗಲ್ಲ. ಅದು ಎನ್ಫೋರ್ಸ್ಡ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಸೊ ಎನ್ಫೋರ್ಸ್ಡ್ ಆ್ಯಕ್ಟಿವಿಟಿ ಏನಿದೆ, ಬಲವಂತವಾಗಿ ಹೇರಂಥದ್ದು ಯಾವುದು ಉಳಿಯಲ್ಲ. ಅದು ನಾವು ನೋಡಿದ್ವಿ, ಅದು ಶಿಸ್ತಾಗಿರ್ಬೋದು ಅಥವಾ ಇಂಥ ಆ್ಯಕ್ಟಿವಿಟಿ ಆಗಿರೋದು. ಸೊ ಅದರಿಂದ ಕನ್ಸೆನ್ಸ್ ಬಿಲ್ಡಿಂಗ್ ಆಗುತ್ತೆ. ಫೈನಲಿ ಇನ್ನೊಂದು ಹೇಳಬೇಕಾದ್ದು, ಕೆಲವು ವಿಷಯಗಳು ಮೇಡಮ್ ಅವರು ಹೇಳಿದ್ರು, ಸೈಕಲಾಜಿಕಲ್ ಆಸ್ಪೆಕ್ಟ್ ಬಗ್ಗೆ ಹೇಳಿದ್ರು. ಇಲ್ಲಿ ಒಂದು ಚಾಲೆಂಜ್ ಅಂತ ಹೇಳಿದ್ರೆ ಸಮತೋಲನವನ್ನು ಹೇಗೆ ಸಾಧಿಸುವಂಥದ್ದು, ಎಲ್ಲಿ ತನಕ ನಾವು ಹೋಗ್ಬೋದು. ಕೆಲವು ವಿಷಯಗಳು ತುಂಬ ಪರ್ಸ್ನಲ್ ಆಗಿರುತ್ತೆ. ಸೊ ಇದು ನಮ್ಮ ಅನುಭವವೂ ಹಾಗೆ ಆಗಿದೆ. ಕೆಲವು ವಿಷಯಗಳು ನಾವು ವಿ ಕುಡ್ ನಾಟ್ ಸಪೋರ್ಟ್, ಯಾಕಂದರೆ ಅದು ಎಲ್ಲ ಒಂದು ಕಟ್ ಆಫ್ ಇರುತ್ತೆ ನಮ್ಮ ಲೆವೆಲಿಗೆ. ಸೊ ಇಂಥ ಚಾಲೆಂಜಸ್ ಬಂದಾಗ ಯಾವ ರೀತಿ ನಾವು ಅದನ್ನು ಹ್ಯಾಂಡಲ್ ಮಾಡೋದು, ಅದು ಇಂಥ ಒಂದು 3-4 ಚಾಲೆಂಜ್ಗಳು ಡೆಫಿನೆಟ್ಲಿ HR ಇದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಶುಭಾ ಮೇಡಮ್, ತಡವಾದ ಮದುವೆ ಈಗ ಎಲ್ಲ ಕಡೆ ನೋಡ್ತಿದ್ದೀವಿ, ಅಪ್ರಾಪ್ತ ಲೈಂಗಿಕತೆ, ಮದುವೆ ಇಲ್ಲದೆ ಒಟ್ಟಿಗೆ ವಾಸಿಸುವುದು, ಅನೈತಿಕ ಸಂಬಂಧಗಳು ಬಹಳ ಜಾಸ್ತಿ ಆಗ್ತಿದೆ ಮೇಡಮ್.
ನಾವು ಪ್ರತಿದಿನ ಕಾರ್ಖಾನೆಗಳಲ್ಲಿ ತುಂಬ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ರೀತಿಯ ಸಮಸ್ಯೆಗಳು ಬಂದಾಗ ಯಾವ ರೀತಿ ನಾವು ಪ್ರತಿಕ್ರಿಯಿಸಬೇಕು ಅಂತ ಸುಮಾರು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆಗಳು ನಮಗೆ ಎದುರಾದಾಗ ಯಾವ ರೀತಿ ಇದನ್ನು ನಾವು ನಿಭಾಯಿಸೋದು ಮೇಡಮ್? ಸರ್, ಇಲ್ಲಿ ಒಂದು ನಮ್ಮ ಕಂಪನಿ ಪಾಲಿಸಿ ಏನಿದೆ ಅಂದರೆ ರಿಲೇಷನ್ಶಿಪ್ ವಿತಿನ್ ದ ಅನೈತಿಕ ಸಂಬಂಧ ಅಂದಾಗ ಪಾಶ್ ಬರುತ್ತೆ, ಇನ್ನೊಂದು ಬರುತ್ತೆ, ಎಲ್ಲ ಬರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಡೋಂಟ್ ಕೀಪ್ ಆಫೀಸ್ ರೊಮ್ಯಾನ್ಸ್. ಇದಕ್ಕೆ ನಾವು ತುಂಬ ಒತ್ತು ಕೊಡಬೇಕು. ಆಫೀಸ್ ರೊಮ್ಯಾನ್ಸ್ ಇಟ್ಕೊಳ್ತಾರೆ, ಮತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಒಡೆದೋಗುತ್ತೆ, ಆಮೇಲೆ ಇಬ್ಬರು ಕೆಲಸ ಕಳ್ಕೊಂಡಿರೋ ಸಂದರ್ಭವೂ ಇದೆ. ಸೊ ಹಾಗಾಗಿ ಇದು ಒಂದು ಮಟ್ಟಿಗೆ ಆಫೀಸ್ನಲ್ಲಿ ಇಬ್ರಿಗೂ ಮದುವೆ ಆಗಿ ಮತ್ತೆ ಅವರು ಲವ್ ಶುರು ಮಾಡಿಕೊಂಡಾಗ ಹೇಗೆ ಅದನ್ನು ಅವ್ರು ಮುಂದಕ್ಕೆ ತೊಗೊಂಡು ಹೋಗ್ತಾರೆ, ಅವರ ಕೆರಿಯರೇ ಹೇಗೆ ಹಾಳಾಗುತ್ತೆ ಅಂತ ನನ್ನ ಕಣ್ಮುಂದೆ ಇದೆ. ಆದರೆ ನಾನು ಅದನ್ನು ಒಂದು ಕೇಸ್ ಅಂತ ಮಾಡಿ ನಾನು ಒಂದು ಪತ್ರಿಕೆಗೆ ಬರೆಯೋದು, ಹಾಗೆ ಅದು ವೈಯಕ್ತಿಕ ಸಮಾಚಾರ ಆದ್ದರಿಂದ ನಾನು ಮಾಡೋಕ್ಕಾಗಲ್ಲ. ಬಟ್ ಪಾಲಿಸಿ ವೈಸ್ ನಾವು ಸ್ಟ್ರಿಕ್ಟಾಗಿ ಇದನ್ನು ತರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಒಂದು. ಎರಡನೇದು, ಲೇಟಾಗಿ ಮದುವೆ ಆಗ್ತಾ ಇರೋದು. ಇಲ್ಲಿ ಲೇಟಾಗಿ ಮದುವೆ ಯಾಕೆ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಹೆಣ್ಮಕ್ಳು ಒಪ್ತಾ ಇಲ್ವಾ ಅಥವಾ ಗಂಡು ಮಕ್ಕಳು ಒಪ್ತಾ ಇಲ್ವಾ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ 10 ಲಕ್ಷ ಕಳ್ಕೊಂಡ ಹೆಣ್ಮಗಳಿದ್ದಾಳೆ ಇವತ್ತು. ಅವಳು ಇವಾಗ ಹರ್ ಪ್ಯಾಕೇಜ್ ಈಸ್ ವೆರಿ ನೈಸ್, ಶಿ ಈಸ್ ಅರ್ನಿಂಗ್ ಅಬೌಟ್ ಮೋರ್ ದೆನ್ 3.5 lakh ಪರ್ ಮಂತ್, ಆಯಿತಾ. ಆದರೆ ಅವಳು ಒಟ್ಟಾರೆ ಅವಳು 50,000 ದುಡಿತಾ ಇರುವಾಗ 10-12 ಲಕ್ಷದಷ್ಟು ಬಿಹಾರ್ನಲ್ಲಿ ಮನೆ ಕಟ್ಟೋಕ್ಕೆ ಅವಳು ಹಣ ಕೊಟ್ಟಿದ್ದಾಳೆ. ಅದು ವಾಪಸ್ ಬರ್ತಾ ಇಲ್ಲ. ಇಲ್ಲಿ ಒಂದು ಸಂಬಂಧ ಅಂತಂದಾಗ ಅಲ್ಲಿ ಕಾನೂನು ಯಾಕೆ ಬರಬೇಕು, ಪಾಲಿಸಿ ಅದು ಯಾಕೆ ಬರಬೇಕು ಅಂತಂದರೆ ಅಲ್ಲಿ ಒಂದು ನಿಬಂಧನೆ ಇರುತ್ತೆ, ನಾನು ಇವಳಿಗೆ ಗಂಡ, ನಾನು ಇದಕ್ಕೆ ಬದ್ಧತೆಯಿಂದ ಇರ್ತೀನಿ ಅಂತ. ಯಾವಾಗ ಬದ್ಧತೆ ಇರಲ್ಲ, ಅಲ್ಲಿ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ, ಉಪಯೋಗಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಇಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ನೊಂದು ಕೇಸಲ್ಲಿ ಆ ಗಂಡು ಹೆಣ್ಣಿಗೆ ಬಹಳ ಕೊಟ್ಟಿದ್ದಾನೆ, ನಿನ್ನ ಶರ್ಟ್ ಚೆನ್ನಾಗಿಲ್ಲ, ಬಾ ಒಂಚೂರು ಶಾಪಿಂಗ್ ಮಾಡ್ಕೊಂಡು ಬರೋಣ ಅನ್ನೋದು, ಅದರಲ್ಲೇ ಅವಳದ್ದು 2 ಡ್ರೆಸ್ ತೂರಿಸೋದು, ಎಲ್ಲ ದುಡ್ಡು ಅವನೇ ಕಟ್ಟಬೇಕು. ಸೊ ನಾನು ಅಂದೆ, ಅವಳು ಏನು ನಿನಗೆ ಗಿಫ್ಟ್ ಕೊಟ್ಟಿದ್ದಾಳೆ? 4 ವರ್ಷ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಅದು ಮುರಿದೋಗೋ ಸಂದರ್ಭದಲ್ಲಿ ಅವನು ಯಾರು ಏನು ಅಂತ ಹೇಳಲ್ಲ, ಅವನು ದೊಡ್ಡ ಸಂಸ್ಥೆಯ ಒಂದು ಒಳ್ಳೆ ಉದ್ಯೋಗಿ, ಅವನು ಕೆಲಸ ಕಳ್ಕೊಂಡ್ಬಿಟ್ಟ ಇವತ್ತು. ಯಾಕೆ ಕಳ್ಕೊಂಡ? ಮಾನಸಿಕ ಕ್ಷೋಭೆಯಿಂದ ಅವನು ಕಲ್ತ್ಕೊಳ್ತಾನೆ. ಮಾನಸಿಕ ಸ್ಥಿತಿ, ಮಾನಸಿಕ ಆರೋಗ್ಯ, ಮಾನಸಿಕ ಒತ್ತಡ ಮತ್ತು ಮಾನಸಿಕ ಸ್ಪಷ್ಟತೆ ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರಲ್ಲ. ಯಾವಾಗ ಬೇಕಾದ್ರೂ ನಾವು ಯಾರನ್ನಾದ್ರೂ ಬಿಟ್ಟು ಹೋಗ್ಬೋದು ಅನ್ನೋಕ್ಕೆ ಮನುಷ್ಯ ಸಂಗಾತಿ, ಸಂಸಾರ ಇವನ್ನೆಲ್ಲ ಯಾಕೆ ಮಾಡ್ಕೊಂಡ? ಅಲ್ಲೊಂದು ಸುರಕ್ಷತಾ ಭಾವ ಇತ್ತು. ನಾವು ಆಫೀಸ್ಗಳಲ್ಲಿ ಹೋಗಿ ಸುರಕ್ಷತೆ ಕೊಡಿ ಅಂತಲ್ಲ, ಮನೆಯಲ್ಲಿ ಒಂದು ಆ್ಯಂಕರಿಂಗ್ ಇರಬೇಕು ನಮಗೆ. ಯಾವಾಗ ಅದಿರಲ್ಲ, ಆಫೀಸ್ನಲ್ಲಿ ನಾವು ಈ ಥರ ಪರದಾಡ್ತೀವಿ. 3ನೇದು ಕೇಳಿದ್ರಿ, ತಡವಾದ ಮದುವೆ ಆಗಬೇಕಾ ಬೇಡವಾ, ಯಾವಾಗ ಮದುವೆ ಆಗಬೇಕು? ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ಒಂದು ನಾನು ನೋಡಿದಂಗೆ 11ನೇ ಕ್ಲಾಸಲ್ಲಿ, ಈಗ ಕಳೆದ ಒಂದು ಕರೋನಾ ಟೈಮ್ನಲ್ಲೇ ಈ ವರ್ಷವೂ ನಾನೇ 3-4 ಕೇಸ್ ಬಂದಿತ್ತು. ಬೈ 11th ಸ್ಟ್ಯಾಂಡರ್ಡ್ ಯಂಗ್ ಗರ್ಲ್ಸ್ ಆರ್ ಪ್ರೆಗ್ನೆಂಟ್. ಓಕೆ, ದಿಸ್ ಈಸ್ ಅ ವೆರಿ ಬಿಗ್ ಚಾಲೆಂಜ್. ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಆ ಹೆಣ್ಮಗು ಹಿಂಗೆ ಹೇಳ್ಕೊಂಡು ಬಂದಾಗ ನಾವು ಬೈಯೋಂಗಿಲ್ಲ, ಮನೆಯವರಿಗೆ ತಿಳಿಸೋಂಗಿಲ್ಲ, ಮತ್ತು ಆ ಹುಡುಗನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇದೆಲ್ಲ ಸೂಕ್ಷ್ಮ ಎಳೆಯ ಒಂದು ವಿಚಾರಗಳು. ಅಲ್ಲಿ ಆ ಮಗು ಹೇಗೆ ತನ್ನ ಮುಂದಿನ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳುತ್ತೆ ಅನ್ನುವಾಗ ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಆ ಮಗುವನ್ನು ಕಾಪಾಡ್ತಕ್ಕಂಥದ್ದು. ಯಾವಾಗ ನನ್ನ ಶಾರೀರಿಕ ಆರೋಗ್ಯ ಅಂದ್ರೇನು? ಶಿವಪುರಾಣದ ಪ್ರಕಾರ 6 ಯೋಗ್ಯವಾದವು: ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಕಾಮ ಮೊದಲನೇದು ಬರೋದೇ ಕಾಮ. ಪ್ಯೂಬರ್ಟಿ ಆಗ್ತಿದ್ದಂಗೆ ನನಗೆ ಶರೀರದ ವಾಂಛಲ್ಯ ಬಂದಾಗ ನನಗೆ ಓದೋಕ್ಕೆ ಬುದ್ಧಿಶಕ್ತಿ ಹತ್ತಲ್ಲ. ಆವಾಗ ಏನು ಮಾಡ್ತಾರೆ, ಅಲ್ಲಿಂದ ಶುರುವಾಗದಾಗ ಮದುವೆ ಯಾಕೆ ಬೇಕು? ನೆಕ್ಸ್ಟು ನನ್ನ ಮನಸ್ಸಿಗೆ ಬರೋದು, ಐ ವಾಂಟ್ ಟು ಬಿಕಮ್ ದ ಮ್ಯಾನ್ ಐ ವಾಂಟ್ ಟು ಮ್ಯಾರಿ. ಅನೇಕ ಹೆಣ್ಮಕ್ಳು ಮಾಡ್ತಾ ಇರೋ ತಪ್ಪೇ ಇದು. ಐ ಆಮ್ ಬಿಕಮಿಂಗ್ ದ ಮ್ಯಾನ್ ಐ ವಾಂಟ್ ಟು ಮ್ಯಾರಿ. ಸೊ ಅಲ್ಲಿ ನನಗೆ ಎಷ್ಟರ ಮಟ್ಟಿಗೆ ನಾನು ಗಂಡಸ್ತರನೇ ಆಗಿರ್ತೀನಿ ಅಂದರೆ, ಆದರೆ ನನ್ನ ಶರೀರ ಹೆಣ್ಣಿನ ಕೆಲವು ಎಮೋಷ್ನಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನು ಗಂಡನಿಂದ ಬಯಸ್ತಾನೂ ಇರುತ್ತೆ, ಆದರೆ ಅವನನ್ನು ಕೊಡೋಕ್ಕೂ ಬಿಡಲ್ಲ. ಹಾಗಾಗಿ ಅವ್ರು ಮದುವೆನೇ ಆಗದಲ್ಲೇ ಉಳ್ಕೊಳ್ತಾರೆ. ಈ ಎಲ್ಲ ಅವನಿಗೇನೋ ಸರಿಗಿಲ್ಲ ಅಂತ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಮಗು ಆದರೆ ಹಾಲು ಉಡ್ಸೋಕ್ಕೆ ಭಯ ನಮಗೆ.
ಶರೀರದ ಸೌಂದರ್ಯದ ಬಗ್ಗೆ ಅಲ್ಲ. ನನ್ನ ಕೆಲಸ ಹೋಗ್ಬಿಟ್ರೆ HR ಏನಂತಾರೋ ಹೀಗೆಲ್ಲ. HR ನಾವು ತುಂಬ ಬಲ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಐ ಆಮ್ ಸಾರಿ ಟು ಸೇ ದಿಸ್. ಯಾಕಂದರೆ ನಮಗೆಲ್ಲ ಹೇಳ್ಕೊಳ್ಳಿ ಕಾನ್ಫಿಡೆನ್ಷಿಯಾಲಿಟಿ ಕೊಡ್ತೀವಿ ಅಂದ್ಬಿಟ್ಟು HR ಕಾನ್ಫಿಡೆನ್ಷಿಯಾಲಿಟಿ ಬ್ರೀಚ್ ಮಾಡಿರೋ ಕೇಸಸ್ ನನ್ನ ಹತ್ರ ಇದೆ. ಸೊ ಕರೋನಾ ಬಂದಿದೆ ಅಂತೆಲ್ಲ ತಿಳ್ಕೊಂಡಾದ್ಮೇಲೆ ಅವನು 3 ದಿನ ರಜಾ ಕೊಟ್ಟಿಲ್ಲ. ಅವ್ನು ಮಲ್ಕೊಂಡಿರಬೇಕೋ ಏನೋ ಅವನಿಗೆ ಸುಸ್ತಾಗ್ತಿದೆಯೋ ಪರವಾಗಿಲ್ಲ ನನಗೆ ಹೇಳಿ ಅಂದ್ಬಿಟ್ಟು ಶಿ ಬ್ರೀಚಸ್. ಹಾಗಾಗಿ ನಾನು ಪಾಶ್ ಕಮಿಟಿ ಆಗ್ಬೋದು, ಅಲ್ಲಿ ಹೋದಾಗ ನಾನು ಒಂದು ಉದ್ಯೋಗಿಗಳಿಗೆ ಒಂದು ಮನವರಿಕೆ ಮಾಡಿಕೊಡಿ ಅಂತ ಕೇಳಿದಾಗ ಸೇ ನೋ ಟು ಆಫೀಸ್ ರೊಮಾನ್ಸ್ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಯಾಕಂದರೆ ಅದು ನಮ್ಮನ್ನು ಹಾಳು ಮಾಡೋಷ್ಟು ಇನ್ಯಾವುದೂ ಹಾಳು ಮಾಡಲ್ಲ. ಯಾಕಂದರೆ ಊಟ ನಾವು ಎಷ್ಟು ಸತಿ ಮಾಡ್ತೀವಿ, ಇವಾಗ ಮಾಡ್ತೀವಿ, ಇನ್ನೊಂದು 2 ಗಂಟೆ ಕಾಲ ಅದು ನಮಗೆ ಬೇಡ ಅನಿಸುತ್ತೆ. ಹಾಗಾಗಿ ಸೇಮ್ ಥಿಂಗ್ ಟು ಡೂ ವಿತ್ ಸೆಕ್ಸ್. ಅದರಿಂದ ರಿಪ್ರೊಡಕ್ಷನ್ಗೆ ನಾವು ದೈಹಿಕ ಸಂಪರ್ಕ ಹೊಂದುತ್ತೀವ, ರೆಕ್ರಿಯೇಷನ್ಗೆ ಹೊಂದುತ್ತೀವ, ರಿಲೇಷನ್ಶಿಪ್ಗೆ ಹೊಂದುತ್ತೀವ. ಅವು 3 ನಾವು ಮದುವೆಯಲ್ಲಿ ಕಾಣ್ತೀವ. ಈ ಗೊಂದಲದಿಂದ ನಾವು ಮುಕ್ತರಾಗಿ ಹೊರಬರೋ ತನಕ ಈ 3 ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳ್ಕೊಳ್ಳುತ್ತವೆ. ಯಾರ್ಯಾರು ಏನೇನೋ ಲಕ್ಕಿ ಇದ್ದರೆ, ಇಬ್ಬರು ಗಂಡು ಹೆಣ್ಣು ಇಬ್ರಿಗೂ ಒಂದು ಜವಾಬ್ದಾರಿ ಮನಸ್ಥಿತಿ ಇದ್ದರೆ, ನಾನು ನಿಮ್ಮನ್ನು ನಂಬ್ತೀನಿ ಅಂದರೆ ನಾನು ಜವಾಬ್ದಾರಿಯಿಂದ ನಡ್ಕೊಳ್ತೀನಿ. ಯಾಕಂದರೆ ಸಂಬಂಧಗಳಲ್ಲಿ ಒಂದೊಂದು ಸತಿ ಎಮೋಷ್ನಲ್ ಆಗಿ ನಾನು ಕೊಡ್ತಾ ಇರ್ತೀನಿ, ನೀವು ಫೈನಾನ್ಷಿಯಲ್ ಆಗಿ ಕೊಡ್ತಾ ಇರ್ತೀರ. ನೀವು 50 ರೂಪಾಯಿ ಗಿಫ್ಟ್ ಕೊಟ್ಟರೆ ನಾನು ನಿಮ್ಗೆ 50 ರೂಪಾಯಿ ಗಿಫ್ಟ್ ಕೊಡೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆ ಈಕ್ವಾಲಿಟಿ ಸಂಬಂಧಗಳಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ 3 ಕೇಸ್ಗಳಲ್ಲಿ ವೈಯಕ್ತಿಕವಾದ ನಿಲುವುಗಳನ್ನು, ಸ್ಪಷ್ಟತೆಯನ್ನು ಯುವಕರು 7ನೇ ಕ್ಲಾಸಿಂದನೇ ಬೆಳೆಸ್ಕೊಳ್ಬೇಕು. ನಾನು ಯಾರು, ನನಗೇನು ಬೇಕು, ಆರೋಗ್ಯ ಅಂದ್ರೇನು, ಇಲ್ಲಿ ನನ್ನ ಮನೋಕಾಮನೆಗಳು ಹೇಗಿದೆ, ಅಲ್ಲಿ ಚಟ ಯಾವುದು, ಚಪಲ ಯಾವುದು, ಇವೆಲ್ಲ ನನಗೆ ಅರ್ಥ ಆಗದೇ ಇದ್ದರೆ ಖಂಡಿತವಾಗೂ ನನ್ನ ಹತ್ರ ಕೇಸ್ಗಳು ಈ ಥರದ್ದು ಬೆಳೀತಾನೆ ಹೋಗ್ತವೆ. ಸೊ ಅದರಿಂದ ಇಲ್ಲಿ ಯಾರಿಗೆ ಜಾಗೃತಿ ಮೂಡಿಸ್ಬೇಕು. HR ನನಗೆ ತುಂಬ ಆಸೆ ಇದೆ, ಎಮರ್ಜೆನ್ಸಿ ಸೈಕಾಲಜಿ ಪ್ರಾಕ್ಟೀಸಸ್ ಅಂತ. ಅಂದರೆ ಇವಾಗ ಹೃದಯಾಘಾತ ಆಯಿತು ಅಂದ ತಕ್ಷಣ ಎಮರ್ಜೆನ್ಸಿಗೆ ಬಂದು ಕೆಲವು ಚೆಕ್ ಮಾಡ್ತಿರಲ್ಲ, ಆ ಥರ HR ಅದನ್ನು ನಾವು ಕಲಿಸ್ಬೇಕು. ಫಸ್ಟ್ ಬರೋದು ಕೇಸ್ಗಳೆಲ್ಲ HR ಹತ್ರ, ಆಮೇಲೆ ಒಂದು ಮನೋವೈದ್ಯರಾಗಲಿ ಮನೋಚಿಕಿತ್ಸಾ ತಜ್ಞರ ಹತ್ರನಾಗಲಿ ಬರುತ್ತೆ. ಅದರಿಂದ HR ಸ್ವಲ್ಪ ಜವಾಬ್ದಾರಿಯಿಂದ ತಿಳ್ಕೊಂಡು ಹೆಚ್ಚು ನೀವು ಆಂತರಿಕವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದರೆ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಬೇಸ್ಡ್ ಆನ್ ದ ಕೇಸ್ ಸ್ಟಡೀಸ್. ವೆರಿ ಸಾರಿ ಸಿಚುವೇಶನ್, ಬಟ್ ದಿಸ್ ಈಸ್ ದ ಕೇಸ್ ಸ್ಟಡಿ. ಸ್ನೇಹಿತರೆ, ಈ ದಿನ ಶುಭಾ ಮೇಡಮ್ ರೈಸ್ ಮಾಡಿರುವಂತಹ ವಿಚಾರಗಳು ಇಸ್ ನಾಟ್ ಈಸಿ. ನಾಳೆ ನನ್ನ ಮಗಳು, ನನ್ನ ಮಗ ಇದೇ ಪರಿಸ್ಥಿತಿಗೆ ಬರಲ್ಲ ಅಂತ ಏನು ಕಾರಣ, ಏನು ಸಂಶಯ? ಈ ದಿನ ನಾವು ನಮ್ಮ ಕಾರ್ಮಿಕರಿಗೆ ಸರಿಯಾದ ಮಾರ್ಗದರ್ಶನ ನೀಡಿಲ್ಲ ಅಂದರೆ ನಾಳೆ ಉತ್ತಮ ಸಮಾಜ ಸಾಧ್ಯವೇ ಇಲ್ಲ. ನಾಳೆ ನನ್ನ ಮಗಳು, ನನ್ನ ತಮ್ಮ, ನನ್ನ ಅಕ್ಕ ಯಾರೋ ಇದೇ ಪರಿಸ್ಥಿತಿಯಲ್ಲಿ ಒಂದಾಗ್ಬೋದು. ನಾವು ಪ್ರತಿದಿನ ನೋಡ್ತೇವೆ, ಮೇಡಮ್ ಹೇಳಿದ್ರು 11ನೇ ಕ್ಲಾಸ್ನಲ್ಲಿ ಪ್ರೆಗ್ನೆಂಟ್. ಆ ಒಂದು ತಂದೆ ತಾಯಿಯ ಮೇಲೆ ಆ ವಿಚಾರದ ಪ್ರಭಾವ ಒಂದು ಸಲ ಊಹೆ ಮಾಡ್ಕೊಳ್ಳಿ. ಎಷ್ಟು ಪ್ರೀತಿಯಿಂದ, ಎಷ್ಟು ಆಸೆಗಳಿಂದ ನಾವು ನಮ್ಮ ಸರ್ ಅಲ್ಲಿ ಮಾರಲ್ ಪ್ರಶ್ನೆಗಿಂತ ಇಲ್ಲಿ ಆರ್ಗನ್ಸ್ ಹ್ಯಾವ್ ನೋ ರೀಪ್ಲೇಸ್ಮೆಂಟ್. ನಾವು ಪದೇ ಒಂದು ಅಬಾರ್ಷನ್ ಮಾಡಿಸೋದ್ರಿಂದ ಇಟ್ ಈಸ್ ನಾಟ್ ಅಬೌಟ್ ಮಾರಲ್ ಎಥಿಕಲ್. ಆಗೋಯ್ತು ಅದಕ್ಕೆ ನಾವು ಅದನ್ನು ನೈತಿಕ ಹೊಣೆಗಾರಿಕೆಯ ದೃಷ್ಟಿಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಾನೇ ಚಿಕ್ಕ ವಯಸ್ಸಲ್ಲಿ ಮುಂಚೆ ಚೈಲ್ಡ್ ಮ್ಯಾರೇಜಸ್ ಅಂತ ಮಾಡಿಬಿಡ್ತಿದ್ರು. ಆದರೆ ಅದರಿಂದನೂ ನಮಗೆ ಸ್ವಲ್ಪ ತುಂಬಾ ಹೊಡೆತ ಬಿತ್ತು. ಅನೇಕ ನನ್ನ ಹತ್ರ 78 ವರ್ಷದ ವೈದ್ಯ ಇದ್ದಾರೆ, ಅವ್ರಿಗೆ ಮದುವೆ ಆದಾಗ 14 ವರ್ಷ. ಆಕೆ ನನಗೆ ಪ್ರಾಕ್ಟೀಸೇ ಮಾಡೋಕ್ಕಾಗಲಿಲ್ಲ ಅಂತ ಈಗಲೂ ಖಿನ್ನತೆಯಲ್ಲೇ ಇರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು ಅದೆಲ್ಲ ನಮಗೆ ಪರಿಹಾರ. ನಾವು ನಮ್ಮ ಜೀವನದ ಅಂಶಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಆವಾಗ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಳ್ಳಲ್ಲ. ಉದಾಹರಣೆಗೆ ನೀವು ಹೇಳ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ನಲ್ಲಿ ಐ ವುಡ್ ಲೈಕ್ ಟು ಹ್ಯಾವ್ ಅ ಫೇವರ್ ಫ್ರಮ್ ಯು ಅಂತ ಅವ್ನು ಕೇಳಿದ್ದಾನೆ. ಇವಳಿಗೆ ಮೈಯೆಲ್ಲ ಬೆವರು. ತಂದೆ ಸಿಂಗಪೂರಲ್ಲಿದ್ದಾರೆ, ತಾಯಿಗೆ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಮಾತಾಡೋಕ್ಕೇ ಅವಳು 3 ಸೆಷನ್ ಸುಮ್ಮನೆ ಕೂತಿದ್ಲು. ನಾನೇನೋ ಅವಳು ಮೆಂಟಲಿ ರಿಟಾರ್ಡೆಡ್ ಅಂದ್ಕೊಂಡೆ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಹೀಗೆ ಮಾಡ್ತಾನೇ ಇದ್ಲು. ನಾನು ಏನು ಸ್ವಲ್ಪ ಡ್ರಗ್ಸ್ ತೊಗೊಳ್ತಾಳ, ಹೀಗೆ ನಮ್ಮ ತಲೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ, CBI ಆಫೀಸರ್ ಥರ. ಕಡೆಗೆ ನೋಡಿದ್ರೆ ಶಿ ಥಿಂಕ್ಸ್
ವಾಟ್ ದ ಹೆಲ್ ದಟ್ ಬಾಯ್ ಥಿಂಕ್ಸ್ ಅಬೌಟ್ ಮೀ, ಡಸ್ ಇ ಥಿಂಕ್ ದಟ್ ಐ ಆಮ್ ಅವೈಲೇಬಲ್ ಅನ್ನೋ ಪ್ರಶ್ನೆ ಅವಳ ಮನಸ್ಸಿಗೆ ಬಂದುಬಿಟ್ಟಿದೆ. ಸೊ ಇಲ್ಲಿ ಈ ಒಂದು ಸಾಮಾಜಿಕ ಜಾಲತಾಣಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇವೆಲ್ಲ ನಮಗೆ ಒಂದು ಸಾಮೀಪ್ಯವನ್ನು ಕೊಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಚಟ ಎಷ್ಟು ಚಪಲ ಎಷ್ಟು ಅನ್ನೋದೇ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇಲ್ಲಿ ನೈತಿಕ ಒಂದು ಚೌಕಟ್ಟಿಗಿಂತ ಹೆಚ್ಚಾಗಿ ಐ ಆಮ್ ವರಿಡ್ ಅಬೌಟ್ ತುಂಬ ಅದೇನು ಬಚ್ಚಲಲ್ಲ, ನಾವು ಮತ್ತೆ ಮತ್ತೆ ಕ್ಲೀನ್ ಮಾಡಿಸ್ಕೊಂಡು ಬರ್ತೀವಿ ಅನ್ನೋಕ್ಕೆ. ಸೊ ವಿಮೆನ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಬಾಡಿ ಆ್ಯಂಡ್ ದೇರ್ ಸ್ಪೆಷಲ್ ವಿಸ್ಡಮ್ ದಟ್ ಈಸ್ ದೇರ್ ಇನ್ ದ ಬಾಡಿ. ಸೊ ಅನ್ಲೆಸ್ ಅವ್ನು ಹೇಳ್ತಾನೆ, ನೀನು ನನ್ನನ್ನು ಟ್ರಸ್ಟ್ ಮಾಡೋ ಹಂಗಿದ್ರೆ ನೀನು ಇಲ್ಲಿ ಕಡೆ ಬಾ ಅಂತ, ಅವನು ಹೇಳ್ಬೋದು, ಅವರು ಹೇಳ್ಬೋದು, ಅದು ಬೇರೆ ವೈಯಕ್ತಿಕ ವಿಚಾರ. ಅದಕ್ಕೆ ಹೇಳಿದ್ದು ನಾನು, ವೈಯಕ್ತಿಕವಾಗಿ ಹೋಮಿಯೋಪತಿಯಲ್ಲಿ ನೀವು BT ರುದ್ರೇಶ್ ಅವ್ರನ್ನ ಕರೆಸಿದ್ರೆ ಅವ್ರು ಚೆನ್ನಾಗಿ ಹೇಳಿರೋರು. ಇಲ್ಲಿ 3 ಟೈಪ್ ಜನ ಇದ್ದಾರೆ. ಒಬ್ಬರು ಹೋಗಿ ಟಕ್ ಟಕ್ ಅಂತ ಬಾಗಿಲು ತಟ್ಬಿಟ್ಟು ವಾಪಸ್ ಬಂದುಬಿಡ್ತಾರೆ, ಕೆಲವರು ಗೇಟ್ ಕಡೆನೂ ನೋಡಲ್ಲ, ಕೆಲವರು ಒಳಗೆ ಹೋಗಿ ಹೊರಗಡೆ ಬರ್ತಾರೆ. ಸೊ ಹಾಗಾಗಿ ಸಮಸ್ಯೆ ಎಲ್ಲಿರುತ್ತೆ ಅಂದರೆ ವ್ಯಕ್ತಿತ್ವದಲ್ಲಿರುತ್ತೆ. ಒಳಗೆ ಹೋಗಿ ಆಚೆ ಬರೋರು ಅಭಿಮನ್ಯು ಥರ ಸಿಕ್ಕಾಕೊಂಡವ್ರು ಒಂದಷ್ಟು ಜನ, ಇಲ್ಲ ನಾನು ಅಲ್ಲಿ ಹೋಗಿ ಜಯಿಸ್ಕೊಂಡು ಬರ್ತೀನಿ ಅಂತ ಹೋದವರು, ಬಾಗಿಲು ತಟ್ಬಿಟ್ಟು ಬೇಡಪ್ಪ ಅಂತ ಹೆದರ್ಕೊಂಡು ಬರೋರು, ಆ ಕಡೆ ನೋಡದೇ ಇರೋರು. ಸೊ 3 ರೀತಿಯಾದ ಒಂದು ವ್ಯಕ್ತಿತ್ವವನ್ನು ನಾವಿಲ್ಲಿ ನೋಡ್ಬೋದು. ಅದ್ಭುತ ಮ್ಯಾಮ್. ಅಶೋಕ್ ಸರ್, ತುಂಬ ಸಮಸ್ಯೆಗಳ ಸುರಿಮಳೆ ಆ ಕಡೆಯಿಂದ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಪ್ರಕಾರ ತೀರಾ ಬುದ್ಧಿವಂತರಾಗೋದು ತುಂಬ ತಪ್ಪು. ನಾವು ಯಾರು ಮಾನವ ಸಂಪನ್ಮೂಲ ಅಧಿಕಾರಿಗಳು ಬುದ್ಧಿವಂತರಲ್ವೇ ಅಲ್ಲ. ಅದಕ್ಕೆ ನೀವು ಆ ಸ್ಥಾನದಲ್ಲಿ ಇರ್ತೀರಾ, ಅದಕ್ಕೆ ನೀವು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀರಿ. ತೀರಾ ಬುದ್ಧಿವಂತರಾದರೆ ನೀವು ಯಾರಿಗಾನು ಅಡಿಯಾಳಾಗ್ತೀರಿ. ಇವಾಗ ರಾಜ್ಯದಲ್ಲೇ ಒಂದು ಟಿ ವಿ ಹಾಕಿದ ತಕ್ಷಣ ಬರೋದೇ ಬಿಟ್ಕಾಯಿನು. ಅವನು ಯಾರೋ ಶ್ರೀಕೃಷ್ಣ ಅನ್ನೋ, ನಾನು ಅವನ್ನ ನೋಡಬೇಕು ಅನ್ನೋ ಆಸೆ ಆಗ್ಬಿಟ್ಟಿದೆ. ಐ ಡೋಂಟ್ ನೋ ಹೌ ಬ್ರಿಲಿಯಂಟ್ ಈಸ್. ಪೊಲೀಸ್ನವ್ರಿಗೇ ಯಾವುದೋ ಸ್ಕ್ರೀನ್ಶಾಟ್ ತೆಗೆದು ನನ್ನ ಹತ್ರ 31 ಬಿಟ್ಕಾಯಿನ್ ಇತ್ತು ಅಂತ ಏನೋ ಸುಳ್ಳು, ಮತ್ತೆ ನೋಡಿದ್ರೆ 186 ಇತ್ತಂತೆ ಅವನ ಹತ್ರ. ಈ ಈಸ್ ಏಬಲ್ ಟು ಡ್ಯೂಪ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಹಿಸ್ ಪೇರೆಂಟ್ಸ್, ಹಿಸ್ ಫ್ರೆಂಡ್ಸ್. ಅವ್ನು ಸುತ್ತಮುತ್ತಲು ಇರೋರೆಲ್ಲ ಮೋಸ ಹೋಗಿದ್ದಾರೆ ಅವನಿಂದ. ಸೊ ಅವ್ನು ಅತಿ ಬುದ್ಧಿವಂತ ಅವನು. ಯಾರೂ ಆ ಥರ ಆಗಬೇಡಿ. ಸಾಮಾನ್ಯ ಜ್ಞಾನ, ಎಂಪತಿ, ಸಿಂಪತಿ, ಇದು 2 ಇದ್ದರೆ ಎಲ್ಲರ ಜೀವನವೂ ಚೆನ್ನಾಗಿರ್ತದೆ. ಸೊ ಮೇಡಮ್ ಹೇಳ್ದಂಗೆ, ಲೈಕ್ ದಟ್ ಗರ್ಲ್ ಹೂ ಸೆಡ್ ಶಿ ಶುಡಂಟ್ ಹ್ಯಾವ್ ಬೀನ್ ಸೋ ಸೆನ್ಸಿಟಿವ್. ಅವಳು ಧೈರ್ಯವಾಗಿ ಕೇಳ್ಬೋದಿತ್ತು, ಏನಪ್ಪ ಏನು ಬೇಕು ನಿನಗೆ ಅಂತ. ಯು ನಾಟ್ ಗೆಟ್ ಇನ್ ಟು ದ್ಯಾಟ್ ಇದು ಅಂದ್ಬಿಟ್ಟು ನನ್ನ ಭಾವನೆ. ಹೇಳಿ ಸರ್. ಓಕೆ ಸರ್, ಈ ರೀತಿಯ ಸಮಸ್ಯೆಗಳಿದ್ದಾಗ ನಮ್ಮ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ದೊಡ್ಡ ತಲೆನೋವು ಏನು ಅಂದರೆ, ಹೊಸ ಉದ್ಯೋಗಿಗಳನ್ನ ನೇಮಕಾತಿ ಮಾಡಬೇಕಾದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ನಾವು ತಗೊಳ್ಬೇಕು? ಸರ್, ಫ್ಯಾಕ್ಟ್ರಿ ಆ್ಯಕ್ಟ್ ಪ್ರಕಾರ ಮಾತಾಡೋದಾದರೆ ನೀವು ಪ್ರೀ ಎಂಪ್ಲಾಯ್ಮೆಂಟ್ ಒಂದು ಟೆಸ್ಟ್ ಮಾಡಿಸ್ಬೇಕು. ದಟ್ ಅಕಾರ್ಡಿಂಗ್ ಟು ದ ಆ್ಯಕ್ಟ್. ಅಕಾರ್ಡಿಂಗ್ ಟು ದ ಸರ್, ಯಾರು ಸರ್ಟಿಫಿಕೇಟ್ ಕೊಡಲ್ಲ ಸರ್? ಯಾರು ಕೊಡೋಲ್ಲ, ನಾನು ಕೊಡೋಲ್ಲ, ಆಯಿತಾ. ಆದರೆ ಲೈಕ್ ಮೇಡಮ್ ಸೆಡ್, ಯು ನೀಡ್ ಟು ನೋ ದೇರ್ ಬೇಸಿಕ್ಸ್. ಅವರ ಮನಸ್ಥಿತಿ ಹೆಂಗಿದೆ, ನೀವುಗಳು ಅದರಲ್ಲೆಲ್ಲ ಶಾರ್ಪ್ ಇರ್ತೀರಿ. ಅವ್ರ ಹತ್ರ 10 ನಿಮಿಷ ಮಾತಾಡಿದ್ರೆ ಗೊತ್ತಾಗತ್ತೆ ಅವ್ರು ಎಂಥವ್ರು ಅಂತ. ಸೊ ಅದ್ರ ಮೇಲೆ ನೀವು ಯು ವಿಲ್ ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ಸ್ ಆ್ಯಂಡ್ ಯುವರ್ ಏನಂತ ಹೇಳಿ ಸಾಮಾನ್ಯ ಜ್ಞಾನ ಅದನ್ನು ಉಪಯೋಗಿಸಿ ತೊಗೋಬೇಕಾಗ್ತದೆ. ಆಮೇಲೆ ಆದಷ್ಟು ಯು ಹ್ಯಾವ್ ಟು ಕೌನ್ಸಿಲ್ ದೆಮ್ ಬಿಫೋರ್ ದೆ ಗೆಟ್ ಇನ್. ಅವ್ರನ್ನ ಕೌನ್ಸಿಲ್ ಮಾಡಿ ನಿಮ್ಮ ಫ್ಯಾಕ್ಟ್ರಿಗೆ ತೊಗೊಂಡ್ರೆ ಅವ್ರ ಕೆಲಸ ಏನು, ಯಾವ ರೀತಿ ಮಾಡ್ತಾರೆ, ಅವ್ರು ನಿಜವಾಗ್ಲೂ ಕೇಪಬಲ್ಲ. ಅವ್ನು ಮಾಡೋಕ್ಕಾಗಲ್ಲ ಅಂದ್ರೂ ಅವ್ನಿಗೆ ದುಃಖ ಆಗ್ತದೆ. ಈ ಮೈಟ್ ಅಗೇನ್ ಗೆಟ್ ಇನ್ ಟು ಡಿಪ್ರೆಷನ್ ಆ್ಯಂಡ್ ಗೋ ಟು ಮೇಡಮ್, ಹಿ ಆರ್ ಶಿ. ಸೊ ಅದೆಲ್ಲ ನೋಡಿಕೊಂಡು ನೀವು ಅಪಾಯಿಂಟ್ ಮಾಡಿಕೊಂಡ್ರೆ ಅನುಕೂಲ ಅನ್ನೋದು ನನ್ನ ಭಾವನೆ. ಓಕೆ, ಆ ಕಡೆಯಿಂದ ಗೌಡ್ರು ನನಗೆ ಹೇಳ್ತಿದ್ದಾರೆ ಟೈಮ್ ಆಯಿತು ಅಂತ. ಸರ್, ನಾವು ಹಸ್ಕೊಂಡೇ ಇದ್ದೀವಿ. ಓಕೆ, ಕೊನೆಯದಾಗಿ ಎಲ್ಲ ಪ್ಯಾನಲಿಸ್ಟ್ಗೆ ಒಂದು ಪ್ರಶ್ನೆ. ನನ್ನ ಪ್ರಕಾರ ಈ ಉದ್ಯೋಗಿಗಳ ಕ್ಷೇಮದ ಬಗ್ಗೆ ಮಹತ್ವ ತರಬೇಕು ಅಂದರೆ, ಈ ನಮ್ಮ KPIsಲ್ಲಿ ಪರ್ಫಾರ್ಮೆನ್ಸು, ಟಾರ್ಗೆಟ್ಸು ಅಂತ ಕೊಡ್ತೀವಿ. ಅದೇ ರೀತಿ ನನ್ನ ಪ್ರಕಾರ ಫಿಟ್ನೆಸ್ ಅನ್ನೋ ಒಂದು ಅಂಶನ ಕೂಡ ಅಪ್ರೈಸಲಲ್ಲಿ ಸೇರಿಸಿ, ನೀನು ಫಿಟ್ ಆಗಿದ್ದರೆ ಮಾತ್ರ ನಿನಗೆ ಸಂಬಳ ಸಿಗುತ್ತೆ ಅಂತ. ಸಂಬಳ, ಪ್ರಮೋಷನ್ ಎಲ್ಲ ಸಿಗುತ್ತೆ. ಫಿಟ್ ಇಲ್ಲ, ನೀನು ಎಷ್ಟೇ ಕೆಲಸ ಮಾಡಿದ್ರೂ ನಿನಗೆ ಸಿಗಲ್ಲ ಅಂತ ಮಾಡಿದ್ರೆ ಹೇಗಿರುತ್ತೆ ಬಡಿಗರ್ ಸರ್? ಐ ಥಿಂಕ್ ಶೇಖರ್, ಐ ಥಿಂಕ್ ಇದು ಒಳ್ಳೆ ಸಜೆಷನ್ ಅಂತ ಹೇಳ್ಬೋದು. ಐ ಥಿಂಕ್ ಮಾನವ ಸಂಪನ್ಮೂಲಗಳ ಎಲ್ಲ ಅಧಿಕಾರಿಗಳು ಯೋಚನೆ ಮಾಡಬೇಕು. ಯಾಕಂದರೆ ಈ ಫಿಟ್ನೆಸ್ಸು ನಾವು ನಮ್ಮ ಕಾರ್ಖಾನೆಯಲ್ಲಿ ನಾನು ಸೇಫ್ಟಿನಲ್ಲಿ ಹೆಡ್ ಆದಾಗ
ಕೆಲವೊಂದು ಅಂಶಗಳನ್ನು ನಾವು ಈ ಎಂಪ್ಲಾಯಿ ಅಸೆಸ್ಮೆಂಟಲ್ಲೇ ತೊಗೊಂಬಂದ್ವಿ. ಎಸ್ಪೆಷಲಿ ಏನಂದರೆ ಸುರಕ್ಷಿತವಾಗಿ ಕೆಲಸ ಮಾಡಿದ್ದಕ್ಕೆ. ಸೊ ಸುರಕ್ಷಿತವಾಗಿ ಕೆಲಸ ಮಾಡಿ, ಆಕ್ಸಿಡೆಂಟ್ ಇಲ್ಲದೆ ಕೆಲಸ ಮಾಡಿ, ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದರೆ ಅವ್ರಿಗೊಂದು ಸ್ವಲ್ಪ ಪಾಯಿಂಟ್ಸು ಅಂದರೆ ದಿಸ್ ಮೇಕ್ಸ್ ಎ ಮೋಟಿವೇಶನ್. ಸೊ ಆ ಮೋಟಿವೇಶನ್ನಿಂದ ಸೊ ಎಲ್ಲರೂ ನಾನು ಸುರಕ್ಷಿತವಾಗಿ ಕೆಲಸ ಮಾಡಬೇಕಂತೇಳಿ ಪ್ರಯತ್ನ ಮಾಡೋದು ಒಂದು ಮನಸ್ಸಲ್ಲಿ ಎಲ್ಲರಿಗೂ ಬರಬೇಕು. ಅದೇ ಥರ ಇವಾಗ ನಿಮ್ಮ ಪ್ರಶ್ನೆ, ಐ ಥಿಂಕ್ ಇದು ಸಜೆಷನ್ಸ್ ಒಳ್ಳೆಯದೇನೆಂದರೆ ಫಿಟ್ನೆಸ್ಸು. ಸೊ ಉದ್ಯೋಗ ಕ್ಷೇಮ ಅನ್ನೋದು ಭಾಳ ಇಂಪಾರ್ಟೆಂಟ್ ಅನ್ನೋದು ನಾವು ಅದೇ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ಫಿಟ್ನೆಸ್ಗೋಸ್ಕರ ಸಮ್ ಕ್ರೈಟೀರಿಯಾಗಳನ್ನು ಫಿಕ್ಸ್ ಮಾಡಿ, ಆ ಫಿಟ್ನೆಸ್ಗೋಸ್ಕರ ಅಟ್ಲೀಸ್ಟ್ ಜನಗಳು ತಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿ ಫಿಟ್ ಆಗಿದ್ದು, ಸೊ ಅದನ್ನು ಪಡೆಯೋದಕ್ಕೆ ಮೇ ಬಿ ಅದನ್ನು ಇನ್ಕ್ರಿಮೆಂಟ್ ಇರ್ಬೋದು ಅಥವಾ ಹೆಚ್ಚಿಗೆ ಸಂಬಳ ಇರ್ಬೋದು. ಸೊ ದೀಸ್ ಥಿಂಗ್ಸ್ ಪಾಸಿಬಲ್ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಆಗಬಹುದು, ಇದನ್ನು ಒಳ್ಳೆಯದು ಆಗಬಹುದು. ಬಟ್ ಒಳ್ಳೆಯ ಸಜೆಷನು. ಬಟ್ ಇದಕ್ಕೆ ಕ್ರೈಟೀರಿಯಾ ಫಿಕ್ಸ್ ಮಾಡಿ ಇದು ಹೇಗೆ ಕಾರ್ಯರೂಪಕ್ಕೆ ತೊಗೊಂಬರ್ಬೇಕಂತ ಯೋಚನೆ ಮಾಡಿದರೆ ಸೊ ಇದು ಒಳ್ಳೆಯದಾಗಬಹುದು. 6 ಪ್ಯಾಕ್ ಇರೋರ್ಗೆ ಮಾತ್ರ ಇಂಕ್ರಿಮೆಂಟ್. ಸರ್, ಇವತ್ತು ಬೆಳಿಗ್ಗೆ ನೋಡಿದಾಗ ಮೈಸೂರಲ್ಲಿ ಇರೋವಂಥ BGS ಹಾಸ್ಪಿಟ್ಲಿಗೆ ದೇರ್ ವಾಸ್ ಎ ರಿಕ್ವೆಸ್ಟ್ ಫಾರ್ 325 ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಅಂತೆ. ಯಾಕೆ ಬಂದಿದೆ ಅಂದರೆ ಪುನೀತ್ ರಾಜ್ಕುಮಾರಿಂದ ಬಂದಿದೆ. ಸೊ ಲೆಟ್ ಅಸ್ ನಾಟ್ ಇನ್ಸಿಸ್ಟ್ ಟೂ ಮಚ್ ಆನ್ ಫಿಟ್ನೆಸ್. ವಿ ನೀಡ್ ಟು ಬಿ ಫಿಟ್. ಇಟ್ ಈಸ್ ಬೆಟರ್ ಟು ಬಿ ಫಿಟ್ ಆ್ಯಂಡ್ ಫ್ಯಾಟ್ ರಾದರ್ ದೆನ್ ಥಿನ್ ಆ್ಯಂಡ್ ವೀಕ್ ಅಂತ ಅಲ್ವಾ? ದ ಕ್ರೈಟೀರಿಯಾ ಇಸ್ ನಾಟ್ ಹೌ ಫಿಟ್ ಯು ಲುಕ್, ಹೌ ಫಿಟ್ ಯು ಆರ್. ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೀವು ನಿಮ್ಮ ಸಜೆಷನ್ನಲ್ಲಿ ಆ್ಯಡ್ ಮಾಡ್ಬೋದು. ಖಂಡಿತ ಸರ್. ಸಂತೋಷ್ ಸರ್, ನೀವೇನು ಹೇಳ್ತಾ ಇದ್ದೀರಾ, ಮೇ ಬಿ ಅದು ಸ್ವಲ್ಪ ಐಡಿಯಲ್ ಕಂಡೀಷನ್ ಇದ್ದಂಗಿದೆ. ಬಟ್ ಗ್ರೌಂಡ್ ರಿಯಾಲಿಟಿ ಮೇ ಬಿ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಎಷ್ಟು ಕಂಪ್ನಿಗಳಲ್ಲಿ ವರ್ಕರ್ಸ್ ಲೆವೆಲಲ್ಲಿ ಅಪ್ರೈಸಲ್ ಸಿಸ್ಟಮ್ ನನಗೆ ಗೊತ್ತಿಲ್ಲ. ಆ್ಯಂಡ್ ನಿಮ್ಮ ಫಿಟ್ನೆಸ್, ಅವ್ರು ಹೇಳ್ದಂಗೆ ಡೆಫಿನೇಷನ್ ಆಫ್ ಫಿಟ್ನೆಸ್ ಇಟ್ ಸೆಲ್ಫ್ ಇಸ್ ಚಾಲೆಂಜ್. ಆ್ಯಂಡ್ ಅಪ್ರೈಸಲ್ ಮಾಡಿದಾಗ ಬಾಸ್ಗಳು ಎಷ್ಟು ಫಿಟ್ ಆಗಿರ್ತಾರೆ ಅದು ಗೊತ್ತಿಲ್ಲ. ಸೊ ಇಮಿಡಿಯೇಟ್ ಆಗಿ ಕ್ವಶನ್ ಬರೋದು ಬಾಸ್ಗಳಿಗೆ ಕ್ವಶನ್ ಬರುತ್ತೆ, ಫಸ್ಟ್ ಬಾಸ್ಗಳಿಗೆ ಕ್ವಶನ್ ಬರುತ್ತೆ. ಸೊ ಅದರಿಂದ ನಾನು ಹೇಳ್ತಾರಂಥದ್ದು ಈ ಫಿಟ್ನೆಸ್ ಅಂಥದ್ದು ಅದು ಈ ಅಪ್ರೈಸಲ್ ಮಾಡಿದ ಕೂಡಲೇ ನಾವು ಇನ್ಫ್ಯಾಕ್ಟ್ ವಿ ಟ್ರೈಡ್ ಮೆನಿ ಅದರ್ ಏರಿಯಾಸ್ ಟು ಬ್ರಿಂಗ್ ಅಂಡರ್ ಅಪ್ರೈಸಲ್. ಬಟ್ ಅದು ಸಕ್ಸಸ್ ಆಗಲ್ಲ. ನಮ್ಮ ಹೇಳ್ದಂಗೆ ಬಲವಂತವಾಗಿ ನೀವು ಏನೇನು ಹೇಳ್ತೀರಾ ಅದು ಸಸ್ಟೈನ್ ಆಗಲ್ಲ. ಬಟ್ ಎಲ್ಲಿ ನಾವು ಅವನಿಗೆ ರಿಯಲೈಸ್ ಮಾಡಿಸ್ಬಿಟ್ಟು ಆ ಹಂಗ್ರಿ ಏನು ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ಸಸ್ಟೈನ್ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಬಟ್ ಎನಿವೆ ಐಡಿಯಲಿ ಎಸ್, ಐ ಅಗ್ರಿ ವಿತ್ ಯು. ಬಟ್ ಬಿಕಾಸ್ ಅಪ್ರೈಸಲ್ ನಮ್ಗೆ ಗೊತ್ತು, ಎಷ್ಟು ಕಂಪ್ನಿಗಳಲ್ಲಿ ಅದನ್ನು ಸಿನ್ಸಿಯರಾಗಿ ಮಾಡ್ತಾರೆ ನಮ್ಗೆ ಗೊತ್ತು. ಅದು ಇಟ್ಸ್ ಫಾರ್ಮ್ ಫಿಲ್ಲಿಂಗ್ ಎಕ್ಸೈಸ್ ಇನ್ ಮೆನಿ ಆಫ್ ದ ಕಂಪ್ನೀಸ್. ದಟ್ಸ್ ದ ರಿಯಾಲಿಟಿ. ಅದು ಕೆಲವು ಕಡೆ ಅದು ಆಗಲ್ಲ, ಬಟ್ ಕೆಲವು ಕಡೆ ಬಾಸೇ ಫಿಲ್ ಮಾಡಿಬಿಟ್ಟು ಕೊಟ್ಟಿರೋಂಥ ಕೇಸ್ಗಳಿರುತ್ತೆ, ಡಿಸ್ಕಷನೂ ಆಗಲ್ಲ. ಸೊ ಅದರಿಂದ ಕನ್ಸಿಡರಿಂಗ್ ದಟ್ ಗ್ರೌಂಡ್ ರಿಯಾಲಿಟಿ ಮೇ ಬಿ ಸ್ಪಿರಿಟ್ ಐ ಅಗ್ರಿ, ಬಟ್ ಹೌ ಟು ಕನ್ವರ್ಟ್ ದಟ್ ಇಂಟು ಆ್ಯಕ್ಷನ್, ಐ ಥಿಂಕ್ ದಟ್ಸ್ ಗೋಯಿಂಗ್ ಟು ಬಿ ಚಾಲೆಂಜ್. ವಿತ್ ಯುವರ್ ಪರ್ಮಿಷನ್ ಐ ಸ್ಟೇ ಒನ್ ಕೋಟ್ಸ್. ಬಾಸೆ ಫಿಲ್ ಮಾಡಿ ಬಾಸೆನೇ ಸಂಬಳ ತಗೊಂಡಿದ್ದಾರೆ ಸರ್. ಆಲ್ವೇಸ್ ದೇರ್. ಸರ್, ನೀವು ಅದೇ ಪ್ರಶ್ನೆಗೆ ಫಿಟ್ನೆಸ್ಸು ನಾನು ಹೇಳ್ದಂಗೆ ಫಿಟ್ನೆಸ್ ಶುಡ್ ಬಿ ಒನ್ ಆಫ್ ದ ಕ್ರೈಟೀರಿಯಾ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ದ ಓನ್ಲಿ ಕ್ರೈಟೀರಿಯಾ. ಅದು ನಿಮ್ಮ ಅಪ್ರೈಸಲ್ ಒಂದು ಭಾಗ ಆಗಿರಬೇಕು. ಆಲ್ಸೋ ಯು ಕ್ಯಾನ್ ಇನ್ನೊಂದು ಆ್ಯಡ್ ಏನು ಮಾಡ್ಬೋದು ಅಂದರೆ ಅವನು ಎಷ್ಟು ರಜಾ ತೊಗೊಂಡಿದ್ದಾನೆ, ದಟ್ ಆಲ್ಸೋ ಅದು ಒಂದು ಕ್ರೈಟೀರಿಯಾ ಅಲ್ವಾ ಫಿಟ್ನೆಸ್ಗೆ. ಯಾಕೆ ಜನ ಕಾಯಿಲೆ ಬೀಳ್ತಾರೆ ಪದೇ ಪದೇ? ಅವ್ರ ಆರೋಗ್ಯ ಸರಿ ಇಲ್ದಿದ್ರೆ, ಅವ್ರ ಆರೋಗ್ಯವಾಗಿ ಇಲ್ದಿದ್ರೆ ಅವ್ರು ಲೂಸ್ ದ ವರ್ಕಿಂಗ್ ಅವರ್ಸ್ ಲಾಸ್ ಆಗುತ್ತೆ. ಇಫ್ ದಟ್ ಇಸ್ ನಾಟ್ ದೇರ್ ಯು ಕ್ಯಾನ್ ಆಲ್ವೇಸ್ ಕನ್ಸಿಡರ್ ದಟ್. ಓಕೆ, ಗುಡ್. ಶುಭ ಮೇಡಮ್. ಸರ್, ಎಕ್ಸಸೈಸ್ ಎಕ್ಸರ್ಷನ್ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಇದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಹೃದಯಾಘಾತ ಆದಾಗ ನಮಗೆ ಸ್ವಲ್ಪ ಗೋಲ್ಡನ್ ಅವರ್ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಮಿದುಳು ಮತ್ತು ಹೃದಯ ಎರಡೂ ಒಟ್ಟೊಟ್ಟಿಗೆ ನಿಷ್ಕ್ರಿಯ ಆಗುತ್ತೆ. ನನ್ನ ತಂದೆಯವ್ರನ್ನ ನಾನೇ ಮೇನಲ್ಲಿ ಒಂದು 15 ನಿಮಿಷದಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ. ಆತ ಲಾಯರು, CRC ಅವರಿಗೆ ಭಾಳ ಕ್ಲೋಸ್ ಫ್ರೆಂಡು. ನಮ್ಮ ಕರ್ನಾಟಕದಲ್ಲಿ ಅವರು ಕಾನೂನು ಪುಸ್ತಕಗಳನ್ನು ಬರೆದಿದ್ದಾರೆ. ನಿತ್ಯ ಜೀವನದಲ್ಲಿ ಕಾನೂನು, ಲಾ ಇನ್ ಎವ್ರಿ ಡೇ ಲೈಫ್. ನನಗೆ ಅವರು ಬಹಳ ಸಪೋರ್ಟ್ ಮಾಡ್ತಿದ್ರು. ಒಂದು ಲೇಬರ್ ಇದಿರ್ಬೋದು, ಪಾಶ್ ಇರ್ಬೋದು, ಪಾರ್ಟಿ ಸವಾಲು ಹಾಕೋದಿರ್ಬೋದು, ಎಲ್ಲದಕ್ಕೂ ನನಗೆ ಅವರು ಥಿಂಕ್ ಟ್ಯಾಂಕ್ ನಂದು ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೆ ನಾನು. ಸೊ ನಾನು ಏನು ಹೇಳ್ತೀನಿ ಇಲ್ಲಿ ಅಂದರೆ, ಅವರು 5 ಗಂಟೆಗೆ ಯೋಗಾನೂ ಮಾಡಿದ್ದಾರೆ ಅವತ್ತು. ಎಕ್ಸರ್ಷನ್ನು ಅಂಗಾಂಗಗಳಿಗೆ ಎಷ್ಟಾಗುತ್ತೆ ನಮಗೆ ಗೊತ್ತಾಗಲ್ಲ. ಹೊರಗಿಂದ ನಾವು ನಾನು ಚೆನ್ನಾಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಮತ್ತು ರಾತ್ರಿ ಹೊತ್ತು ನಿದ್ದೆಗಿಡ್ತಾ ಇದ್ದೀವಿ. ಮನುಷ್ಯನ ಶರೀರದಲ್ಲಿ ಕಾರ್ಟಿಸಾಲ್ ಅನ್ನೋ ಅಂಶ 11 ಗಂಟೆ ರಾತ್ರಿಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಕಡಿಮೆ
ಉತ್ಪಾದನೆ ಆಗ್ತಾ ಇರುತ್ತೆ. ಯಾಕಂದರೆ ಮನುಷ್ಯ ಸೂರ್ಯನ ಜೊತೆ ಎದ್ದೇಳ್ತಾ ಇದ್ದೋನು, ಸೂರ್ಯನ ಜೊತೆ ಮಲಗ್ತಾ ಇದ್ದೋನು. ಇವಾಗ ನಾವು ಜಗಮಗ ದೀಪಗಳನ್ನು ಹಾಕ್ಕೊಂಡು ಇಂಟರ್ನೆಟ್ ಅನ್ನೋ ಒಂದು ಕಪಿಯನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ರಾತ್ರಿ ಎಲ್ಲ ನಾವು ಎದ್ದಿರ್ತೀವಿ. ಹಾಗೇನಾಗುತ್ತೆ, ಕಾರ್ಟಿಸಾಲ್ ಅಂಶ ಜಾಸ್ತಿ ಆದಾಗ ನಮ್ಮ ಶರೀರದಲ್ಲಿ ಇರುವಂಥ ವಿಟಮಿನ್ D3 ಆ ರಿಸೆಪ್ಟಾರ್ ಸೆಲ್ ಜಾಗದಲ್ಲಿ ಈ ಕಾರ್ಟಿಸಾಲ್ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ನಾವೆಲ್ಲರಿಗೂ ಚೆಕ್ ಮಾಡಿದರೆ ವಿಟಮಿನ್ D3 ಕೊರತೆ ಬರುತ್ತೆ. ವಿಟಮಿನ್ D3 ಕೊರತೆಯಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡಿಂದ ನಮಗೆ ಮಾನಸಿಕ ಖಿನ್ನತೆಗಳು ಬರುತ್ತೆ. ಶರೀರದಲ್ಲಿ ಫೆಟೀಗ್, ಕೊರ್ಟಿಸಾಲ್ ಅನ್ನೋದು ಸ್ಟೀರಾಯ್ಡ್ ಅಷ್ಟೇ, ಅಲ್ಲಿ ಕಿಲರ್ ಇನ್ಸ್ಟಿಂಕ್ಟ್ ಬರೋದೇ ಆ ಸ್ಟೀರಾಯ್ಡಿಂದ. ಆವಾಗ ಏನಾಗುತ್ತೆ, ಅಷ್ಟೊಂದು ದೈತ್ಯವಾದ ಶಕ್ತಿಯನ್ನು ನನ್ನ ಶರೀರ ಒಗ್ಗೂಡಿಸ್ಕೊಂಡ್ಬಿಟ್ಟು ಮನಸ್ಸಿಗೆ ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ತಲ್ಲಣ ನಮ್ಮ ಶರೀರ ಏನು ಅನುಭವಿಸ್ತಾ ಇದೆ, ಅಲ್ಲಿಂದ ನಮಗೆ ರಕ್ತನಾಳಗಳಲ್ಲಿ ಹೃದಯಕ್ಕೆ ರಕ್ತವನ್ನು ಪೂರೈಸುವಂಥ ಆರ್ಟ್ರಿಗಳಲ್ಲಿ ಇದೆಲ್ಲ ಹೋಗಿ ಕೂತ್ಕೊಂಡು ಅಲ್ಲಿ ನಮಗೆ ಶುರುವಾಗುತ್ತೆ. 3ಕ್ಕೆ ಬಂದಿದ್ದು 30ಕ್ಕೆ ಬಂತು ಅಂತ ನಮ್ಮ ಅಜ್ಜಿ ಗಾದೆ ಹೇಳೋರು. ಹಾಗಾಗಿ చేసేదానికి పని లేదు ಭೋಜನಂ చేస్తాను ಅಂತ ನಾವು ಮುಂಚೆಯಿಂದ ಏನೇನೋ ತಿನ್ಕೊಂಬಂದ್ಬಿಟ್ಟು ಹೊರಗಡೆ ನಮ್ಮ ಮಸಲ್ಸ್ ಫಿಟ್ಟಾಗಿರ್ಬೋದು, ಆದರೆ ಬಂದ ತಕ್ಷಣ ಅವ್ರು ಕಾಫಿ ಆಫರ್ ಮಾಡಿದರು, ಬೇಡ ಅಂದೆ. ಇಂಪಲ್ಸ್ ಕಂಟ್ರೋಲ್ ಇರಬೇಕು. ಕೊಡ್ತಾರಲ್ಲ ಫ್ರೀ, ಒಂಚೂರು ಕುಡಿದು ಬಿಡೋಣ. ಏರೋಪ್ಲೇನಲ್ಲಿ ಬಿಯರ್ ಕೊಡ್ತಾರೆ, ವಿಸ್ಕಿ ಕೊಡ್ತಾರೆ, ಕುಡಿದು ಬಿಡೋಣ. ಎಲ್ಲ ನೀವು ತಗೊಳ್ತಾ ಇದ್ದರೆ, ರಾತ್ರಿಯೆಲ್ಲ ಎದ್ದಿದ್ರೆ ನಿಮ್ಮ ಶರೀರ ಏನಾಗಬೇಡ. ಅದಕ್ಕೇ ಛಲಂ ಅನ್ನೋ ಲೇಖಕ ಬಹಳ ಸುಂದರವಾಗಿ ಬರೆದಿದ್ದಾರೆ. ಶರೀರವಿದೆ, ವ್ಯಾಯಾಮವಿಲ್ಲ. ಹೃದಯವಿದೆ, ಅನುಭೂತಿ ಇಲ್ಲ. ಮಿದುಳಿದೆ, ಬುದ್ಧಿಯ ಕಸರತ್ತಿಲ್ಲ. ಇವು 3ನ್ನೇ ಇಟ್ಕೊಂಡು ನಾವು ಫಿಟ್ನೆಸ್ ಪ್ರೋಗ್ರಾಮ್ ಮಾಡ್ಬೋದು. ಆದರೆ ಎಕ್ಸಸೈಸ್ಗೂ ಎಕ್ಸರ್ಷನ್ಗೂ ನಾವು ನಮ್ಮ ಶರೀರಕ್ಕೆ ನಮ್ಮ ಜೆನೆಟಿಕ್ಸ್ ಪ್ರಕಾರ ನನ್ನ ಒಂದು ತಂತುವಿನಿಂದ ಏನು ಬಂದಿದೆ ಅದನ್ನು ನೋಡಿಕೊಂಡ್ರೆ ಮಾತ್ರ ನಾವು ಡಿಟರ್ಮಿನ್ ಮಾಡ್ಬೋದೇ ಹೊರತು ನಾನು 50 ಅಡಿ ಕೆಳಗಡೆ ಇಳಿದೆ ಬೆಟ್ಟ ಅಂತ ನೀವು ಇಳಿಯೋಕ್ಕಾಗದೇ ಇರ್ಬೋದು. ಧನ್ಯವಾದಗಳು ಮಾ. ಸಮಯದ ಅಭಾವದಿಂದ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೇನೆ. ತುಂಬ ಪ್ರಶ್ನೆಗಳಿತ್ತು ಆ್ಯಕ್ಚುಲಿ. ಸೊ ಲಂಚ್ ಬ್ರೇಕಲ್ಲಿ ದಯವಿಟ್ಟು ಸರ್ ನಿಮ್ಮ ಸಮಯ ಕೊಟ್ಟರೆ ನಾವು ಡಿಸ್ಕಸ್ ಮಾಡ್ಬೋದು ಅನಿಸುತ್ತೆ. ಓವರ್ ಟು ಯು. ಬಹಳ ಅತ್ಯಮೂಲ್ಯವಾದ ವಿಚಾರಗೋಷ್ಠಿಯಾಗಿದೆ. ಬಹಳ ಪ್ರಮುಖವಾದ ಅಂಶಗಳು ಹೊರಬಂದಿದೆ. ನಿಜಕ್ಕೂ ಖುಷಿ ಆಗ್ತಾ ಇದೆ. ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಹೇಗೆ, ಏನು ಮತ್ತು ಯಾಕೆ, ಇಲ್ಲಿ ನೆರೆದಿರುವಂಥ ಪ್ರತಿ ಗಣ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾತನಾಡಿದ್ರಿ. ತುಂಬಾ ಮಾತುಗಳು ಮನದಟ್ಟಾಗಿ ಎಲ್ಲರ ಮನಸ್ಸಲ್ಲೂ ಕೂಡ ನಾಟಿದೆ ಅಂತ ಹೇಳ್ಬೋದು. ನಮ್ಮ ಶುಭಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರು, ವ್ಯಕ್ತಿಯನ್ನು ಕಟ್ಟಬೇಕು ಸಂಸ್ಥೆಯನ್ನಲ್ಲ ಅಂತ. ಎಲ್ಲ ಸಮಸ್ಯೆಗಳಿಗೂ ಉದ್ವಿಗ್ನತೆಯೇ ಕಾರಣ, ಅದನ್ನು ನಾವು ನಿವಾರಿಸಬೇಕು. ಮನಸ್ಸು ಅನುಭವಗಳ ಉಗ್ರಾಣ, ಅದು ಅದರಿಂದ ಹೊರಗಡೆ ಬರಬೇಕು, ಅಸುರಕ್ಷಿತ ಭಾವನೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರು. ವಿಶೇಷವಾಗಿ ಮಹಿಳೆಯರು ಎದುರಿಸ್ತಾ ಇರುವಂಥ ಸಮಸ್ಯೆ ಬಗ್ಗೆ ಹೇಳಿದಾಗ ನಿಜಕ್ಕೂ ಎದೆ ಜಲ್ಲಂತು. ಅದನ್ನು ನಿವಾರಿಸೋದಕ್ಕೆ HR ಅವರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ. ಹಾಗೆ ವ್ಯಕ್ತಿತ್ವದಲ್ಲಿ ಸಮಸ್ಯೆ ಇರುತ್ತೆ, ಅದನ್ನು ಫಸ್ಟ್ ನಿವಾರಿಸಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿದ್ರು. ಇಂಪಾರ್ಟೆಂಟ್ ಆಗಿ 6P ಅಂತ ಹೇಳಿದ್ರು, ಪರ್ಸನಲ್ ಲೈಫ್, ಪ್ರಾಡಕ್ಟಿವಿಟಿ, ಪಾಸಿಟಿವಿಟಿ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ವಿಶೇಷವಾದ ಧನ್ಯವಾದಗಳು ಮ್ಯಾಮ್ ನಿಮಗೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ನಿರಾತಂಕ ಸಂಸ್ಥೆಯಿಂದ ಕಿರು ಕಾಣಿಕೆ ಕೊಡಬೇಕು, ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಭಾರತಿ ನಂದೀಶ್ ಹಿರೇಮಠ್ ಅವರು ಇದನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಡಾಕ್ಟರ್ ಶುಭಾ ಮಧುಸೂದನ್ ಅವರು ಮನಸ್ವಿ ಕೌನ್ಸಿಲಿಂಗ್ ನಿರ್ದೇಶಕರು, ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರುವಂತಹ ಶುಭಾ ಮ್ಯಾಮ್. ಹೀಗೆ ಬರ್ತಾ ಇರಿ ನಮ್ಮ ಕಾರ್ಯಕ್ರಮಕ್ಕೆ, ಮತ್ತಷ್ಟು ವಿಚಾರವನ್ನು ಮಂಡನೆ ಮಾಡ್ತಾನೆ ಇರಿ. ಧನ್ಯವಾದಗಳು. ಹಾಗೆ ನಮ್ಮ ಡಾಕ್ಟರ್ PC ಅಶೋಕ್ ಅವರು ಕಾರ್ಖಾನೆಗಳ ಜಂಟಿ ನಿರ್ದೇಶಕರು, ಇವರು ಕೂಡ ತುಂಬ ಚೆನ್ನಾಗಿ ವಿಚಾರಗಳನ್ನು ಹೇಳಿದ್ದಾರೆ. ಅತಿ ಬುದ್ಧಿವಂತಿಕೆ ಬೇಡ ಸ್ವಾಮಿ, ಸಾಮಾನ್ಯ ಜ್ಞಾನ ಇದ್ದರೆ ಸಾಕು, ಎಂಪತಿ ಸಿಂಪತಿ ಇದ್ದರೆ ಸಾಕು ಅಂತ ಹೇಳಿ. ಆ್ಯಂಡ್ ಕಾರ್ಮಿಕರಿದ್ದರೆ ಸಮಾಜ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಸರ್ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಮ್ಮ ಅಶೋಕ್ ಸರ್ಗೆ ಪಂಚಾಕ್ಷರಯ್ಯ ಅವರು ಕಿರುಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಮಾತು ಕೂಡ ಹೇಳಿದ್ರು, ದೈಹಿಕ ಮಾನಸಿಕ ಆರೋಗ್ಯ ಅಷ್ಟೇ ಅಲ್ಲ, ಆರ್ಥಿಕ ಆರೋಗ್ಯನೂ ಕೂಡ ನೋಡ್ಕೊಳ್ಳಿ ಅಂತ. ದಯವಿಟ್ಟು ನೋಡ್ಕೊಳ್ಳಿ ಸರ್.
ಹಾಗೆ ನಮ್ಮ ಸಂತೋಷ್ ಸರ್ ಸಂತೋಷವಾದ ಮಾತುಗಳನ್ನ ಹೇಳಿದ್ದಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ, ಇದರ ಜೊತೆಗೆ ನಾವು ಕಾರ್ಮಿಕರನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಅವರ ಒಂದು ಸುರಕ್ಷತೆಯೇ ನಮ್ಮ ಆದ್ಯತೆ ಅಂತ ಸಿಕ್ಕಾಪಟ್ಟೆ ಮಾತುಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಫಿಟ್ನೆಸ್ ಬಗ್ಗೆ ಕೂಡ ಮಾತಾಡಿದ್ರು. ನಾವು ಯಾವ ರೀತಿ ಕಾಣಿಸ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಫಿಟ್ ಆಗಿರ್ತೀವಿ ಅದು ಇಂಪಾರ್ಟೆಂಟ್ ಅಂತ. ಸಂತೋಷ್ ಅವರೇ ಧನ್ಯವಾದಗಳು ಸರ್ ನಿಮಗೆ. ಶ್ರೀ ಸಂತೋಷ್ ರಾವ್ ಅವ್ರಿಗೂ ಕೂಡ ನೆನಪಿನ ಕಾಣಿಕೆ ಕೊಡಬೇಕು. ಸಿದ್ದಲಿಂಗಯ್ಯ ನಾಯಕ್ ಅವರು ದಯವಿಟ್ಟು. ಹಾಗೆ ನಮ್ಮ ಶ್ರೀಯುತ ಸಾದಿಕ್ ಸಾಹೇಬ್ ಬಡಿಗೆ ಸರ್ ಒಂದೇ ಮಾತಲ್ಲಿ ಕಾರ್ಯಕ್ರಮನ ಮುಗಿಸಿದವರು ಅವರೇನೆ. ನಮ್ಮ ಸೈನಿಕ ದೇಶಕ್ಕೆ, ಕಾರ್ಮಿಕ ಸಂಸ್ಥೆಗೆ ಅಂತ ಹೇಳಿ ತುಂಬ ಅತ್ಯದ್ಭುತವಾದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಶ್ರೀ ಸಾದಿಕ್ ಸಾಹೇಬ್ ಬಡಿಗೆ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಕೂಡ ನೆನಪಿನ ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಿದ್ಧಲಿಂಗ ನಾಯ್ಕ ಅವರು. ಮೀನಾ, ವಿಚಾರ ಮಂಡನೆಯನ್ನ ಮಾಡಿದ್ದಾರೆ ನಮ್ಮ ಶ್ರೀ ಸಾದಿಕ್ ಸಾಹೇಬ್ ಬಡಿಗೇರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮಕ್ಕೆ ಇಷ್ಟೊಂದೆಲ್ಲ ಅಂಶಗಳು ಹೊರಬರುವಂತೆ ಮಾಡಿದ್ದು ನಮ್ಮ ಶ್ರೀಯುತ ಶೇಖರ್ ಅವರು. ಕಾರ್ಮಿಕ ಅಂದರೆ ಕೇವಲ ಬರೀ ಕಾರ್ಮಿಕ ಅಲ್ಲ, ಕಾರ್ಮಿಕ ಅಂದರೆ ಹೆಂಡತಿಯ ನಂಬಿಕೆ, ಮಕ್ಕಳ ಭವಿಷ್ಯ, ಅವರ ಕ್ಷೇಮಕ್ಕೋಸ್ಕರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಬಹಳಷ್ಟು ಅಂಶಗಳನ್ನ ಹೊರ ತೆಗೆಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಶೇಖರ್ ಸರ್ ನಿಮಗೆ. ಗಿಫ್ಟು ಖಂಡಿತ ಸಿಗುತ್ತೆ. ಓಕೆ, ಈಗ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಸಮಯ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಲ್ಲ, ಸೊ ಹೊಟ್ಟೆಗೆ ಮಾತ್ರ ಯಾವತ್ತೂ ಮೋಸ ಮಾಡಬೇಡಿ. ಸೊ ಎಲ್ಲರೂ ಕೂಡ ಹಸಿವಿನಿಂದ ಕಾದಿದ್ದೀರಾ, ಹೊಟ್ಟೆ ತುಂಬಿಸ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಮಂಡೆಯನ್ನು ತುಂಬಿಸ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಬುದ್ಧಿಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಸೇರಿಸುವಂತಹ ವಿಚಾರಗೋಷ್ಠಿ ಸಾಕಷ್ಟು ನಡೆಯುತ್ತೆ. 40 ನಿಮಿಷಗಳ ಕಾಲ ದಯವಿಟ್ಟು ನಿಮ್ಮ ಆ ಭೋಜನವನ್ನ ಸೇವಿಸಿ. ಅದಾದ ನಂತರ ಮತ್ತೆ ಪುನಃ ವಾಪಸ್ ಬನ್ನಿ. 30 ನಿಮಿಷ ದಯವಿಟ್ಟು. ಓಕೆ, ಅದನ್ನ 10 ನಿಮಿಷ ಕಡಿತಗೊಳಿಸ್ತಿದ್ದೀನಿ. 30 ನಿಮಿಷ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಿಮ್ಮ ಭೋಜನವನ್ನ ಮುಗಿಸಿ ಮತ್ತೆ ವಾಪಸ್ ಬನ್ನಿ. ಪ್ರೀವಿಯಸ್ ಸ್ಲೈಡ್.